ಓ ಗುರು ಬಸವಲಿಂಗಾಯ ನಮಃ. ದೇವಲೋಕ ಮೃತ್ಯುಲೋಕವೆಂಬುದು ಬೇರಿಲ್ಲ ಕಾಣಿರೋ, ಸತ್ಯವನ್ನು ನುಡಿಯುವುದೇ ದೇವಲೋಕ, ಮಿಥ್ಯವನ್ನು ಮೃತ್ಯುಲೋಕ, ಆಚಾರವೇ ಸ್ವರ ಅನಾಚಾರವೇ ನರಕ, ಕೂಡಲ ಸಂಗಮ ದೇವ ನೀವೇ ಪ್ರಮಾಣ. ಬಸವಣ್ಣನವರ ವಚನವನ್ನ ಎನ್ನ ಮನದಂಗಳದಲ್ಲಿ ನೆನೆಯುತ್ತಾ, ವಚನ ಅಧ್ಯಯನ ವೇದಿಕೆ ಗೂಗಲ್ ಮೀಟ್ ಶರಣಚಿಂತನ ಮಾಲಿಕೆ 799. ಶರಣೆ ಬಸಮ್ಮ ಭರಮಶೆಟ್ಟಿ ರಾಂಪುರ್ PA ಅವರ ತಾಯಿ ಸುಭದ್ರದೇವಿ ಚಂದ್ರಶೇಖರ್ ಉಪ್ಪಿನ್ ನಾಗೂರ್ ಇವರ ಸ್ಮರಣಾರ್ಥ ದತ್ತಿ ಉಪನ್ಯಾಸದಲ್ಲಿ ಉಪಸ್ಥಿತರಿರುವಂತ ಸರ್ವ ಶರಣು ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆಯ ವಚನ ಅಧ್ಯಯನ ವೇದಿಕೆ ಮತ್ತು ಅಕ್ಕನ ಅರಿವು ಬಳಗದ ಸಂಯುಕ್ತ ಆಶ್ರಯದಲ್ಲಿ ಇಂದು ದಿಟ್ಟ ಶರಣ ಸಾಹಿತಿ ಪ್ರೊಫೆಸರ್ SM ಅಂಗಡಿ ಎಂಬ ವಿಷಯವಾಗಿ ಅನುಭವವನ್ನ ನೀಡ್ತಾ ಇರುವಂತ ನಮ್ಮವರೇ ಆದ ಮಾರ್ಗದರ್ಶಕರು ಆಗುವಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್, ಅಧ್ಯಕ್ಷರು ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ ಅವರಿಗೆ ವೇದಿಕೆಯ ಪರವಾಗಿ ಅನಂತ ಶರಣು ಶರಣಾರ್ಥಿಗಳು ಹೇಳ್ತಾ ಇದ್ದೀನಿ. ಜೊತೆಗೆ ಇವತ್ತು ವಚನ ಪ್ರಾರ್ಥನೆಯನ್ನ ಮಾಡ್ತಾ ಇರುವಂತ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಅಣ್ಣನವರಿಗೂ ಹಾಗೂ ವಚನ ಮಂಗಳವನ್ನ ಮಾಡ್ತಾ ಇರುವಂತ ಶರಣೆ ಪ್ರೇಮಕ್ಕ ಹೊರಟ್ಟಿ ಸಹೋದರಿಯರಿಗೆ ಸಹಿತ ಸ್ವಾಗತವನ್ನು ಹೇಳ್ತಾ ಇದ್ದೀನಿ. ಶರಣು ಶರಣಾರ್ಥಿಗಳು. ಅಲ್ಲದೆ ಸದಾ ಎಲೆಮರೆಯ ಕಾಯಿ ಹಾಗೆ ತಾಂತ್ರಿಕ ಸಹಾಯವನ್ನ ಮಾಡ್ತಾ ಇರುವಂತ ಸಹೋದರ ರುದ್ರಮೂರ್ತಿ ಹಾಗೂ ರಾಜಣ್ಣ ಸಹೋದರಿಗೆ ಸಹಿತ ಶರಣು ಶರಣಾರ್ಥಿಗಳನ್ನ ಹೇಳ್ತಾ ಪ್ರಾರಂಭದಲ್ಲಿ ಇವತ್ತಿನ ಒಂದು ಅಂತಾರಾಷ್ಟ್ರೀಯ ಗಾಯಕರು ಆಗಿರುವ ನಮ್ಮವರೇ ಆಗಿರುವಂತ ಮೃತ್ಯುಂಜಯ ಶೆಟ್ಟರ್ ಅಣ್ಣವ್ರು ಮಾಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಸರ್ವರ್ಗೂ ಶರಣು ಶರಣಾರ್ಥಿ ಕೇಳ್ತಲ್ರಿ? ಎಸ್ ಸರ್. ಹಾ. ಕಾಣುತ್ತ ಕಂಗಳ ಮುಚ್ಚಿದೆ ನೋಡವ್ವ, ಕೇಳುತ್ತ ಮೈ ಮರದೊರಗಿದೆ ನೋಡವ್ವ, ಕಾಣುತ್ತ ಕಂಗಳ ಮುಚ್ಚಿದೆ ನೋಡವ್ವ, ಕೇಳುತ್ತ ಮೈ ಮರದೊರಗಿದೆ ನೋಡವ್ವ, ಹಾಸಿದ ಹಾಸಿಗೆಯ ಹಂಗಿಲ್ಲದೆ ಹೋಯಿತು, ಹಾಸಿದ ಹಾಸಿಗೆಯ ಹಂಗಿಲ್ಲದೆ ಹೋಯಿತು, ಚನ್ನಮಲ್ಲಿಕಾರ್ಜುನನ ಕೂಡುವ ಕೂಟವ ನಾನೊಂದರಿಯದೆ ಮರೆದ ಕಣವ್ವ, ಕಾಣುತ್ತ ಕಂಗಳ ಮುಚ್ಚಿದೆ ನೋಡವ್ವ, ಕೇಳುತ್ತ ಮೈ ಮರದೊರಗಿದೆ ನೋಡವ್ವ, ಕಾಣುತ್ತ ಹಾಸಿದ ಹಾಸಿಗೆಯ ಹಂಗಿಲ್ಲದೆ ಹೋಯಿತು, ಚನ್ನಮಲ್ಲಿಕಾರ್ಜುನನ ಕೂಡುವ ಕೂಟವ ನಾನೊಂದರಿಯದೆ ಮರೆದೆ ಕಣವ್ವ, ಕಾಣುತ್ತ ಕಂಗಳ ಮುಚ್ಚಿದೆ ನೋಡವ್ವ, ಕಾಣುತ್ತ ಕಂಗಳ ಮುಚ್ಚಿದೆ ನೋಡವ್ವ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳನ್ನವ್ರೆ, ನಿಜವಾಗೂ ಒಂದು ಅದ್ಭುತವಾಗಿರುವಂತಹ ವಚನ ಪ್ರಾರ್ಥನೆಯ ಮೂಲಕವಾಗಿ ಕಾರ್ಯಕ್ರಮವನ್ನ ಸಾಂಗವಾಗಿ ಪ್ರಾರಂಭಿಸಲಿಕ್ಕೆ ಅನುಕೂಲ ಮಾಡಿಕೊಟ್ಟಂತ ತಮಗೆ ಶರಣು ಶರಣಾರ್ಥಿಗಳನ್ನ ಹೇಳ್ತಾ, ಇವತ್ತಿನ ದತ್ತಿ ಉಪನ್ಯಾಸಕರಾಗಿರುವಂತ ಉಪನ್ಯಾಸಕರ ಹಾಗೂ ದತ್ತಿ ದಾಸೋಹಿಗಳ ಪರಿಚಯ ಮಾಡ್ಲಿಕ್ಕೆ ಅತ್ಯಂತ ಖುಷಿ ಅನಿಸ್ತಾ ಇದೆ. ಪ್ರಾರಂಭದಲ್ಲಿ ದತ್ತಿ ದಾಸೋಹಿಗಳಾಗಿರುವಂತ ಮೇಡಮ್ ಅವರ ಒಂದು ಪರಿಚಯ ಹೇಳಿಕೆ ತಮ್ಮೆಲ್ಲರಿಗೂ ತಿಳಿದಂತೆ ಒಂದು ಬಸಮ್ಮ ಭರಮಶೆಟ್ಟಿ ಮೇಡಮ್ ಅವರು ಮೂಲತಃ ಸಿಂದಗಿಯವರು, ಅವರ ಪತಿ ವೀರಣ್ಣ
ಅವರು ಉದ್ಯೋಗ ಮಾಡ್ತಾ ಮಾಡ್ತಾ ಸಿಂದಗಿಯಲ್ಲಿ ಸಮಾಜವಾದಿ ಪಕ್ಷದ ಅಧ್ಯಕ್ಷರಾಗಿದ್ರು. ತದನಂತರ ಅವರು ಅಕ್ಕನ ಅರಿವಿಗೆ ಬಂದ ತಕ್ಷಣ ಸಾಕಷ್ಟು ಸಾಹಿತ್ಯದಲ್ಲಿ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಬಾಡದಿರಲಿ ಸ್ನೇಹ, ಆವಿಯಾಯಿತು ಭಾವ ಅನ್ನೋ 2 ಕವನ ಸಂಕಲನಗಳು, ಆಮೇಲೆ ಬದುಕು ಬದಲಿಸಿದ ಮರದ ಪೆಟ್ಟಿಗೆ ಮತ್ತು ಇತರ ಕಥೆಗಳು ಎಂಬ ಕಥಾ ಸಂಕಲನ, ಹೀಗೆ ಅಷ್ಟೇ ಅಲ್ಲದೆ 8 ಶರಣರ ಲೇಖನಗಳನ್ನ, ತಾಯಿದ್ದರೆ ತವರಚ್ಚು ಎಂಬ ಪುಸ್ತಕದಲ್ಲಿ ತಮ್ಮ ತಾಯಿಯ ಬಗ್ಗೆ ಲೇಖನ ಬರ, ನನಗೆಲ್ಲವನ್ನು ಇಲ್ಲೇ ನೆನಪಿಸ್ಕೊಳ್ಳಿಕ್ಕೆ ತುಂಬಾ ಸಂತೋಷ ಅನಿಸ್ತಾ ಇದೆ. ಜೊತೆಗೆ ಅವರು ತಮ್ಮ ಬಗ್ಗೆ ಹೇಳ್ಕೊಳ್ಬೇಕಾದಾಗ, ಏನಿಲ್ಲ ಮೇಡಮ್, ಅಕ್ಕನ ಅರಿವಿಗೆ ಬಂದ್ಮೇಲೆ ಸಾಕಷ್ಟು ಒಂದು ಮಾರ್ಗದರ್ಶನ ಸರ್, ಡಾಕ್ಟರ್ ಪಟ್ಟಣ್ ಸರ್ ಅವರ ಮಾರ್ಗದರ್ಶನದಿಂದ ಸಾಹಿತ್ಯದ ಕೃಷಿಯಲ್ಲಿ ನಾನು ತೊಡಗಿದೆ ಅಂತ ಬಹಳ ಹೆಮ್ಮೆಯಿಂದ ಅವ್ರು ಹೇಳ್ಕೊಳ್ತಾ ಇದ್ದಾರೆ. ಜೊತೆಗೆ ಅನೇಕ ದತ್ತಿಯನ್ನ ಇಡುವುದರ ಮೂಲಕವಾಗಿ ವೇದಿಕೆಯಲ್ಲಿ ಒಂದು ಅತ್ಯುತ್ತಮವಾದಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಸಕ್ರಿಯವಾಗಿ ವೇದಿಕೆ ಕಾರ್ಯಗಳಲ್ಲಿ ತಮ್ಮನ್ನ ತಾವು ಪಾಲ್ಗೊಳ್ತಾ ಇದ್ದಾರೆ ಅಂತ ಹೇಳಿಕ್ಕೆ ಖುಷಿ ಅನಿಸ್ತಾ ಇದೆ. ಅವರು ಇವತ್ತು ಅವರ ತಾಯಿ ಸುಭದ್ರಾದೇವಿ ಚಂದ್ರಶೇಖರ್ ಉಪ್ಪಿನ್ ಇವರ ಸ್ಮರಣಾರ್ಥವಾಗಿ ದತ್ತಿ ದಾಸೋಹವನ್ನ ಏರ್ಪಡಿಸಿ ಅವರಿಗೆ ವೇದಿಕೆ ಪರವಾಗಿ ನಾನು ಮತ್ತೊಮ್ಮೆ ಶರಣಾರ್ಥಿಗಳು ಹೇಳ್ತಾ, ವೇದಿಕೆ ಯಾವುದೇ ಕಾರ್ಯಗಳಾದ್ರೂ ಅವರು ಅದು ಕಾಯ ವಾಚ ಮನಸ ಸಹಾಯವನ್ನ ಮಾಡ್ತಾ ಇರೋದು ಮತ್ತು ಸಹಯೋಗವನ್ನ ಕೊಡ್ತಾ ಇರೋದಕ್ಕೆ ಅವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಇನ್ನು ಇವತ್ತಿನ ಉಪನ್ಯಾಸಕರ ಒಂದು ಪರಿಚಯವನ್ನ ಮಾಡೋದು ಅಂದ್ರೆ ಸಾಗರದ ನೀರನ್ನ ಬೊಗಸೆಯಲ್ಲಿ ಹಿಡಿದಷ್ಟು ಅಂತ ಹೇಳ್ಬೋದು. ಯಾಕಂದ್ರೆ ಡಾಕ್ಟರ್ ಪಟ್ಟಣ್ ಸರ್ ಅವರು ನಮ್ಮೆಲ್ಲರಿಗೂ ಚಿರಪರಿಚಿತರೇ. ಔಷಧೀಯ ವಿಜ್ಞಾನದಲ್ಲಿ ಶ್ರೇಷ್ಠ ವಿಜ್ಞಾನಿಗಳು, ಸಂಶೋಧಕ, ವೈಚಾರಿಕ ಚಿಂತಕ, ಪ್ರಗತಿಪರ ಸಾಹಿತಿಗಳು. ಬುದ್ಧ, ಬಸವ, ಅಂಬೇಡ್ಕರ್ ಅವರ ತತ್ವಗಳನ್ನು ಮೈಗೂಡಿಸಿಕೊಂಡು ಸಾಮಾಜಿಕ ಪರಿವರ್ತನೆಯ ಕನಸು ಕಾಣುವ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು ಬೆಳಗಾವಿ ಜಿಲ್ಲೆಯ ರಾಮದುರ್ಗದಲ್ಲಿ ಸ್ವತಂತ್ರದ ಹೋರಾಟದ ಮನೆತನದಲ್ಲಿ ಜನಿಸಿದ್ದಾರೆ ಅಂತ ಹೇಳಿಕ್ಕೆ ಬಹಳಷ್ಟು ಸಂತೋಷ ಅನಿಸ್ತಾ ಇದೆ. ಪ್ರಾಥಮಿಕ ಶಿಕ್ಷಣ ರಾಮದುರ್ಗದಲ್ಲಿ, ತದನಂತರ ಸೈನ್ಸ್ ಸ್ಕೂಲ್ ವಿಜಯಪುರದಲ್ಲಿ, ತದನಂತರ ಕರ್ನಾಟಕದ ಕಾಲೇಜಿನಲ್ಲಿ, ಹೀಗೆ ಅಧ್ಯಯನಕ್ಕಾಗಿ ಬೇರೆ ಬೇರೆ ಕಾಲೇಜುಗಳಲ್ಲಿ, JNMC ಮೆಡಿಕಲ್ ಕಾಲೇಜಿನಲ್ಲಿ ಔಷಧೀಯ ವಿಜ್ಞಾನದಲ್ಲಿ B.Pharm ಮತ್ತು M.Pharm ಅನ್ನ ಮುಗಿಸಿ ಅಲ್ಲೇ ಅಧ್ಯಾಪಕರ ಸೇವೆಯನ್ನ ಪ್ರಾರಂಭಿಸಿದ್ರು. ಮುಂದೆ ಔಷಧ ವಿಜ್ಞಾನ PhD ಪದವಿಯನ್ನ ಮುಗಿಸಿ ಬೆಂಗಳೂರಿನ ಆರೋಗ್ಯ ವಿಶ್ವವಿದ್ಯಾಲಯದಿಂದ KLE ಒಂದು ಸಂಸ್ಥೆಯಲ್ಲಿ ಸುಮಾರು 20 ವರ್ಷಗಳವರೆಗೆ ಕಾರ್ಯವನ್ನು ನಿರ್ವಹಿಸಿದ್ರು. ತದನಂತರ ಮಹಾರಾಷ್ಟ್ರ ಪುಣೆಯ ಫಾರ್ಮಸಿ ಕಾಲೇಜಿನಲ್ಲಿ ಪ್ರಾಚಾರ್ಯರಾಗಿ ಸುಮಾರು 12 ವರ್ಷಗಳ ಗಡಿನಾಡು ಬೆಳಗಾವಿಯಿಂದ ಮಹಾರಾಷ್ಟ್ರದ ಸಂಸ್ಕೃತಿ ನಗರ ಪುಣೆಯಲ್ಲಿ ತಮ್ಮ ವೃತ್ತಿ ಮತ್ತು ಪ್ರವೃತ್ತಿಯನ್ನ ಸಮತೋಲನಗೊಳಿಸಿ ಜನಾನುರಾಗಿಯಾದ ಸಾಹಿತಿ ಅಂತ ಅನಿಸ್ಕೊಂಡಿದ್ದಾರೆ. ಆಶ್ಚರ್ಯ ಅಂದ್ರೆ ಆಂಗ್ಲ ಮಾಧ್ಯಮದಲ್ಲಿ ಪ್ರಾಥಮಿಕ ಶಿಕ್ಷಣ, ತಾಂತ್ರಿಕ ವೈದ್ಯಕೀಯ ಶಿಕ್ಷಣ ಇವುಗಳ ಜೊತೆಗೆ ಕನ್ನಡ ಸಾಹಿತ್ಯದ ಮೇಲೆ ಅಪಾರವಾದ ಪಾಂಡಿತ್ಯವನ್ನ ಹೊಂದಿರುವಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು ವಚನ ಸಾಹಿತ್ಯ, ಸೃಜನಶೀಲ ಕನ್ನಡ ಕಾವ್ಯ ಪರಂಪರೆಯನ್ನ ಜೀವಂತವಾಗಿಟ್ಟುಕೊಂಡು ಉತ್ತಮ ಸಾಹಿತ್ಯ ಕೃಷಿಯನ್ನು ಮಾಡ್ತಾ ಇರೋದು ನಿಮ್ಮೆಲ್ಲರಿಗೆ ತಿಳಿದಂತ ವಿಷಯ. ಒಬ್ಬ ದಿಟ್ಟ ಸಂಶೋಧಕ, ಸಾಹಿತಿ, ಕವಿ ಅಷ್ಟೇ ಅಲ್ಲದೆ ಎಲ್ಲರನ್ನ ಪ್ರೋತ್ಸಾಹಿಸುವಂತ ಸ್ನೇಹಜೀವಿ ಅಂತ ಹೇಳ್ಬೋದು. ಇವರು ಪ್ರಮುಖ ಪ್ರಗತಿಪರ ಚಿಂತಕ, ಸಾಹಿತಿ, ಔಷಧ ವಿಜ್ಞಾನಿ. ಪಟ್ಟಣ್ ಸರ್ ಅವರು ಒಂದು ವಚನಗಳನ್ನ ಮತ್ತು ಶರಣರ ಬಗ್ಗೆ ವಿಶ್ಲೇಷಣೆ ಮಾಡೋದನ್ನ ಅತ್ಯಂತ ವೈಜ್ಞಾನಿಕವಾಗಿ ವೈಚಾರಿಕ ನಿಟ್ಟಿನಲ್ಲಿ ಮಾಡ್ತಾ ಇರೋದು ಮನೋಜ್ಞವಾಗಿದೆ ಅಂತ ಹೇಳ್ಬೋದು. ಕನ್ನಡ ಭಾಷೆಯ ಮೇಲೆ ಪ್ರಭುತ್ವ, ವಚನಗಳನ್ನ ಸಾಂದರ್ಭಿಕವಾಗಿ ವಿಶ್ಲೇಷಿಸುವಂತ ಕೌಶಲವನ್ನ ನಿಜವಾಗಿಯೂ ಮೆಚ್ಚಲೇಬೇಕು. ಅತ್ಯಂತ ಪ್ರಮುಖವಾಗಿ ಹೇಳ್ಬೇಕು ಅಂದ್ರೆ ವಚನ ಚಳವಳಿಯ ನೈಜ ಆಶಯಗಳನ್ನ ಗುರುತಿಸಿ ವರ್ಣ, ವರ್ಗ, ಲಿಂಗ ಭೇದರಹಿತ ಸಂಸ್ಥೀಕರಣವಲ್ಲದಂತ ಅರಿವಿನ ಆಂದೋಲನವನ್ನ ಜಗತ್ತಿಗೆ ಮುಟ್ಟಿಸುವ ಪ್ರಾಮಾಣಿಕ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ 200ಕ್ಕೂ ಅಧಿಕ ಉಪನ್ಯಾಸಗಳನ್ನ ಮತ್ತು ಇತಿಹಾಸ, ಚರಿತ್ರೆ ಹುಡುಕಿ ತೆಗೆದು ಅದರ ದೀರ್ಘ ಚರ್ಚೆಯನ್ನು ವಚನಕಾರ ಬಗ್ಗೆ ಮಾಡ್ತಾ ಇರೋದು. ಶನಿವಾರ ರವಿವಾರದ ಅಂತರ್ಜಾಲದಲ್ಲಿ ಅದ್ಭುತವಾಗಿರುವಂತ ವಿಷಯಗಳನ್ನ ಪರಿಚಯಿಸುವುದರ ಮೂಲಕವಾಗಿ ಅತ್ಯುತ್ತಮ ಉಪನ್ಯಾಸಕರನ್ನ ಹುಡುಕಿ ತಂದು ನಮ್ಮೆಲ್ಲರಿಗೆ ಒಂದು ಸಾಕಷ್ಟು ಅನುಭವವನ್ನ ಉಣಬಡಿಸ್ತಾ ಇದ್ದಾರೆ. ಇವತ್ತು ಸ್ವತಃ ಅವರೇ ಉಪನ್ಯಾಸ ಮಾಡ್ತಾ ಇರೋದು ನಮ್ಮೆಲ್ಲರಿಗೆ ಅತೀವ ಸಂತೋಷ ಅನಿಸ್ತಾ ಇದೆ. ನಿಜ ಹೇಳ್ಬೇಕಂದ್ರೆ ಸರ್ ಅವರು ಆಪತ್ ಬಾಂಧವರು, ಯಾವಾಗ ಯಾರಾದ್ರೂ ಉಪನ್ಯಾಸಕರಿಗೆ ಒಂದು ತೊಂದರೆ ಆದಾಗ ತಾವೇ ಒಂದು ಫೀಲ್ಡ್ಗೆ ಇರೋದು ಅತ್ಯುತ್ತಮವಾಗಿರುವಂತ ಉಪನ್ಯಾಸವನ್ನು ಕೊಡ್ತಾ ಇದ್ದಾರೆ. ಅಕ್ಕನ ಅರಿವಿನ ಮತ್ತು ವಚನ ಅಧ್ಯಯನ ವೇದಿಕೆ ಸಾಕಷ್ಟು ಚಟುವಟಿಕೆಗಳನ್ನ ಮಾಡ್ತಾ ಕಲಬುರ್ಗಿ ಫೌಂಡೇಶನ್ ನಲ್ಲಿ ಸಿಂದಗಿಯಲ್ಲಿ ಅವರಿಗೆ MM ಕಲಬುರ್ಗಿ ವಚನ ಸಿರಿ, ಸಾಹಿತ್ಯ ಸಿರಿ ಪ್ರಶಸ್ತಿ ವೇಳೆಯನ್ನು ಸಹಿತ ನಾನು ನೆನಪಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಪ್ರೊಫೆಸರ್ ಶಾರದಾ ಪಾಟೀಲ್ ಮೇಡಮ್ ಅವರ ಅಭಿನಂದನಾ ಒಂದು ಸಮಾರಂಭದಲ್ಲಿ ಅನುಭವ ಅಮೃತ ವರ್ಷ ಅಭಿನಂದನಾ ಬಿಡುಗಡೆ ಮಾಡಿದ್ದು.
ಡಾಕ್ಟರ್ ಟಿ.ಬಿ. ಅಳ್ಳೊಳ್ಳಿ ಅವರ ಕನ್ನಡ ವಚನಗಳ ಇಂಗ್ಲಿಷ್ ಭಾಷಾಂತರದ ಲೋಕಾರ್ಪಣೆ, ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ಕಾರ್ಯಕ್ರಮಗಳು, ಬಸವ ಶಾಂತಿ ಪಡೆದದ್ದು, ಅನುಭವ ಸಿರಿ ಡಾಕ್ಟರ್ ಸರಸ್ವತಿ ಪಾಟೀಲ್ ಅವರ ಅಭಿನಂದನಾ ಕೃತಿ ಬಿಡುಗಡೆ ಮಾಡಿದ್ದು, ಡಾಕ್ಟರ್ ಎಂ.ಎಂ. ಕಲಬುರ್ಗಿ ವಚನ ಸಿರಿ ಸಾಹಿತ್ಯ ಸಿರಿ ಪ್ರಶಸ್ತಿ 2024ರಲ್ಲಿ ಪಡೆದಿದ್ದು, ಅಷ್ಟೇ ಅಲ್ಲದೆ ಕನ್ನಡ, ಮರಾಠಿ, ಇಂಗ್ಲಿಷ್ ಭಾಷೆಯಲ್ಲಿ ಸಾಕಷ್ಟು ಒಂದು ವಿಷಯಗಳನ್ನ ಪ್ರಭುತ್ವವನ್ನ ಪಡೆದು ಮರಾಠಿ ಭಾಷೆಯಲ್ಲೇ ಸಹಿತ ಪ್ರತಿ ತಿಂಗಳು ಒಂದು ವಚನ ಅಮೃತವನ್ನ ಅಲ್ಲಿ ಉಣಬಡಿಸ್ತಾ ಇದ್ದಾರೆ. ಜೊತೆಗೆ ಸುಮಾರು 799ಕ್ಕೂ ಅಧಿಕ ಗೂಗಲ್ ಉಪನ್ಯಾಸಗಳನ್ನ ಮಾಡುವ ಮೂಲಕ ಜಗತ್ತಿನ ಮೂಲ ಮೂಲೆಗಳಲ್ಲಿ ವಚನಕಾರರ ಸಾರವನ್ನ ಸಿಂಪಡಿಸ್ತಾ ಇದ್ದಾರೆ. ಅದರ ಜೊತೆಗೆ ವಚನ ದರ್ಶನ, ಮುಟ್ಟುಗೋಲು ಮತ್ತು ಈ ಶರಣರ ಶಕ್ತಿ ಚಲನಚಿತ್ರ ನಿಷೇಧಕ್ಕಾಗಿ ಉಗ್ರವಾದಂತ ಪ್ರತಿಭಟನೆ ಮೊಟ್ಟ ಮೊದಲು ಈ ವೇದಿಕೆಯ ಮೂಲಕ ಮಾಡಿದ್ದನ್ನ ನಾನು ಇಲ್ಲಿ ನೆನಪಿಸ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಇನ್ನು ಸಾಕಷ್ಟು ಸುಮಾರು 100ಕ್ಕೂ ಹೆಚ್ಚಿಗೆ ಅವರು ಪ್ರಕಟಿತ ಪುಸ್ತಕಗಳಿರೋದನ್ನ ತಮ್ಮೆಲ್ಲರಿಗೂ ತಿಳಿದಂತ ವಿಷಯ. ಕೆಲವೊಂದನ್ನ ನಾನು ಇಲ್ಲಿ ಉಲ್ಲೇಖ ಮಾಡ್ಬೇಕಂದ್ರೆ ದೇವಲೋಕದ ಬಟ್ಟೆ, ಶರಣ ದಾಂಪತ್ಯ ಧರ್ಮ, ಭೂಮಿ ಉಳಿಸಿ ಇತರ ಲೇಖನಗಳು, ಬಯಲು ರೂಪ ಮಾಡಿ ಬಯಲಾದ ಬಸವಣ್ಣ, ಕಾಣಬಾರದ ಲಿಂಗ, ವಚನ ಸಿರಿ ಭಾಗ 1, 2, 3, 4, ಕನಸುಗಳು ಹೀಗೆ, ನೀನೇ ಮೌನವಾಗೋ ಮುನ್ನ, ಗಾಂಧಿಗೊಂದು ಪತ್ರ, ಸಿಹಿ ಆಯ್ತು ಕಡಲು, ಮಾತಿನಿಂದ ಮೌನಕ್ಕೆ, ಕಾಡಬೇಡ ಕರೋಣ, ಮತ್ತೆ ಮರಳಿ ಬನ್ನಿ, ಭ್ರೂಣ ಬರೆದ ಕವಿತೆ, ಸಾಕಷ್ಟು ಲೇಖನಗಳ ಮೂಲಕವಾಗಿ ಸಾಹಿತ್ಯ ರಂಗದಲ್ಲಿ ಅನೇಕ ಕೃಷಿಯನ್ನ ಮಾಡಿದ್ದನ್ನ ಇಲ್ಲಿ ನೆನಪಿಸ್ಕೊಳ್ಬಹುದು. ಅಷ್ಟೇ ಅಲ್ಲದೆ ಮೃತ್ಯುಂಜಯ ಕಾಲೇಜು ಮತ್ತು ಅನೇಕ ಕಾಲೇಜುಗಳ ಮೂಲಕ MOU ಮಾಡುವ ಮೂಲಕವಾಗಿ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾಗಿರುವಂತಹ ಉಪನ್ಯಾಸಕದಲ್ಲಿ ಸಹಿತ ಸಂಘಟನೆ ಮಾಡೋದ್ರಲ್ಲಿ ಒಂದು ಪಾಲ್ಗೊಂಡಿದ್ದನ್ನ ಹೇಳಿಕ್ಕೆ ತುಂಬಾ ಸಂತೋಷ ಅನಿಸ್ತಾ ಇದೆ. ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ ಒಂದು ವಿಶ್ವವಿದ್ಯಾಲಯ ಮಾಡ್ತಾ ಇರುವಂತಹ ಕೆಲಸವನ್ನ ಈ ಒಂದು ವೇದಿಕೆಯ ಮೂಲಕವಾಗಿ ಡಾಕ್ಟರ್ ಪಟ್ಟಣ್ ಸರ್ ಅವರು ಕಾರ್ಯವನ್ನ ಮಾಡ್ತಾ ಇರೋದು ಅತ್ಯಂತ ಹೆಮ್ಮೆಯ ವಿಷಯ. ಅಷ್ಟೇ ಅಲ್ಲದೆ ಇಲ್ಲಿ ಪ್ರಮುಖವಾಗಿ ಸರ್ ಅನೇಕ ಒಂದು ಪುಸ್ತಕಗಳ ಪ್ರಕಟಣೆ ಆಗಿರ್ಬೋದು, ಉಪನ್ಯಾಸ ಮಾಲಿಕೆ ಆಗಿರ್ಬೋದು, ಗೂಗಲ್ ಮೀಟ್ ಆಗಿರ್ಬೋದು, ಆಫ್ಲೈನ್ ಆನ್ಲೈನ್ ಅನೇಕ ಕಾರ್ಯಕ್ರಮಗಳ ಮೂಲಕವಾಗಿ ಅನೇಕ ವಿಷಯಗಳನ್ನ ಪ್ರತಿ ಜಗತ್ತಿನ ಮೂಲೆಗಳಲ್ಲಿ ಒಂದು ಮುಟ್ಟಿಸುವಂತ ಕಾರ್ಯವನ್ನ ಎಲ್ಲ ಮಹಿಳಾ ಮಣಿಗಳಿಗೂ ಸಹಿತ ಪ್ರೋತ್ಸಾಹ ಕೊಡ್ತಾ ಅವರನ್ನು ಸಹಿತ ಎಲ್ಲರನ್ನ ತಮ್ಮೊಟ್ಟಿಗೆ ಕರ್ಕೊಂಡು ಹೋಗ್ತಾ ಇರುವಂತ ಕಾರ್ಯ ಶ್ಲಾಘನೀಯವಾಗಿದ್ದು. ಸರ್, ತಾವು ಇವತ್ತು ಉಪನ್ಯಾಸ ಮಾಡ್ತಾ ಇರೋದು ನಮ್ಮೆಲ್ಲರ ವೇದಿಕೆಯಲ್ಲಿರುವ ಎಲ್ಲರಿಗೂ ಸಹಿತ ಅತ್ಯಂತ ಸಂತೋಷ. ಪ್ರೊಫೆಸರ್ S.M. ಅಂಗಡಿ ಅವರ ಒಂದು ದಿಟ್ಟ ಶರಣ ಅಂಗಡಿ ಅವರ ಒಂದು ಉಪನ್ಯಾಸದ ಟೈಟಲ್ ನೋಡಿದ ತಕ್ಷಣ ಸಾಕಷ್ಟು ಕಡೆ ಸರ್ಚ್ ಮಾಡಿದ್ರು ಯಾವುದೇ ಮಾಹಿತಿ ಸಿಗೋದಿಲ್ಲ. ಅಂತ ಸಿಗದೇ ಇರುವ ಮಾಹಿತಿಯನ್ನ ಹೆಕ್ಕಿ ಅರ್ಥವಾಗಿರುವಂತ ಉಪನ್ಯಾಸವನ್ನ ನಮ್ಮೆಲ್ಲರಿಗೂ ಉಣಬಡಿಸ್ತಾ ಇರುವಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಮತ್ತೊಮ್ಮೆ ವೇದಿಕೆಗೆ ಸ್ವಾಗತವನ್ನ ಹೇಳ್ತಾ, ಸರ್ ವೇದಿಕೆ ತಮಗಾಗಿ ಧನ್ಯವಾದಗಳು. ಸರ್ ಎಲ್ಲರಿಗೂ ಧನ್ಯವಾದಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಂಸಾರವೆಂಬ ಹೆಣಬಿದ್ದಿರಲು ತೆಲಬಂದವು ನಾಯಿಗಳು, ನಾಯಿಗಳ ಕಚ್ಚಾಟಕ್ಕೆ ಹೆಣಬೆದ್ದು ನಕ್ಕಿತ್ತು ನೋಡ ಗುಹೇಶ್ವರ. ಜಗತ್ತಿನ ಬಹುದೊಡ್ಡ ದಾರ್ಶನಿಕರು, ಪ್ರಜಾತಂತ್ರವಾದಿಗಳಾದಂಥ ಕಲ್ಯಾಣ ನಾಡಿನ ಶರಣರನ್ನ ನೆನೆಯುತ್ತಾ, ಎಲ್ಲ ದಾರ್ಶನಿಕರನ್ನ ನೆನೆಯುತ್ತಾ 299ನೇ ಉಪನ್ಯಾಸ ಸಹೋದರಿ ಶರಣೆ ಬಸಮ್ಮ ಭರಮಶೆಟ್ಟಿ ರಾಂಪೂರ್ತಿಗೆ ಅವರ ತಾಯಿ ಸುಭದ್ರಾದೇವಿ ಚಂದ್ರಶೇಖರ್ ಉಪ್ಪಿನ್ ಇವರ ಸ್ಮರಣಾರ್ಥ ಏರ್ಪಡಿಸಿದಂತ ಉಪನ್ಯಾಸ. ಇದು ಅಪದ್ಭಾವ ದಾನಮ್ಮ ಅಂತ ಹೇಳಿದ್ರು. ನನಗೆ ಈಜು ಬರುತ್ತಿರಲಿಲ್ಲ, ಗೊತ್ತಿದ್ದರೂ ನನ್ನವರು ನೀರಿನಲ್ಲಿ ತಳ್ಳಿದರು, ನಾನು ಈಜು ಕಲಿಯಬೇಕಾಯಿತು ಅಂತ. ಬೇರೆ ಬೇರೆ ಅವರು ಮಾಡಬೇಕಾಗಿತ್ತು, ಅದನ್ನು ದಾನಮ್ಮ ಅವರು ಮಾಡ್ಬೇಕಾಗಿತ್ತು, ಅಥವಾ ಅದ್ರ ಬದ್ಲಿ ಬೇರೆಯವರು ಬದ್ಲಿ ದಾನಮ್ಮ ಮಾಡ್ಬೇಕಾಗಿತ್ತು. ದಾನಮ್ಮ ಅವ್ರ ಕೊನೆಗಾರಿಗೆ ಒಲ್ಲೆ ಅಂದಾಗ ನನ್ನ ಕೊರಳಿಗೆ ಬಂತು. ನನಗೆ ತಟ್ಟನೆ ನೆನಪಾಗಿದ್ದು, ಕಳೆದ 25 ವರ್ಷಗಳಿಂದ ಪ್ರೊಫೆಸರ್ S.M. ಅಂಗಡಿ ಕಾಯಿ ಇವರ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದೆ, ಓದ್ಕೊಂಡಿದ್ದೆ, ಅವ್ರ ಜೊತೆಗೆ ಒಡನಾಟ ಇತ್ತು. ಬಹುಶಃ ಅರ್ಮಾಂಡೋ ಮೆನೆಂಜಸ್ ಅವ್ರ ಬಗ್ಗೆ, ಅಳಕಟ್ಟಿ ಅವ್ರ ಬಗ್ಗೆ, ಈಶ್ವರ್ ಸನ್ಕಲ್ರ ಬಗ್ಗೆ ನಾವು ಕೇಳ್ತೀವಿ. ಇವರ ಜೊತೆಗೆ S.M. ಅಂಗಡಿ ಅಂತಕ್ಕಂಥವ್ರು ಕನ್ನಡದಲ್ಲಿರ್ತಕ್ಕಂಥ ವಚನ ಸಾಹಿತ್ಯವನ್ನ, ವಚನ ಸಾಹಿತ್ಯ ಅಂದ್ರೆ ಕೇವಲ ಮನರಂಜನೆಗೆ ಅಥವಾ ಮತ್ಯಾವುದೋ ಒಂದು ಕಾರ್ಯಕ್ಕೆ ಮಾಡ್ತಕ್ಕಂಥದ್ದಲ್ಲ, ಅದು ಸಾಮಾಜಿಕ ಪರಿವರ್ತನೆ ಮತ್ತು ಸಾಂಸ್ಕೃತಿಕ ಪ್ರಸರಣ. ನಮ್ಮ ಮನುಷ್ಯ ಸಂಸ್ಕೃತಿಯ, ಮಾನವ ಸಂಸ್ಕೃತಿ, ಶ್ರಮ ಸಂಸ್ಕೃತಿ, ಕಾಯಕದ ಬಗ್ಗೆ
ಇದನ್ನ ಆಂಗ್ಲ ಭಾಷೆಗೆ ತರ್ಜಿಸುವ ದೊಡ್ಡ ಕಾರ್ಯವನ್ನ ದಿಟ್ಟ ಶರಣ ಸಾಹಿತಿ ಪ್ರೊಫೆಸರ್ ಎಸ್.ಎಂ. ಅಂಗಡಿಯವರು, ಅವ್ರ ಬಗ್ಗೆ ಮಾತಾಡ್ಲಿಕ್ಕಿದ್ದೇನೆ. ಅವರ ಮಕ್ಕಳು ಜಯಶ್ರೀ ಅಂಗಡಿ, ಪ್ರಭು ಅಂಗಡಿ, ಪ್ರವಕ್ಕ ಅಂಗಡಿ ಅಂದ್ರೆ ನಮ್ಮ ಗುಂಜಟ್ಟಿ ಸರ್ ಹೆಂಡತಿ, ಅವರ ಕುಟುಂಬದ ಸದಸ್ಯರೆಲ್ಲರೂ ಸೇರಿದ್ದಾರೆ. ಅವರಿಗೆ ಸ್ವಾಗತ ಕೋರ್ತಾ ಇವರ ಹಿನ್ನೆಲೆ ಅಂದ್ರೆ ಅಂಗಡಿ ಕುಟುಂಬದ ಹಿನ್ನೆಲೆ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ಹೇಳ್ತೇನೆ. ಸೊಲ್ಲಾಪುರದಿಂದ 4 ಕಿಲೋಮೀಟರ್ ದೂರೊಳಗ ಕುಂಬಾರಿ ಅಂತಕ್ಕಂಥ ಒಂದು ಸಣ್ಣ ಹಳ್ಳಿ, ಅಲ್ಲಿ ಈ ಮನೆತನದ ಇವರ ಮೂಲ ಅಡ್ರೆಸ್ರು ಪಟ್ಟಣ ಶೆಟ್ಟರು ಅಂತ. ಈ ಮನೆತನದ ಹಿರಿಯ ಯಜಮಾನರು ಅಲ್ಲಿರ್ತಾರ. ಕಾರಣಾಂತರದಿಂದ ಅವರು 18ನೇ ಶತಮಾನದ ಕೊನೆಗೆ ಪ್ರಾಪಂಚಿಕ ಅಡಚಣೆ ಇರ್ಬೋದು ಅಥವಾ ಯಾವ್ದಾದ್ರು ಒಂದು ಉದ್ಯೋಗ ಮಾಡ್ಬೇಕು ಅಂತ ತಿಳ್ಕೊಂಡು ಕುಂಬಾರಿ ಅಂತಕ್ಕಂಥ ಗ್ರಾಮ ಬಿಟ್ಟು ಚಂದಲಾಪುರ ಅಥವಾ ಸೊಲ್ಲಾಪುರಕ್ಕೆ ಬರ್ತಾರ. ಅಲ್ಲಿ ಕೆಲ ದಿನ ಇದ್ದು ವಿಜಾಪುರಕ್ಕೆ ಬರ್ತಾರ. ಒಂದು ಕಿರಾಣಿ ಅಂಗಡಿ ತೆಗಿತಾರ. ಆಮೇಲೆ ವಿಜಾಪುರದಿಂದ ಅವ್ರಿಗೆ ರಾಮದುರ್ಗದ ಒಂದು ಕನ್ಯೆಯನ್ನ ಮದುವೆ ಮಾಡ್ತಾರ. ಹೀಗಾಗಿ ವ್ಯಾಪಾರಕ್ಕೋ ಅಥವಾ ಹೆಂಡತಿ ಮನೆಗೆ ಹೋಗ್ಬೇಕು ಅಂತಕ್ಕಂಥ ಕಾರಣದಿಂದ ಈ ಮನೆಯ ಮೂಲ ಪುರುಷ 18ನೇ ಶತಮಾನದ ಕೊನೆಗೆ ರಾಮದುರ್ಗಕ್ಕೆ ಬರ್ತಾರ. ಅಲ್ಲ, ರಾಮದುರ್ಗದೊಳಗ ತೆಂಗಿನಕಾಯಿ ವ್ಯಾಪಾರ ಮಾಡ್ತಾರ. ಅದಕ್ಕೆ ಇವ್ರಿಗೆ ಅಡ್ರೆಸ್ರು ಪಟ್ಟಣ ಶೆಟ್ಟರು ಹೋಗಿ ಕಾಯಿ ಬಂತಂದವರು ಕಾಯಿ ಕಾಯಿ ಅಂತ. ಈ ಮನೆತನದ ಮೂಲ ಪುರುಷ ಎಷ್ಟು ಚದುರಂಗದೊಳಗ ಪ್ರಸಿದ್ಧನಾಗಿದ್ದ ಅಂತಂದ್ರ ರಾಜನನ್ನು ಕೂಡ ಪಗಡೆ ಆಟದೊಳಗೆ ಸೋಲಿಸಿದ. ಹೀಗಾಗಿ ಬಹಳ ನಿಪುಣವಾದಂತ ಈ ವಂಶದ ಹಿರಿಯ ಪುರುಷ ಕಾಯಿ ಮನೆತನದವ ವಾಡೆಕ ಹೋಗಿ ವಾಡ್ಯದೊಳಗ ರಾಜನ ಜೊತೆಗೆ ಚದುರಂಗದ ಆಟವನ್ನ ಆಡಿ ಆತನನ್ನು ಸೋಲಿಸ್ತಕ್ಕಂಥದ್ದು. ರಾಜನಿಗೆ ತನ್ನ ಮೇಲೆ ಬಹಳ ಅತಿಯಾದ ಪ್ರೇಮ ಬರ್ತತಿ. ಆಮೇಲೆ 1910-14 ಸುಮಾರಾಗಿ ಪ್ಲೇಗ್ ಪೀಡಿತವಾದಂತ ರಾಮದುರ್ಗ ಮತ್ತು ಇಡೀ ಭಾರತದೊಳಗ ರಾಜ ಇವ್ರನ್ನ ಕರ್ಕೊಂಡು ವಾಡ್ಯದೊಳಗೆ ಇರ್ತಾನ. ವಾಡ್ಯದೊಳಗ ಇವರಿಗೆ ರೂಮ್ ಕೊಟ್ಟಿರ್ತಾರ ಕಾಯಿ ಮಂತಂದವ್ರಿಗೆ, ಹಿರಿಯ ಪುರುಷನಿಗೆ. ಅವರು ಹೋದಾಗ ಅಲ್ಲಿ ನೋಡಿ, ಹಂಗಂದ್ರ ನಾನು ಇಲ್ಲೇ ಮುದೇನೂರದಾಗ ಇದ್ಕೊಂಡು ಕಾರ್ಯ ಮುಂದುವರಿಸ್ತೀನಿ ಅಂತ ತಿಳ್ಕೊಂಡು ಮುದೇನೂರೊಳಗ ಅವರು ನಿಲ್ತಾರ. ಹಿಂಗಾಗಿ ರಾಜನ ಜೊತೆಗೆ ಬಹಳಷ್ಟು ವಿಚಾರಗಳನ್ನ ಹಂಚಿಕೊಂಡು ರಾಜನ ಸ್ನೇಹಿತರಾಗಿ ಇದ್ರು ಈ ಮನೆತನದ ಮೂಲ ಪುರುಷ. ಪಟ್ಟಣ ಶೆಟ್ಟಿ ಹೋಗಿ ಕಾಯಿ ಆತು, ಅಂದ್ರೆ ತೆಂಗಿನಕಾಯಿ ವ್ಯಾಪಾರ ಮಾಡುವಂತ ಈ ಕುಟುಂಬಕ್ಕೆ ಕಾಯಿ ಅವರು ಅಂತ ತಿಳ್ಕೊಂಡು ಅವರು ಮುದೇನೂರು, ನಮ್ಮ ರಾಮದುರ್ಗ ತಾಲೂಕಿನ 6 ಕಿಲೋಮೀಟರ್ ಅಂತರದೊಳಗ ಒಂದು ಊರು. ಎಸ್.ಎಂ. ಅಂಗಡಿ ಅಂತಂದ್ರೆ ಇವ್ರ ಹೆಸರು ಶಿವಲಿಂಗಪ್ಪ ಮಲ್ಲಿಕಾರ್ಜುನಪ್ಪ ಅಂಗಡಿ. ಮಲ್ಲಿಕಾರ್ಜುನಪ್ಪ ಮತ್ತು ಗುರುಸಿದ್ದವ್ವ ಇವರ ಉದರದೊಳಗ 1914 ಆಗಸ್ಟ್ 23ರಂದು ಶಿವಲಿಂಗಪ್ಪ ಜನಿಸಿದ್ರು. ಇವರು ಕೇವಲ 1.5 ವರ್ಷದಿದ್ದಾಗ ಇವ್ರ ತಂದೆಯನ್ನು ಕಳ್ಕೊಂತಾರ. 7 ವರ್ಷದಾಗಿದ್ದಾಗ ತಾಯಿಯನ್ನು ಕಳ್ಕೊಂತಾರ. ಶಿವಲಿಂಗಪ್ಪ ಮುಂದ ಅನಾಥಕ್ಕನ. ಇವ್ರ ಚಿಕ್ಕಪ್ಪನಾದ ಗುರುಪಾದಪ್ಪ ಮತ್ತು ಚಿಕ್ಕಮ್ಮ ಬಸಮ್ಮ ಇವ್ರನ್ನ ಕರ್ಕೊಂಡು ಹಂದಿಗುಂದ, ರಾಯಬಾಗ್ ತಾಲೂಕು, ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಹಂದಿಗುಂದಕ್ಕೆ ಕರ್ಕೊಂಡು ಹೋಗ್ತಾರ. ಬಹಳ ಬಡತನ ಆರಂಭದೊಳಗ. ಹಂದಿಗುಂದ ಪ್ರಾಥಮಿಕ ಶಿಕ್ಷಣ, ಬೆಳಗಾವಿ ಗಿಲ್ಗಂಚಿ ಅಟಲ್ ಹೈಸ್ಕೂಲ್ ಶಿಕ್ಷಣ, ರಬಕವಿ ಎಂ ವಿ ಪಟ್ಟಣ ಹೈಸ್ಕೂಲ್ ಒಳಗ ಶಿಕ್ಷಣ, ವಿಜಯಪುರದಾಗ SS ಹೈಸ್ಕೂಲ್ದೊಳಗ ಮಾಧ್ಯಮಿಕ ಶಿಕ್ಷಣ. ಹಿಂಗ ಮಾಡ್ತಾ ಮಾಡ್ತಾ ಲಿಂಗರಾಜ್ ಕಾಲೇಜಿನ BA ಪದವಿಯನ್ನ ಸಂಪಾದಿಸ್ತಾರ. ಬಹಳ ವಿಚಿತ್ರ ಅಂತಂದ್ರ ಎಸ್.ಎಂ. ಅಂಗಡಿಯವರಿಗೆ ಗಣಿತ ವಿಷಯವನ್ನ ವಿಶೇಷವಾಗಿ ಪಡೆದುಕೊಂಡು ಗಣಿತೊಳಗ ತಜ್ಞರಾಗಬೇಕು, ಸ್ಪೆಷಲಿಸ್ಟ್ ಆಗ್ಬೇಕು. ಯಾಕಂದ್ರೆ ಪಾವಟಿಯವರ ಪ್ರಭಾವ, ನಾನು ಗಣಿತ ವಿಷಯವನ್ನು ತಗೋಬೇಕು ಅಂತ ಹೇಳ್ಕೊಂಡು ಇದ್ದಾಗ ಇವರ ಇಂಗ್ಲಿಷ್ ಪ್ರಾಧ್ಯಾಪಕ ಡಾಕ್ಟರ್ KR ಶ್ರೀನಿವಾಸ ಅಯ್ಯಂಗರ್ ಅವರು ನಮ್ಮ ಬಸವನಾಡರ ಆತ್ಮೀಯ ಸ್ನೇಹಿತರು. ಇವರ ಪ್ರಭಾವಕ್ಕೆ ಒಳಗಾಗಿ ಬೇಡ ನಾನು ಇಂಗ್ಲಿಷ್ ತಗೊಳ್ತೀನಿ ಅಂತ ತಿಳ್ಕೊಂಡು ಇಂಗ್ಲಿಷ್ ತಗೊಂತಾರ. ಬೆಳಗಾವಿಯ ಟ್ರೈನಿಂಗ್ ಟೀಚರ್ಸ್ ಕಾಲೇಜ್ ಒಳಗ BT, ಈಗೇನು B.Ed ಅಂತಾರಲ್ಲ ಹಂಗ BT ಮುಗಿಸ್ತಾರ. ಶಿವಲಿಂಗಪ್ಪ ಮಾಧ್ಯಮಿಕ ಶಾಲೆಯಲ್ಲಿರುವಾಗ ಅವ್ರ ಗುರುಗಳಾದಂಥ ಜಿ.ವಿ. ಪುರಾಣಿಕರು, R.M. ಮಲ್ಯ, ಕಾಲೇಜೊಳಗ ಡಾಕ್ಟರ್ ಶ್ರೀನಿವಾಸ ಅಯ್ಯಂಗರ್, BT ಓದುತ್ನಾಗ ವಿ.ಡಿ. ಘಾಟಿ ಮತ್ತು J.A. ವಕೀಲರು ಇವರ ಸಾಕಷ್ಟು ವೈಚಾರಿಕ ಚಿಂತನೆಗೆ, ಸಾಹಿತ್ಯಕ್ಕ ಪ್ರಭಾವಕ್ಕೆ ಒಳಗಾದ. ಇವರನ್ನ ತಮ್ಮ ಜೀವನದುದ್ದಕ್ಕೂ ಶಿವಲಿಂಗಪ್ಪನವರು ನೆನೆಸಿದ್ರು ಅಂತ ಗೊತ್ತಾಗತ್ತೆ. ಇವ್ರ ಮೇಲೆ ಇನ್ನೂ ಒಬ್ಬರು ಪ್ರಭಾವ ಬೀರಿದಾರ ಅಂತಂದ್ರೆ ಅಥಣಿ ಶ್ರೀಗಳು.
ಇವರು ಅಬಕಬೈಲಿ ಅಳುಗರಾಗ ಅತ್ರಿ ಶ್ರೀಗಳು ಅವರ ಮೊಮ್ಮಗನಾದಂತ ಅವ್ರ ತಮ್ಮನ ಮೊಮ್ಮಗನಾದಂತ ಅಂದ್ರೆ ಪೂರ್ವಾಶ್ರಮದ ಸಂಬಂಧಿಕರಾದಂತ ಮುರುಗಯ್ಯ ಬಾಗೂಜಿ ಮಠ ಇವು ದಂಪತಿಗಳ ವಿಶೇಷ ಪ್ರೇರಣೆಗೆ ಇವರು ಒಳಗಾಗಿದ್ರು. ಈ ಹುಡುಗ ಶಿವಲಿಂಗಪ್ಪ ಬಹಳ ಶಾಣೆ ಅದಾನ. ಬಾಗೂಜಿ ಮಠಕ್ಕೆ ಮಕ್ಕಳಿರಲಿಲ್ಲ. ಈಗ ಅಲ್ಲಿ ಮಾನವಿ ಅವ್ರ ಮನೆಗೆ ದತ್ತು ತಗೊಂಡವ, ಮಾನವಿ ಅಂತ ಹೇಳಿ ಬಾಗೂಜಿ ಮಠದ ಆಸ್ತಿ ನಾನು ಕರೆಸಿದ್ರು ಹೇಳ್ತಾನೆ. ಅಲ್ಲಿ ಮಾನವಿ ಅವರಿಗೆ ಮುರುಗಯ್ಯ ದಂಪತಿಗಳು ಆ ಇಡೀ ಆಸ್ತಿಯನ್ನು ಅವ್ರು ಕೊಟ್ಟರು. ಆದ್ರ ಬಾಲ್ಯದೊಳಗ ಶಿವಲಿಂಗಪ್ಪನ ಇಷ್ಟು ಶಾಣದಲ್ಲ, ಇವನಿಗೆ ಸಾಲಿ ಕಲಿಸ್ಬೇಕು, ವಿದ್ಯಾಭ್ಯಾಸ ಎಲ್ಲಿ ನಿಲ್ಬಾರ್ದು ಅಂತ ತಿಳ್ಕೊಂಡು ಅವ್ರನ್ನ ಹುರಿದುಂಬಿಸಿ ಅವ್ರಿಗೆ ಬೇಕಾಗ್ತಕ್ಕಂಥ ಎಲ್ಲ ಆಕರಗಳನ್ನ ಸವಲತ್ತುಗಳನ್ನ ಮಾಡಿಕೊಡ್ತಾರೆ. ವಿದ್ಯಾಭ್ಯಾಸವನ್ನು ಪೂರೈಸಿದ ಶಿವಲಿಂಗಪ್ಪ ರಬಕವಿ ಪಟ್ಟಣ ಹೈಸ್ಕೂಲ್, ಕುಂದಗೋಳದ ಹರಿಭಟ್ ಹೈಸ್ಕೂಲು, ಸವಣೂರಿನ ಸರ್ಕಾರಿ ಮಜೀದ್ ಹೈಸ್ಕೂಲ್ ಒಳಗೆ ಹೆಡ್ ಮಾಸ್ಟರ್ ಆಗಿ ದೊಡ್ಡ ಪ್ರಮಾಣದೊಳಗೆ ಸೇವೆಯನ್ನು ಸಲ್ಲಿಸಿದರು. ಇವರು ಸಾಹಿತ್ಯಾಸಕ್ತರು, ಸಂಶೋಧಕರು, ಸಂಪಾದಕರು ಮತ್ತು ವಿಶೇಷವಾಗಿ ವಚನ ಸಾಹಿತ್ಯದೊಳಗ ಸಾಕಷ್ಟು ಆಸಕ್ತಿಯನ್ನ ಹೊಂದಿರ್ತಾರೆ. ಇವರಿಗೆ ಧಾರವಾಡದ ರಾಜ್ಯ ಶಿಕ್ಷಣ ಸಂಸ್ಥೆ ಸ್ಟೇಟ್ ಇನ್ಸ್ಟಿಟ್ಯೂಟ್ ಫಾರ್ ಎಜುಕೇಶನ್ ಅಂತಕ್ಕಂಥದ್ರೊಳಗ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾರೆ. 73ರಿಂದ ಏನು ರಿಟೈರ್ಡ್ ಆಗ್ತಾರಲ್ಲ ಅದು ಆಗೋಕ್ಕಿಂತ ಮುಂಚೆ 1961 ಬೇರೆ ಬೇರೆ ಕಡೆ ಹೆಡ್ ಮಾಸ್ಟರ್ ಕೆಲಸ ಮಾಡ್ತಿರ್ತಾರ. ಅವ್ರಿಗೆ 1961 ತಪ್ಪನ್ ಕುಮಾರಸ್ವಾಮಿಗಳು ಮತ್ತು ಡಿ ಸಿ ಪಾಟೀಲ್ ಅವರು ನಾವು ಈ UGC ನೆರವಿನಿಂದ ಕನ್ನಡ ವಚನಗಳನ್ನ ಇಂಗ್ಲಿಷ್ಗೆ ಯಾಕೆ ನಾವು ತರ್ಜುಮೆ ಮಾಡಬಾರ್ದು ಅಂತಕ್ಕಂಥ ಒಂದು ಯೋಜನೆಗಳನ್ನು ತಯಾರಾಗ್ತಾರೆ. UGCಗೆ ಬರೆದಾಗ್ತಾರೆ, UGC ಅಪ್ರೂವಲ್ ಕೊಡ್ತೈತಿ. ಪಾಟೀಲ್ ಅವರು ದೊಡ್ಡ ಕನಸುಗಾರರು ಈ ವಚನ ಸಾಹಿತ್ಯವನ್ನು ಹುಟ್ಟಾಕ್ಲಿಕ್ಕೆ ಅಥವಾ ಈ ಕರ್ನಾಟಕ ವಿಶ್ವವಿದ್ಯಾಲಯ ವಚನ ಸಾಹಿತ್ಯದ ತವರಾಗ್ಲಿಕ್ಕೆ ಪಾಟೀಲ್ ಅವರು ದೊಡ್ಡ ಕೆಲಸ. ತಪ್ಪನ್ ಕುಮಾರಸ್ವಾಮಿಗಳು 2 ಹೆಸರನ್ನು ಹೇಳ್ತಾರೆ. ಅವಾಗ ಕರ್ನಾಟಕ ಕಾಲೇಜಿನ ಇಂಗ್ಲಿಷ್ ಪ್ರಾಧ್ಯಾಪಕರು, ಭಾರತದ ಬಹಳ ದೊಡ್ಡ ಇಂಗ್ಲಿಷ್ ಪ್ರಾಧ್ಯಾಪಕರು ಅರ್ಮಾಂಡೋ ಬೆನೆಜಿಸ್ ಅಂತಕ್ಕಂಥ ಅವರಂದು, ಮತ್ತು ಇನ್ನೊಬ್ಬರು ಶಿವಲಿಂಗಪ್ಪ ಮಲ್ಲಿಕಾರ್ಜುನಪ್ಪ ಅಂಗಡಿ ಎಸ್ ಎಂ ಅಂಗಡಿಯವರು. ಎಸ್ ಎಂ ಅಂಗಡಿಯವ್ರು ಏನ್ ಮಾಡ್ತಾರಂತಂದ್ರ ಸಹಾಯಕರಾಗಿ, ಇದು ಬಹಳ ಜನರಿಗೆ ಗೊತ್ತಿಲ್ಲ, ಅವ್ರ ಕುಟುಂಬದ ಸದಸ್ಯರಿಗೂ ಗೊತ್ತಿಲ್ಲ, ರಬಕವಿಯ ಮೊಮ್ಮಗನಾದಂತ ಈಶ್ವರ್ ಸನ್ಕಲ್ರನ್ನು ಕರ್ಕೊಂಡ್ರೆ ಈಶ್ವರ್ ಸನ್ಕಲ್ ಎಲ್ಲೂ ನೌಕರಿ ಆಗಿಲ್ಲ ಪಾಪ. ಈ ವಚನ ಸಾಹಿತ್ಯ ಸಹಾಯಕ ಸಂಶೋಧಕ ಇವರಿಗೆ ಹೆಲ್ಪ್ ಮಾಡಕ್ಕ, ವಚನಗಳನ್ನು ತಗೊಳಕ. ಇನ್ನೂ ವಿಚಿತ್ರ ಅಂತಂದ್ರ ಅರ್ಮಾಂಡೋ ಬೆನೆಜಿಸ್ರಿಗೆ ಒಂದು ಇಂಗ್ಲಿಷ್ ಶಬ್ದ ಬರ್ತಿರ್ಲಿಲ್ಲ, ಕನ್ನಡ ಶಬ್ದ ಬರ್ತಿರ್ಲಿಲ್ಲ. ಇವಾಗ ಫ್ರಮ್ ಗೋವಾ, ಕೊಂಕಣಿ ಕ್ರಿಶ್ಚಿಯನ್ರು. ಶಿವಲಿಂಗಪ್ಪ ಅಂಗಡಿಯವರು ಲಿಂಗಾಯತ ಬಣಜಿಗ ಸಮಾಜದವರು, ಸಣ್ಕಲ್ರು ಶಿವಶಿಂಪಿ ಲಿಂಗಾಯತ ಸಮಾಜದವರು. ಬಹುಶಃ 3 ಮಂದಿ ಒಂದೇ ತಾಟಿನ ಊಟ ಮಾಡ್ತಕ್ಕಂಥ ಒಂದು ಆತ್ಮೀಯ ಬಾಂಧವ್ಯ ಮತ್ತು ಸ್ನೇಹಿ. 1961ರಿಂದ 73ರವರೆಗೆ ಮತ್ತು ತದನಂತರವೂ ಕೂಡ ಎಸ್ ಎಂ ಅಂಗಡಿಯವರು ತಮ್ಮನ್ನು ಇಷ್ಟು ತೊಡಗಿಸಿಕೊಂಡಿದ್ರು ಈ ವಚನ ಸಾಹಿತ್ಯ ತರ್ಜುಮೆಗೆ ಅಂತಂದ್ರೆ, ಭಾಷಾಂತರಕ್ಕಂದ್ರೆ. ಅವರಿಗೆ ಸಾಕಷ್ಟು ಪ್ರಮಾಣದೊಳಗ ಈ ವಚನ ಸಾಹಿತ್ಯಕ್ಕ ನಿಲ್ತಾರ. ಅವ್ರಿಗೆ KR ಶ್ರೀನಿವಾಸ ಅಯ್ಯಂಗಾರ್ ಅವರು ಮತ್ತು ಅದೇ ಸಂದರ್ಭದೊಳಗ ಪ್ರೊಫೆಸರ್ ಬಸವನಗೌಡರು AK ರಾಮಾನುಜಂ ಜೊತೆಗೆ ಮತ್ತು ಶ್ರೀನಿವಾಸ ಅಯ್ಯಂಗಾರ್ ಕೂಡ್ಕೊಂಡು ವಿಜಿಲ್ಸ್ ಆಫ್ ಬಸವ ಅಂತಕ್ಕಂಥ ಒಂದು ಇಂಗ್ಲಿಷ್ ಪುಸ್ತಕ ಬಸವಣ್ಣವರ ವಚನಗಳನ್ನ ಪಾಠಾಂತರ ಅಥವಾ ಭಾಷಾಂತರ ಮಾಡ್ತಿರ್ತಾರೆ. ಅದು ಶಿವಲಿಂಗಪ್ಪನವ್ರ ಮೇಲೆ ಬಹಳ ದೊಡ್ಡ ಪ್ರಭಾವ ಬೀರ್ತು. ಇದರ ಪರಿಣಾಮವಾಗಿ ವಚನ ಸಾಹಿತ್ಯದ ಅಭಿರುಚಿಯನ್ನ ಶಿವಲಿಂಗಪ್ಪನವರು ಆಳವಾಗಿ ಬೆಳೆಸಿಕೊಂಡ್ರು. ಕನ್ನಡ ಸಾಹಿತ್ಯದ ಮುಕಟಪ್ರಾಯವಾದಂಥ ವಚನಗಳೊಳಗ ಮಾರು ಹೋದ್ರು. ಬಸವಣ್ಣವರು ಮತ್ತು ಶ್ರೀನಿವಾಸ ಅಯ್ಯಂಗಾರ್ ಇವರಿಗೆ ಇದೇ ರೀತಿಯಾಗಿ, ನೋಡಪ್ಪ ಶಿವಲಿಂಗಪ್ಪ, ನಾನು ವಚನ ಸಾಹಿತ್ಯ ಕನ್ನಡ ಬಸವಣ್ಣ ಮಾಡಿದಿ, ನೀನು ಅಕ್ಕಮಾದೇವಿ ವಚನವನ್ನ ಇಂಗ್ಲಿಷಿಗೆ ತರ್ಜುಮೆ ಮಾಡು ಅಂತ ತಿಳ್ಕೊಂಡು ಅವ್ರು ಹೇಳ್ತಾರೆ. ಇದಕ್ಕಿಂತ ಮುಂಚೆ 44ನೇ ನಬಕವಿ ಸಾಹಿತ್ಯ ಸಮ್ಮೇಳನ ಬಹಳ ಮಂದಿಗೆ ಗೊತ್ತಿರಲಿ. ಇವರು ಸಂಘಟಕರಾಗಿ 30 ವರ್ಷದವರು, ಮಾಸ್ತರ್ ಹೈಸ್ಕೂಲ್ ಟೀಚರ್. ಅಲ್ಲಿ ಇವರು ಹುಲಗಬಾಳಿ ಮಾಸ್ತರ್ ಅಂತ ತಿಳ್ಕೊಂಡು, ಅಂದ್ರೆ ಈಗ ಮಲ್ಲಿಕಾರ್ಜುನ ಹುಲಗಬಾಳಿ ಅವ್ರು ತಂದೆಯವರು, ಇವರೆಲ್ಲರೂ ಕೂಡ್ಕೊಂಡು ಬಗಿ ಎಲ್ಲಟ್ಟಿ ಅವರು ಬಹಳ ದೊಡ್ಡ ಪ್ರಮಾಣದಾಗ ಕೆಲಸ ಮಾಡ್ತಾರೆ. ಈಶ್ವರ್ ಸನ್ಕಲ್ರು ಅದ ರಬಕವಿ ಅಂತ ಒಂದು ಕುಗ್ರಾಮಕ್ಕ ಬಸವನಗೌಡರ್ ಅಂತ ದೊಡ್ಡ ಮೇಧಾವಿಗಳನ್ನ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಮಾಡ್ತಕ್ಕಂಥ ಸಂಘಟನಾ ಕೆಲಸಕ್ಕೆ ಅಂಗಡಿಯವರು ತಮ್ಮನ್ನು ತೊಡಗಿಸ್ಕೊಂತಾರೆ. ಅಂಗಡಿಯವರ ಶಿಷ್ಯರಾದಂಥ ಅವರ ಅಕ್ಕನ ಮಗ ಪ್ರೊಫೆಸರ್ ಗುಂಜೆಟ್ಟಿ ಅವರು, ಯಶವಂತಗೌಡ, ಹುಣಸಾಳ, ಎಸ್ ಎಂ ಹುಣಸಾಳ, ಇವರೆಲ್ಲರೂ ಕೂಡ ಅಷ್ಟೇ ಅಲ್ಲ,
ಒಂದು ರಬಕವಿ ಬನಟಿಯ ಸಾಹಿತ್ಯ ಪರಿಸರದೊಳಗಿರ್ತಕ್ಕಂಥ ಒಂದು ಸಾಹಿತ್ಯ ವಲಯವನ್ನು ಗಟ್ಟಿಗೊಳಿಸ್ಲಿಕ್ಕೆ ವೈಚಾರಿಕತೆಯನ್ನು ಮಾಡಲಿಕ್ಕೆ ಅಂಗಡಿಯವರ ಕಾರ್ಯ ಬಹಳ ದೊಡ್ಡದು. ಹೀಗಾಗಿ ಬಸವಣ್ಣನ ನಾ ಮಾಡಿನಪ್ಪ ಮ್ಯೂಸಿಯಮ್ಸ್ ಆಫ್ ಬಸವಣ್ಣ, ವೈ ಡೋಂಟ್ ಯು ಟ್ರೈ ವಿತ್ ಅಕ್ಕಮಹಾದೇವಿ ಅಂತ ತಿಳ್ಕೊಂಡು ಅಕ್ಕಮಹಾದೇವಿಯ ವಚನ ಮಾಡ್ತಾರ. ಇವ್ರು ಇಂಗ್ಲಿಷ್ ಅನುಭವದ ಮಾಡಿ ಇವ್ರು ಏನ್ ಮಾಡ್ತಾರೆ, ಆಗಿನ ಕಾಲಕ್ಕೆ ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಉಪಕುಲಪತಿಗಳಾದಂಥ ಕುವೆಂಪುರವ್ರನ್ನ ಭೇಟಿಯಾಕಾರ. ಕುವೆಂಪುರವರು ಇಷ್ಟು ಖುಷಿ ಆಕಾರ, ಯಾಕಂದ್ರೆ ಇವಾಗ ವೆರಿ ಗುಡ್ ಸ್ಕಾಲರ್ ಇನ್ ಇಂಗ್ಲಿಷ್ ಆಲ್ಸೋ ಕುವೆಂಪುರು. ಶಿವಲಿಂಗಪ್ಪ ಅಂಗಡಿಯವ್ರು ಬರ್ರಿ, ನೀವು ಇಷ್ಟು ಚಂದ ಟ್ರಾನ್ಸ್ಲೇಟ್ ಮಾಡಿರಲ್ಲ, ನಾನು ಇಫ್ ಯು ಯುವರ್ ಪರ್ಮಿಷನ್ ಶಾಲೆ ಪಬ್ಲಿಷ್ ಇನ್ ಅವರ್ ಜರ್ನಲ್. ಮೈಸೂರು ವಿಶ್ವವಿದ್ಯಾಲಯದ ಜರ್ನಲ್ದೊಳಗ ಮೊಟ್ಟ ಮೊದಲಿಗೆ ಅಕ್ಕಮಹಾದೇವಿ ವಚನಗಳು ಪಬ್ಲಿಷ್ ಆಗ್ತಾವು. ಅಕ್ಕಮಹಾದೇವಿ ವಿಶ್ವವಿದ್ಯಾಲಯ ಅಂದ್ರ ಇವತ್ತು ಮೈಸೂರು ವಿಶ್ವವಿದ್ಯಾಲಯದಾಗ ಅದು 100 ವರ್ಷದ ದಾಟಿದಂತ ಹಳೆಯ ವಿಶ್ವವಿದ್ಯಾಲಯ. ಇವರ ವಚನಗಳು ಪ್ರಕಟಗೊಂಡು ಅಂಗಡಿಯವರು ಇಷ್ಟಕ್ಕೆ ನಿರ್ಲಿಲ್ಲ. ಎಸ್.ಎಂ. ಅಂಗಡಿಯವರು ಇಲ್ಲ, ನಾನು ನನ್ನ ಕೆಲಸ ಇನ್ನೂ ಮುಂದೆ ಮಾಡಬೇಕು ಅಂತ ತಿಳ್ಕೊಂಡು ಇಂಗ್ಲಿಷ್ ಅನುವಾದದ ಕಾರ್ಯಯೋಜನೆಗೆ ತಮ್ಮನ್ನು ತಾವು ತೊಡಗಿಸುವಂತಾರೆ. ಅದಕ್ಕೆ UGC ನೆರವು ಸಿಗತೈತಿ. ನವಕಲ್ಯಾಣ ಮಠದ ಕುಮಾರಸ್ವಾಮಿಗಳು ಇದರ ನೇತೃತ್ವವನ್ನು ಕರ್ಣಧಾರತ್ವವನ್ನು ವಹಿಸಿದರು. ಆಗ ಸಹಜವಾಗಿಯೇ ಎಸ್.ಎಂ. ಅಂಗಡಿಯವ್ರ ಮೇಲೆ ಅವ್ರ ಕಣ್ಣು ಬೀಳ್ತೈತಿ ಕುಮಾರಸ್ವಾಮಿಗಳು. ಅವಾಗ ಅಂಗಡಿಯವರು ಮತ್ತು ಅರ್ಮಾಂಡೋ ಮೆನೆಜಿಸ್ ವಾಸ್ ಅ ಸ್ಕಾಲರ್ ಆಫ್ ಆಲ್ ಟೈಮ್. ಗೋಕಾಕರ್ಕಿಂತ ಹೆಚ್ಚಿನ ಅಂದ್ರೆ ಗೋಕಾಕರಷ್ಟೇ ಸಮಕಾಲೀನರು, ಗೋಕಾಕರಷ್ಟೇ ಆಂಗ್ಲ ಭಾಷೆಯೊಳಗೆ ಪರಿಣಿತಿಯನ್ನು ಪಡೆದವರು ಅರ್ಮಾಂಡೋ ಮೆನೆಜಿಸ್. ಕರ್ನಾಟಕ ಕಾಲೇಜಿನ ಪ್ರಾಚಾರ್ಯರಾಗಿ ಕೆಲಸ ಮಾಡ್ತಿರ್ತಾರೆ. ಒಂದು ಇಂಗ್ಲಿಷ್ ಭಾಷೆಯ ಪಾಂಡಿತ್ಯದ ಮಹಾಮೇರು ಅಂತ ಅನ್ಸ್ಕೊಂಡಿರ್ತಾರೆ ಅರ್ಮಾಂಡೋ ಮೆನೆಜಿಸ್. ಅವ್ರ ಜೊತೆಗೆ ನಾನು ಹಂಗಾರ ವಚನಾನುವಾದ ಕಾರ್ಯದೊಳಗ ಸಂಪೂರ್ಣವಾಗಿ ತ್ರಿಕರಣಪೂರ್ವಕವಾಗಿ ಅಂತಾರ. ಅಂದ್ರ ಅವನು ಮನದ ಅವ್ರಿಗೆ ಏನು ಆ ಅಪೇಕ್ಷೆಯಿಂದ ಅವ್ರಿಗೆ ಸಿಗ್ತಕ್ಕಂಥ ಸಣ್ಣ ಅವತ್ತು 50-100 ರೂಪಾಯಿ ಸಿಗ್ತಕ್ಕಂಥ ತಿಂಗಳಿಗೆ ದುಡ್ಡಿನ ವ್ಯಾಮೋಹವನ್ನು ತೆಗೆದು ಹಾಕಿ ನಾನು ಹೆಂಗಾರು ಮಾಡಿದ ಕೆಲಸ ಮಾಡ್ಬೇಕು, ಸಹಾಯಕರನ್ನಾಗಿ ಈಶ್ವರ್ ಸರ್ಕಲ್ ಅಂತ ತಗೊಂಡಿರ್ತಾರೆ. ಅರ್ಮಾಂಡೋ ಮೆನೆಜಿಸು ಅವರ ಸಹಕಾರದೊಂದಿಗೆ ಬಹಳ ನೋಡ್ರಿ ಇಲ್ಲಿ ಎಷ್ಟು ವ್ಯತ್ಯಾಸ ಅಂತಂದ್ರೆ, ಅರ್ಮಾಂಡೋ ಮೆನೆಜಿಸ್ ಕನ್ನಡ ಬರ್ತಿರಲಿಲ್ಲ, ಇವ್ರು ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ರು. ಇಬ್ರು ಚರ್ಚೆ ಒಳಗ ಮಾಡಿ ಸಂವಾದ ಮಾಡಿ ಸುಮಾರು ಶರಣ ಸಾಹಿತ್ಯವನ್ನ ಅವರು ಪ್ರಕಟ ಮಾಡ್ತಾರೆ. ಮೊಟ್ಟ ಮೊದಲಿಗೆ ಶೂನ್ಯ ಸಂಪಾದನೆ ಪ್ರಕಾಶನವನ್ನು ಇಂಗ್ಲಿಷ್ಗೆ ತರ್ಜುಮೆ ಮಾಡ್ತಾರೆ. ಇಟ್ ಇಸ್ ವೆರಿ ಡಿಫಿಕಲ್ಟ್ ಟಾಸ್ಕ್ ಶೂನ್ಯ ಸಂಪಾದನೆ ಮಾಡಕ್ಕೆ. ಇನ್ನೂ ಒಂದು ಸತ್ಯ ಸಂಗತಿಯನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಶೂನ್ಯ ಸಂಪಾದನೆಯನ್ನ ಬೇರೆ ಬೇರೆ ಜನ ಆಧುನಿಕ ಕನ್ನಡ ಸಾಹಿತ್ಯಗಳ ಸಂಶೋಧಕರು ಮಾಡಿದರು. ಸಂಪಾದಕರು ಹೊರತುಪಡಿಸಿ, ಮೊದಲಿನ ಸಂಪಾದಕರು ಹೊರತುಪಡಿಸಿ ಅದ್ರಾಗ ಉಸ್ತೂರ್ ಮಠರು ಬೇರೆ ಬೇರೆ ಜನ ಮಾಡಿದರು. ಅದರ ಪೂರ್ಣ ಪ್ರತಿಯಾಗಿ ಕಂಪೈಲ್ ಮಾಡಿ ಸಂಕಲನ ಮಾಡಿ ಸಂಪಾದನೆ ಮಾಡಿದವರು ಪ್ರೊಫೆಸರ್ ಎಸ್.ಎಂ. ಅಂಗಡಿಯವರು. ಸಿದ್ದರಾಮೇಶ್ವರ ವಚನಗಳನ್ನು ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡಿದರು. ಅದನ್ನ ಕರ್ನಾಟಕ ವಿಶ್ವವಿದ್ಯಾಲಯ ಪ್ರಕಟ ಮಾಡಿತು. ಯಡಿಯೂರು ಸಿದ್ಧಲಿಂಗೇಶ್ವರ ವಚನಗಳನ್ನ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಪ್ರಕಟ ಮಾಡಿದರು. ಪ್ರಭುದೇವರ ಸಮಗ್ರ ವಚನಗಳನ್ನ ಪ್ರಕಟ ಮಾಡಿದರು. ಇಲ್ಲಿಯೂ ಕೂಡ ಎಸ್.ಎಂ. ಅಂಗಡಿಯವರಿಗೆ ಅವರ ಶಿಷ್ಯ ವಲಯ, ಈಗ ಬಹಳ ದೊಡ್ಡ ವ್ಯಕ್ತಿಗಳು, ಅವರು ಅವನು ತಗೊಂಡು ತಮ್ಮ ವಚನದೊಳಗೆ ಹಾಕೊಂಡ. ಅಲ್ಲಮ್ಮನ ವಚನ, ಟ್ರಾನ್ಸ್ಲೇಟೆಡ್ ವಚನ ಆಫ್ ಅಲ್ಲಮ್ಮ ಅಂತ ನನಗೆ ಇಲ್ಲಿ, ಯಾಕಂದ್ರೆ ಕೆಲವು ಹೆಸರುಗಳನ್ನ ಅವರ ಕುಟುಂಬ ಸದಸ್ಯರ ಜೊತೆಗೆ ನಾನು ಶೇರ್ ಮಾಡಿದೆ, ಜಯಶ್ರೀ ಅವ್ರ ಮೇಡಮ್ ಜೊತೆಗೆ. ಅಂದ್ರೆ ಎಸ್.ಎಂ. ಅಂಗಡಿಯವರು ಅತ್ಯಂತ ತೀಕ್ಷ್ಣವಾದಿಗಳಾಗಿದ್ರು. ಅವ್ರಿಗೆ ಏನಾದ್ರ ತಪ್ಪು ಕಂಡು ಬಂದರೆ ನೇರವಾಗಿ ಪ್ರತಿಕ್ರಿಯೆ ಮಾಡಿ ಸ್ವಾಮಿಗಳಿರ್ಲಿ ರಾಜಕಾರಣಿಗಳಿರ್ಲಿ ಅವರ ಕೆಂಗಣ್ಣಿಗೆ ಗುರಿ ಹಾಕಿದ್ರು. ಪ್ರಭುದೇವರ ವಚನ ಆದ್ಮೇಲೆ ಚನ್ನಬಸವಣ್ಣವ್ರ ವಚನ ಮಾಡಿದ್ರು, ಬಸವಣ್ಣವ್ರ ವಚನಗಳನ್ನ ಮಾಡಿದ್ರು. ಚನ್ನಬಸವಣ್ಣವ್ರ ವಚನ ಆಗೋ ಮಟ್ಟ UGC ಫಂಡ್ ಇತ್ತು. ಒಂದು ಬಸವಣ್ಣವ್ರ ವಚನಗಳನ್ನ ಇವತ್ತ ಬೃಹನ್ಮಠ ಸಿರಿಗೇರಿ ಅವರು ಮೊದಲನೇ ಸ್ವಾಮಿಗಳು, ಬಹಳ ದೊಡ್ಡ ಸ್ವಾಮಿಗಳು ಅವರು, ಶಿವಕುಮಾರ ಸ್ವಾಮಿಗಳು ಅಂತ ತಿಳ್ಕೊಂಡು. ನಿಜಲಿಂಗಪ್ಪನವ್ರನ್ನ ಹೊಸದುರ್ಗ ಚುನಾವಣೆಗಳು ಸೋಲಿಸಂತವ್ರು ಶಿವಕುಮಾರ್, ಅವ್ರಿಗೆ ಇಂಗ್ಲಿಷ್ ಮಾಡ್ತಾರಲ್ಲ ಎಸ್.ಎಂ. ಅಂಗಡಿ ಅವ್ರನ್ನ ತಿಳ್ಕೊಂಡು ಎಸ್.ಎಂ. ಅಂಗಡಿ ಅವ್ರನ್ನ ಕರೆಸ್ತಾರೆ. ನಾವು ಇದನ್ನ ಪ್ರಕಟ ಮಾಡ್ತೀವಿ ಅಂತ ತಿಳ್ಕೊಂಡು ಫಂಡ್ ಇರಂಗಿಲ್ಲ UGC ಒಳಗ. ಅವಾಗ ಬಸವಣ್ಣವ್ರ ವಚನಗಳನ್ನ ಸಿರಿಗೇರಿ ಬೃಹನ್ಮಠ ಇವರು ಪ್ರಕಟ ಮಾಡ್ತಾರ. ಮಾಧವಿಯಕ್ಕನ ವಚನಗಳನ್ನ ಸ್ವಂತವಾಗಿ ಮೊಟ್ಟ ಮೊದಲಿಗೆ ಪ್ರಕಟ ಮಾಡಿದವರು ಅಂತಂದ್ರ ಪ್ರೊಫೆಸರ್ ಎಸ್.ಎಂ. ಅಂಗಡಿ ಅವರು. ಆ ಕಾಲಘಟ್ಟದೊಳಗ AS ಅಡಿಕೆ ಅಂತ ತಿಳ್ಕೊಂಡು B. ಸಿವಿಲ್ ಅವರು ಕುಲಪತಿಗಳಾಗಿದ್ರು. ಅವರು ಮಠ ಮಾಡಬಹುದು, ಅವ್ರು ಮಾಡಬಹುದು. ಪಾಪ ಅಡಿಕೆ ಅವರು ಎಲ್ಲ ಕೃತಿಗಳನ್ನ, ಈ ಅಕ್ಕಮಹಾದೇವಿ ಇಷ್ಟು ದೊಡ್ಡದೈತಿ, ಈ ಬೃಹತ್ ಕೃತಿಯನ್ನ ನನ್ನ ಪ್ರಕಾಶನ, ನಾನು ಅದಕ್ಕೆ ಫೈನಾನ್ಸ್ ಮಾಡ್ತೀನಿ, ನಾನು ಪರ್ಸನಲ್ ದುಡ್ಡು ಕೊಡ್ತೀನಿ ಅಂತ ತಿಳ್ಕೊಂಡು
ಎಸ್ ಎಂ ಅಂಗಡಿ ಅವ್ರನ್ನ ಕರೆದು ಹೇಳಿ ಅವರನ್ನ ಇಂಗ್ಲಿಷಿಗೆ ಟ್ರಾನ್ಸ್ಲೇಟ್ ಮಾಡಿ ಅಕ್ಕಮಹಾದೇವಿ ವಚನಗಳನ್ನ ಇಂಗ್ಲಿಷಿಗೆ ಟ್ರಾನ್ಸ್ಲೇಟ್ ಮಾಡಿದ್ರು. ಅಂಗಡಿಯವರು ತಾವೊಬ್ಬರೇ ಅಂದ್ರೆ ಮೆಣಂಜಸ್ ಇವೆಲ್ಲ ಮೇಲ್ಗಡೆ ಹೇಳಿದ್ದೆಲ್ಲ ಮೆಣಂಜಸರಿಗೆ 1972 ಜಯದೇವ ಲಿಗಾಡಿ ಅವರು ಅಂಗಡಿಯವರಿಗೆ ಹೇಳಿ ಕಳಿಸ್ತಾರ, ಅಣ್ಣವ್ರ ಅರಮಂಡ ಮೆಣಂಜಸ್ ಅವ್ರನ್ನ ಕರ್ಕೊಂಡು ಬರ್ರಿ ಅಂತ ಸೋಲಾಪುರಕ್ಕೆ. ಅವಾಗ BD ಮೂಗಿ ಅಂತ ನಮ್ಮ ಸವಿತಾ ದೇಶಮುಖ್ ಅವ್ರ ದೊಡ್ಡಪ್ಪ, ತಂದೆ ಶಂಕರಪ್ಪ ಮೂಗಿಯವರ ಅಣ್ಣ, ಅವ್ರಿಗೆ ಹೇಳಿ ಕಳಿಸ್ತಾರ. ಅವ್ರು BD ಮೂಗಿಯವರು ಅಂದ್ರ ದೊಡ್ಡಬಾಮಪ್ಪ ಮೂಗಿಯವರ ಮೊಮ್ಮಗ ಹಿರಿಯ ಮಗ, ಅವ್ರನ್ನ ಕರ್ಕೊಂಡು ಎಸ್ ಎಂ ಅಂಗಡಿ ಅವ್ರನ್ನ ಮತ್ತು ಅರ್ಮಂಡ ಮೆಣಂಜಸ್ ಕರ್ಕೊಂಡು ಸೋಲಾಪುರಕ್ಕೆ ಹೋಗ್ತಾರೆ. ಅವಾಗ ಅವ್ರಿಗೆ ಕನ್ನಡದಾಗ ಮಾತಾಡಕ್ಕೆ ಪ್ರಯತ್ನ ಮಾಡ್ತಾರೆ ಜಯದೇಶ್ ಲಿಗಾಡಿ ಅವರು. 4ನೇ ಮಠ ಕಲ್ತಾರವರು. ಇವ್ರಿಗೆ ಇಂಗ್ಲಿಷ್ನಾಗ ಉತ್ತರ ಕೊಡ್ತಿರ್ತಾರ. ಕನ್ನಡ ಅಲ್ಪ ಸ್ವಲ್ಪ ತಿಳಿದಿತ್ತು, ಉತ್ತರ ಕೊಡ್ತಾರ. ಯಾಕಂದ್ರೆ 8 ವರ್ಷ ಆಗ್ಬಿಟ್ಟಿರ್ತೈತಿ, 1961 10 ವರ್ಷ. ಯಾಕ್ರಿ ಅಂತಂದ್ರೆ ಇಲ್ಲ ನಂಗೆ ಕನ್ನಡ ಬರಂಗಿಲ್ಲ ಅಂತಂತ. ಮತ್ ಹೆಂಗ ಅಂತಂದಾಗ ಅವಾಗ ಒಂದು ಮಾತು ಹೇಳ್ತಾರೆ, ಅರ್ಮಂಡ ಮೆಣಂಜಸ್ ಹೇಳ್ತಾರ, ದ ಕಂಪೈಲೇಷನ್ ಆಫ್ ಶಿವನ ಸಂಪಾದನೆ ಸಿದ್ದರಾಮೇಶ್ವರ ವಚನ ಯಡಿಯೂರ ಸಿದ್ಧಲಿಂಗ, ಇಫ್ ಎನಿ ಕ್ರೆಡಿಟ್ ಹ್ಯಾಸ್ ಟು ಬಿ ಗಿವನ್, ಇಟ್ ಶುಡ್ ಬಿ ಗಿವನ್ ಟು ಮೈ ಲರ್ನಡ್ ಫ್ರೆಂಡ್ ಪ್ರೊಫೆಸರ್ ಎಸ್ ಎಂ ಅಂಗಡಿ ಅಂತ. ಅದಕ್ಕೆಲ್ಲ ಖ್ಯಾತಿ, ಅದಕ್ಕೆಲ್ಲದಕ್ಕೂ, ಯಾಕಂದ್ರೆ ಇಂಗ್ಲಿಷ್ ಪರಿಣಿತಿದ್ರು, ಕನ್ನಡ ಇದ್ರು. ನಾನು ನೆಪ ಮಾತ್ರ ಅಂತಕ್ಕಂಥ ಪ್ರಾಮಾಣಿಕ ಪ್ರಾಂಜಲ ಮನಸ್ಸಿನಿಂದ ಜಯದೇವ್ ಲಿಗಾಡಿ ಅವ್ರ ಮುಂದೆ ಪ್ರೊಫೆಸರ್ ಎಸ್ ಎಂ ಅಂಗಡಿ ಅವರು ಅವ್ರ ಮುಂದೆ ಅವ್ರಿಗೆ ಕ್ರೆಡಿಟ್ ಕೊಡ್ತಾರ. ಅಂದ್ರ ಅಷ್ಟೊಂದು ಆತ್ಮೀಯ ಸ್ನೇಹಿತರು. ಆಮೇಲೆ ಇವೆಲ್ಲ ಸಂಪಾದನೆ ಆದ್ಮೇಲೆ ಅರಮಂಡ ಮೆಣಂಜಸರು ಅವ್ರನ್ನ ಹೊರತುಪಡಿಸಿ ಅಂಗಡಿಯವರು ತಿಪ್ಪೇರುದ್ರ ಸ್ವಾಮಿ ಅವರ PhD ಪ್ರಬಂಧ ಶರಣರ ಅನುಭವ ಸಾಹಿತ್ಯ ಅಂತಕ್ಕಂಥದ್ದು, ಆ ಕಾಲಘಟ್ಟದೊಳಗ ವೀರಶೈವ ಅಂತಕ್ಕಂಥದ್ದು ಪಾರಿಭಾಷಿಕ ಪದ ಅಂತ ತಿಳ್ಕೊಂಡು ವೀರಶೈವ ಸೈನ್ಸ್ ಸ್ಟಡಿ ಅಂತಕ್ಕಂಥ ಒಂದು ಪುಸ್ತಕವನ್ನ ಪ್ರಕಟ ಮಾಡಿದ್ರು. ಇನ್ನೂ ಮುಂದೆ ಹೋಗಿ ಲಿಂಗಾನಂದ ಸ್ವಾಮಿಗಳಿಗೆ ಮಾತಾಜಿಯವ್ರಿಗೆ ಇಂಗ್ಲಿಷ್ ಒಳಗ ತರ್ಜುಮೆ ಮಾಡಿ, ಯಾಕಂದ್ರೆ ಲಿಂಗಾನಂದ ಸ್ವಾಮಿಗಳು ಕೂಡ BA ಇಂಗ್ಲಿಷ್ ಲಿಂಗರಾಜ್ ಕಾಲೇಜಾಗ. ಆಮೇಲೆ ಅವರಿಗೆ ಅವ್ರ ಕೃತಿಗಳಾದಂತ ಲಿಂಗ ತತ್ವ ದರ್ಪಣ ಅಂತಕ್ಕಂಥದ್ದು, ಎಂಬ್ಲಮ್ ಆಫ್ ಗಾಡ್ ಅಂತಕ್ಕಂಥ ಪುಸ್ತಕವನ್ನ ಟ್ರಾನ್ಸ್ಲೇಟ್ ಮಾಡ್ತಾರೆ. ಜಗದ್ಗುರು ಮಾತೆ ಮಾದೇವರ ಕಲ್ಯಾಣ ಕ್ರಾಂತಿ ಅಂತಕ್ಕಂಥ ಬಹಳ ದೊಡ್ಡ ಕೃತಿ. ಆ ಕೃತಿಯನ್ನ ರೆವಲ್ಯೂಷನ್ ಇನ್ ಕಲ್ಯಾಣ ಅಂತಕ್ಕಂಥ ಇಂಗ್ಲಿಷ್ ಪುಸ್ತಕಕ್ಕೆ ಇವರು ತರ್ಜುಮೆ ಮಾಡ್ತಾರೆ. ಇಷ್ಟಕ್ಕೆ ಬಿಡಂಗಿಲ್ಲ, ಜೀವರಿಗೆ ಹೋಗ್ತಾರ. ಜೀವರಿಗೆ ಹೋಗಿ ಅಲ್ಲಿ ಅಖಂಡೇಶ್ವರ ಸಮಗ್ರ ವಚನಗಳನ್ನು ತಗೊಂತಾರ. ಅವರಷ್ಟು ಕೆಲಸ ಬಹುಶಃ ಅವರು ಎಷ್ಟು ಅದ್ರೊಳಗೆ ತೊಡಿಸ್ಕೊಂಡಿರೋ ದಿನಕ್ಕೆ 4 ತಾಸು ನೋಡ್ಕೊಂಡಿದ್ರು, 20 ತಾಸು ಕೆಲಸ ಮಾಡ್ತಿದ್ರು. ಸರ್ವದಿನ ವಚನ ತಗೊಂತಾರ. ಕೆಲವು ಅನುಭಾವಿಗಳ ಹಾಡು ಹಬ್ಬಗಳನ್ನ ಇಂಗ್ಲಿಷಿಗೆ ಅನುವಾದ ಮಾಡ್ತಾರ. ಅಷ್ಟೇ ಅಲ್ಲ, ಜರ್ನಲ್ ಒಳಗೆ ಪ್ರಕಟ ಮಾಡ್ತಾರ. ಅವಾಗ ದ.ರಾ ಬೇಂದ್ರೆ, ಚನ್ನವೀರ ಕಣವಿ, ಪಂಚಾಕ್ಷರಿ ಹಿರೇಮಠ ಇವರೆಲ್ಲರೂ ಬೆಣ್ಣತ್ತಾರ ಎಸ್ ಎಂ ಅಂಗಡಿ ಅವರಿಗೆ. ನಮಗೂ ಅಷ್ಟು ಇಂಗ್ಲಿಷ್ನಾಗ ಟ್ರಾನ್ಸ್ಲೇಟ್ ಮಾಡಿದೆ. ದ.ರಾ ಬೇಂದ್ರೆ, ಚನ್ನವೀರ ಕಣವಿ, ಪಂಚಾಕ್ಷರಿ ಹಿರೇಮಠರು ಇವರೆಲ್ಲ ಇಂಗ್ಲಿಷ್ ಕವನಗಳನ್ನ, ಕನ್ನಡ ಕವನಗಳನ್ನ ಇಂಗ್ಲಿಷಿಗೆ ತರ್ಜುಮೆ ಮಾಡಿದಂತ ಒಬ್ಬ ಮೊದಲ ಸಾಹಿತಿ ಅಂತಂದ್ರ ಪ್ರೊಫೆಸರ್ ಎಸ್ ಎಂ ಅಂಗಡಿ ಅವರು. ಅಂಗಡಿಯವರ ಇಂಗ್ಲಿಷ್ ಭಾಷೆ ಒಳಗ ಎಷ್ಟು ಪ್ರಭುತ್ವ ಇತ್ತಂದ್ರ ಹೆರಾಲ್ಡ್ ಲಾಸ್ಕಿ ಅವರ ಬಹಳ ದೊಡ್ಡ ಹೊತ್ತಿಗೆ ಗ್ರಾಮರ್ ಆಫ್ ಪೊಲಿಟಿಕ್ಸ್ ಅಂತಕ್ಕಂಥ ಗ್ರಂಥವನ್ನ, ರಾಜ್ಯಶಾಸ್ತ್ರದ ಮೂಲ ತತ್ವಗಳು ಅಂತ ಹೇಳಿ ಕನ್ನಡದಾಗ ಟ್ರಾನ್ಸ್ಲೇಟ್ ಮಾಡ್ತಾರೆ. ಜಗತ್ ಪ್ರಸಿದ್ಧ ಕಾದಂಬರಿಕಾರರಾದಂತ ದೋಸ್ತೋವಸ್ಕಿಯ ಕ್ರೈಮ್ ಅಂಡ್ ಪನಿಷ್ಮೆಂಟ್ ಅಂತಕ್ಕಂಥ ಕಾದಂಬರಿಯನ್ನ ಅಪರಾಧ ಮತ್ತು ಶಿಕ್ಷೆ ಅಂತ ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ಮೈಸೂರು ವಿಶ್ವವಿದ್ಯಾಲಯ ಹೊರತಂದ ಇವುಗಳಲ್ಲದೆ ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟಾರಿಕಲ್ ರಿಸರ್ಚ್ ಇವರ ವತಿಯಿಂದ ಪಾರ್ಟೀಸ್ ಅಂಡ್ ಪೊಲಿಟಿಕ್ಸ್ ಇಂದ ಮೊಘಲ್ ದರ್ಬಾರ್ ಅಂತಕ್ಕಂಥ ಸತೀಶ್ ಚಂದ್ರರ ಒಂದು ಹಿರಿಯ ಹೊತ್ತಿಗೆಯನ್ನ ಕನ್ನಡಕ್ಕೆ ಅನುವಾದ ಮಾಡ್ತಾರ. ಅಂದ್ರ ಇಂಗ್ಲಿಷಿಂದ ಕನ್ನಡಕ್ಕೆ, ಕನ್ನಡದಿಂದ ಇಂಗ್ಲಿಷ್ಗೆ. ಇದೇ ಹೊತ್ತಕ್ಕ ರಬಕವಿ ಒಳಗ ತಮ್ಮ ಮೇಲೆ ಹೇಳಿದಲ್ಲ, ಬಾಲ್ಯದಿಂದಲೂ ಪ್ರಭಾವ ಬೀರಿದಂತ ಮುರುಗಯ್ಯನವರು ವಾಗೋಜಿ ಮಠ ಇವರ ಜೀವನ ಚರಿತ್ರೆ. ಯಾಕಂದ್ರೆ ಅವ್ರ ಮನೆಯಾಗಿದ್ದು ಕಲಿತಿರ್ತಾರ, ಅವ್ರು ಸಹಾಯ ಮಾಡಿರ್ತಾರ. ಅವ್ರ ಅತನಿ ಶಿವಗಳ ತಮ್ಮನ ಮೊಮ್ಮಗ ಅತನಿ ಶಿವಗಳು ಇವರಿಗೆ ರಬಕವಿಗೆ ವನಟ್ಟಿಗೆ ಬಂದಾಗ ಇವ್ರನ್ನ ಅವ್ರ ದರ್ಶನ ಆಗಿರ್ತೈತಿ ಇವರಿಗೆ. ಹಿಂಗಾಗಿ ಅವರೊಂದು ಜೀವನ ಚರಿತ್ರೆಯನ್ನ ಮಾಡ್ತಾರ.
ಮಾತಾಜಿಯವರು ಆ ಕಾಲಕ್ಕೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಂತ ಹೆಪ್ಪಿಟ್ಟ ಹಾಲು ಆ ಕಾದಂಬರಿಯನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡ್ತಾರ. ಬಹಳ ಜನರಿಗೆ ಗೊತ್ತಿಲ್ಲ, ಕರ್ತಾರ್ನ ಕಮ್ಮಟ ಅಂತಕ್ಕಂಥ ತಿಪ್ಪೇರೂರು ಸ್ವಾಮಿಯವರ ಬಹಳ ದೊಡ್ಡ ಕೃತಿ ಕಾದಂಬರಿ, ಅದನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡ್ತಾರ. ಅಷ್ಟೇ ಅಲ್ಲ, ಕುವೆಂಪುರವರು ನನ್ನ ರಾಮಾಯಣ ದರ್ಶನ ನೀವು ಮಹಾಕಾವ್ಯವನ್ನು ನೀವು ಇಂಗ್ಲಿಷ್ಗೆ ಯಾಕೆ ಟ್ರಾನ್ಸ್ಲೇಟ್ ಮಾಡಬಾರ್ದು ಅಂತಕ್ಕಂಥ ಕೇಳ್ತಾರ. ಇವರು ಆರಂಭ ಮಾಡ್ತಾರ. ಅದರ ಕಾರಣಾಂತರದಿಂದ ಏನಾಗೈತಿ, ನಾನು ವಚನ ಸಾಹಿತ್ಯ ಶರಣ ಸಾಹಿತ್ಯಕ್ಕೆ ತೊಡಗಿಕೊಂಡವ, ನಾನು ಈ ರಾಮಾಯಣ ಮಹಾಭಾರತ ತರ್ಜುಮೆ ಮಾಡಿದ್ರೆ ತಪ್ಪಾದಿತ್ತಲ್ಲ ಅಂತ ತಿಳ್ಕೊಂಡು ಆ ಕೆಲಸವನ್ನ ಅರ್ಧಕ್ಕೆ ಕೈ ಬಿಡ್ತಾರೆ. ಈ ವಿಷಯಗಳನ್ನ ಯಾಕೆ ಹೇಳ್ತೀನಿ ಅಂತಂದ್ರೆ, ಇವಕ್ಕ ಸುಮಾರು 61ರಿಂದ 73ರವರೆಗೆ 72ರವರೆಗೆ ನಿರಂತರವಾಗಿ ಶರಣರ ಬೇರೆ ಬೇರೆ ಆಕರಗಳನ್ನ, ವಿಶೇಷವಾಗಿ ಶೂನ್ಯ ಸಂಪಾದನೆಯನ್ನ ಕನ್ನಡಕ್ಕೆ ತರ್ಜುಮೆ ಮಾಡೋದು ಬಹಳ ಕಷ್ಟದ ಕೆಲಸ. ಇಂಗ್ಲಿಷ್ ಭಾಷೆ ಒಳಗೆ ಎಷ್ಟೊಂದು ಪರಿಣಿತರಾಗಿದ್ರು ಅಂತಂದ್ರೆ, ಬಹುಶಃ ಯಾರ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಆಗ್ಲಿ ಅಥವಾ ಮೂಲ ಲೇಖನ ಆಗ್ಲಿ ಅಥವಾ ಕೃತಿಯನ್ನ ಸಂಪಾದನೆ ಮಾಡಿದ್ರ ಅವರು ಎಸ್ ಎಂ ಅಂಗಡಿ ಅವ್ರು ಕೇಳ್ರಿ, ಅವರು ಅದಕ್ಕೆ ನ್ಯಾಯ ಒದಗಿಸಬಲ್ರು ಅಂತಕ್ಕಂಥ ವಿಚಾರವನ್ನ ಹೇಳ್ತಿರ್ತಾರೆ. ಇದೆಲ್ಲಕ್ಕೂಕ್ಕಿಂತ ಬಹಳ ದೊಡ್ಡ ಕೆಲಸವನ್ನ ಎಸ್ ಎಂ ಅಂಗಡಿ ಅವ್ರು ಮಾಡಿದ್ರು. ಬಹುಶಃ ನಾವು ಲಿಂಗಾಯತರಾಗ್ಲಿ ಕನ್ನಡಿಗರಾಗ್ಲಿ ಎಷ್ಟು ಕೃತಜ್ಞರು ಅಂತಂದ್ರ 13 ವರ್ಷ, ಬಹಳ ಮಂದಿಗೆ ಗೊತ್ತಿಲ್ಲ, ಎಸ್ ಎಂ ಅಂಗಡಿಯವರು 13 ವರ್ಷ ಬಸವ ದರ್ಶನ ಅಂತಕ್ಕಂಥ ಇಂಗ್ಲಿಷ್ ಪುಸ್ತಕವನ್ನ, ಮಹಾಕಾವ್ಯ, ಅದು 12 ಕಾವ್ಯ ವಿಭಾಗಗಳನ್ನು ಹೊಂದತಕ್ಕಂಥ ಮಹಾಕಾವ್ಯ. ಅಂದ್ರೆ ಮಹಾಕಾವ್ಯ ಹೆಂಗ ನಾನು ಇವತ್ತ ಕುವೆಂಪುರವ್ರದ್ದು ಹೇಳ್ತೀವಲ್ಲ, ಆ ರೀತಿಯಾಗಿ ಬೆಳೆದಂತ ಒಂದು ಮಹಾಕಾವ್ಯ. ಎಷ್ಟು ಪುಟ ಅಂದ್ರ 457 ಪುಟಗಳು. ಇದು ಬಹುಶಃ ಭಾರತದೊಳಗ ಅರವಿಂದರ ಸಾವಿತ್ರಿ ಅಂತಕ್ಕಂಥ ಒಂದು ಮಹಾಕಾವ್ಯ. ಅದು 470 ಯಾಕೋ ಸರಿ ಕೇಳ್ತಾ ಇಲ್ಲ, ಧ್ವನಿ ಕೇಳ್ತಾ ಇಲ್ಲ. ಹಲೋ, ಕೇಳಿದ್ರಿ ಸರ? ಈಗ ಕೇಳಿಸ್ತಾ ಇದೆ ಸರ್. ವಚನ ಸಾಹಿತ್ಯದ ಅವರು ಮಾದೇವರು ಅವ್ರ ಮನೆಗೆ ಹೋಗಿರ್ತಾರ. ಇದು 13 ವರ್ಷ ನಿರಂತರವಾಗಿ ಬಸವ ದರ್ಶನ ಅಂತಕ್ಕಂಥ ಮಹಾಕಾವ್ಯ, ಅದು ಮಹಾ ಸಂಪುಟ. ಅದನ್ನ ಬರೆದು ಬಹಳ ವೈಚಾರಿಕವಾಗಿ ಬರೆದ್ರು. ಬಹುಶಃ ಆ ಕಾವ್ಯ ಸಿ ಬಸವಮಠಕ್ಕೆ ಭವ್ಯ ಮಾನವ ಬರೀಲಿಕ್ಕೆ ಪ್ರೇರಣೆ ನೀಡಿತು ಅಂತಕ್ಕಂಥದ್ದು. ಬಸವ ದರ್ಶನ ಬರೆದ್ರು, ಮಾತಾಜಿ ಅವ್ರ ಕಡೆ ಬಂದಿರ್ತಾರ. ನಾನು ಇದನ್ನ ಬೆಂಗಳೂರಿಗೆ ಹೋಗಿ ನಾನು ಇಂಗ್ಲಿಷ್ನಾಗ ಪುಸ್ತಕ ಮಾಡ್ತೀನಿ ಅಂದ್ರೆ ಹಿಂದೂ ಮುಂದೆ ನೋಡ್ಲಾರ್ದು ಕೊಟ್ಬಿಡ್ತಾರ ಅವರು, ಎಸ್ ಎಂ ಅಂಗಡಿ ಅವರು. ಇದು ಎಷ್ಟು ಮುಗ್ದ್ರ ಹೋಗ್ಲಿ ಬಿಡು, ಯಾರು ಪ್ರಕಟ ಮಾಡ್ಲಿ ಅಂತ ತಿಳ್ಕೊಂಡು ಕೊಟ್ಟು ಬಿಡ್ತಾರ. ಅವ್ರ ಮಕ್ಕಳು ಜಯಶ್ರೀ ಅಂಗಡಿ ಅವರು, ಅಪ್ಪ ನಾಳೆ ಅವ್ರು ನಿನ್ನ ಹೆಸರಾಗ್ತಾರಂತ ಏನ್ ಗ್ಯಾರಂಟಿ, ಇರ್ಲಿ ಬಿಡುವ ಪಬ್ಲಿಷ್ ಮಾಡೋಲ್ರಕ್ಕ ಅಂತಾರ. ಇಂಥ ಒಂದು ವೈಚಾರಿಕ ಕ್ರಾಂತಿಕಾರಕ ಬಸವ ದರ್ಶನ ಅಂತಕ್ಕಂಥ 457 ಪುಟಗಳ ಲಿಂಗಾಯತ ಧರ್ಮ ತತ್ವಜ್ಞಾನವನ್ನ ಇಂಗ್ಲಿಷ್ನೊಳಗ ಟ್ರಾನ್ಸ್ಲೇಟ್ ಮಾಡೋದು ಬಹಳ ದೊಡ್ಡ ಗಾತ್ರದ ಕೆಲಸ. ಹಂಗಾರ ಹೌದಲ್ಲ, ಬೇಡ ಅಂತ ತಿಳ್ಕೊಂಡು ಹೋಗಿ ಹೇಳ್ತಾರ, ಕನ್ವಿನ್ಸ್ ಮಾಡ್ತಾರ, ಕೊಡ್ತಾರ. 13 ವರ್ಷದ ಬರೆದಂತ ಈ ದೊಡ್ಡ ಸುದೀರ್ಘವಾದಂತ ಪುಸ್ತಕ ಆರ್ಥಿಕವಾಗಿ ಇವ್ರು ಒಬ್ಬರೇ ಪ್ರಕಟ ಮಾಡಕ್ಕ ಕಷ್ಟ ಪಡ್ತಿರ್ತಾರ. ಅವಾಗ ಬಹಳ ಜನ ಅಂಗಡಿಯವರಿಗೆ ಆರ್ಥಿಕ ನೆರವನ್ನ ಕೊಡ್ತಾರ. ಆ ಆರ್ಥಿಕ ನೆರವಿನ ಜೊತೆಗೆ ಎಸ್ ಎಂ ಅಂಗಡಿಯವರು ಬಸವ ದರ್ಶನ ಅಂತಕ್ಕಂಥ ಮಹಾಕಾವ್ಯವನ್ನು ಬರೀತಾರ. ಅದು
ಬರೆದ ಕೆಲವೇ ದಿವಸದೊಳಗೆ ಅವರು ತೀರ್ಕೊಂತಾರ. KR ಶ್ರೀನಿವಾಸ ಅಯ್ಯಂಗಾರ್ ಅವರು ಅದಕ್ಕೆ ಮುನ್ನುಡಿ ಬರೀತಾರ. ಅದು ಎಷ್ಟು ವೈವಿಧ್ಯಮಯ ಆ ಕೃತಿಯೊಳಗಂತಂದ್ರೆ ಬಸವಣ್ಣನ ಜಾಗತಿಕ ಜೀಸಸ್ಗೆ, ಪೈಗಂಬರ್ರಿಗೆ ಎಲ್ಲರಿಗೆ ಹೋಲಿಸಿ ಅವರಿಗೆ ಬಸವಣ್ಣ ಹೇಗೆ ಭಿನ್ನ ಆಗಿದ್ದ, ಬುದ್ಧನಿಗೆ ಭಿನ್ನ ಆಗಿದ್ದ ಅಂತಕ್ಕಂಥ ವಿಚಾರವನ್ನ ಪ್ರೊಫೆಸರ್ SM ಅಂಗಡಿ ಅವರು ಮಾಡ್ತಾರೆ. ಅದೀಗಾಗಲೇ ಹೇಳ್ದಂಗ ಇದಕ್ಕ ಜಯದೇವತೆ ಅಲಿಗಾಡಿ ಅವರು ಸೊಲ್ಲಾಪುರದಾಗ ದುಡ್ಡು ಕೂಡ್ಸ್ಕೊಡ್ತಾರ, ನವಕಲ್ಯಾಣ ಮಠದಿಂದ ಕೂಡ್ಸ್ಕೊಡ್ತಾರ, ಬೇರೆ ಬೇರೆ ಜನ ಈ ಕೃತಿಗಳನ್ನ ಕೂಡ್ಸ್ಕೊಡ್ತಾರ. ಇವರು ಇಲ್ಲಿಗೆ ನಿಲ್ಲಿಸುವುದಿಲ್ಲ. ಅಂದ್ರೆ ಮಹಾಕಾವ್ಯ ಬರೆದಂತ ಹೊಳು ಹಾಕಿದ್ರು ಹೆಂಗ ಬಸವಣ್ಣ ಬಗ್ಗೆ, ಬುದ್ಧನ ಬಗ್ಗೆ, ಗಾಂಧಿ ಬಗ್ಗೆ, ಜೀಸಸ್ನ ಬಗ್ಗೆ ಎಲ್ಲ ಮಹಾಕಾವ್ಯಗಳನ್ನ ಬರೀತಕ್ಕಂಥ ಕೆಲಸ ಹಾಕೋಬೇಕು ಅಂತ ತಿಳ್ಕೊಂಡು ಇವರು ಯೋಜನೆ ಹಾಕ್ತಾರ. ಅದ್ರ ಜೊತೆಗೆ ಟಾಲ್ಬರ್ಟ್ ಇನ್ ಸೋಷಿಯಲ್ ಸರ್ವಿಸ್ ಅಂತಕ್ಕಂಥ ಒಂದು ಮಾಲಿಕೆ, ಸಾಮಾಜಿಕ ಕಾರ್ಯದೊಳಗ ಹಿರಿಯ ವ್ಯಕ್ತಿಗಳು ಅಂತಕ್ಕಂಥ ಶಿರಸಿಂಗಿ ಲಿಂಗರಾಜರ ಬಗ್ಗೆ, ಅಟಾಡ್ ದುರ್ಗೌಡರ ಬಗ್ಗೆ, ಕಮಲಿ ಸಿದ್ದಪ್ಪನವ್ರ ಬಗ್ಗೆ, ಪೊಗ್ಗೊಳಕಟ್ಟಿ ಅವ್ರ ಬಗ್ಗೆ, ಉತ್ತಂಗಿ ಚೆನ್ನಪ್ಪನವ್ರ ಬಗ್ಗೆ, ತಮ್ಮಣ್ಣಪ್ಪ ಚಿಕ್ಕೋಡಿ ಅವರು ರಬಕವಿ ಬನೆಟ್ ಅವರು, ಇವರ ಚರಿತ್ರೆಯನ್ನ ಬರೆಯುವುದರ ಜೊತೆಗೆ ಹಳಗನ್ನಡದ ರಣನ ಗದಾಯುದ್ಧವನ್ನ ಇಂಗ್ಲಿಷಿಗೆ ತರ್ಜುಮೆ ಮಾಡಬೇಕು ಅಂತ ತಿಳ್ಕೊಂಡು ಕೆಲ ಪದ್ಯಗಳನ್ನ ಅನುವಾದಿಸುವ ಸಾಹಸವನ್ನ ಇವರು ಮಾಡಿದರು. ಅದರ ಕನ್ನಡಿಗರ ದೌರ್ಭಾಗ್ಯ ಮೇಲಿನ ಯಾವ ಕಾರ್ಯ ಕೈಗೂಡುವ ಮುನ್ನ ಪ್ರೊಫೆಸರ್ SM ಅಂಗಡಿ ಅವರು ನಮ್ಮನ್ನ ಬಿಟ್ಟು ಅಗಲಿದ್ರು. ಅಂಗಡಿಯವರ ಕೊಡುಗೆ ನಾನು ಹೇಳಿದಂಗೆ 1944 ರಬಕವಿ ನಡೆದಂತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಂಘಟಿಸಬೇಕು. ಧಾರವಾಡವಾಗಿರ್ತಕ್ಕಂಥ ಎಲಿ ಅಸೋಸಿಯೇಷನ್ ಸಾಹಿತ್ಯ ಸಮಿತಿ ಕಾರ್ಯಾಧ್ಯಕ್ಷರಾಗಿ ಅಟಾಡ್ದು ನಾಳೆ 30ನೇ ತಾರೀಕಿಗೆ 140 ವರ್ಷ. ಅಟಾಡ್ ದುರ್ಗೌಡರು ಚರಿತ್ರೆ, ಅವರು ವಿರಳ ಗ್ರಂಥಗಳ ಮುನ್ನುಡಿಗೆ ಎಲಿ ಅಸೋಸಿಯೇಷನ್ ಶತಮಾನೋತ್ಸವ ಸ್ಮರಣ ಸಂಚಿಕೆಯನ್ನು ಹೊರ ಹಾಕಬೇಕಾದ್ರೆ ಎಲ್ಲರ ಕಡೆಯಿಂದ ಬೇರೆ ಬೇರೆಯವ್ರ ಕಡೆಯಿಂದ ಲೇಖನಗಳನ್ನು ತರಿಸಿಕೊಂಡು ಕೆಲಸ ಮಾಡೋದಲ್ದ ಬಡ ವಿದ್ಯಾರ್ಥಿಗಳಿಗೆ ಪೋಷಕರಾಗಿ ಅವರ ಬಾಳಿಗೆ ಒಂದು ಶಿಲ್ಪಿಯಾಗಿ ಪ್ರೊಫೆಸರ್ SM ಅಂಗಡಿ ಅವರು ನಿಲ್ತಾರ. ಅಂಗಡಿಯವರು ನೌಕರಿಯಿಂದ ನಿವೃತ್ತಿ ಆದ್ರೂ ಕೂಡ ತಮ್ಮ ಕೊನೆಯ ದಿನದವರೆಗೆ ಓದು ಬರಹವನ್ನು ನಿಲ್ಲಿಸಲಿಲ್ಲ. ವಿಲ್ ಡುರಾಂಟ್ ಅವರ ದ ಸ್ಟೋರಿ ಆಫ್ ಸಿವಿಲೈಸೇಷನ್ ಅಂತಕ್ಕಂಥ ಗ್ರಂಥವನ್ನು 14 ಸಂಪುಟದಾಗಿದ್ದು, ಒಂದೊಂದು ಸಂಪುಟ 2 ರಿಂದ 3 ಸಾವಿರ ಪುಟ. ಅವೆಲ್ಲವನ್ನ 4 ಸಾಲ ಓದಿದ್ರು ತೃಪ್ತಿ ಹಿಂಗಿಲ್ಲ ಅಂತಕೊಂತ ಅವರು ತಮ್ಮ ಮಾತು ದನಿವೆರೆದ ಅವರ ಓದಿಗೆ ಸಾಕ್ಷಿಯಾಗಿದೆ. ಅಂದ್ರೆ ಒಂದೊಂದು ಕೃತಿಯನ್ನ 4 ಸಲ ಓದ್ಯಾರಂತ. ಬಸವಾದಿ ಶರಣರ ತತ್ವಗಳಿಗೆ ಯಾರಿಂದಲಾದರೂ ಏನಾದ್ರೂ ಒಂದು ಅಪಸ್ವರ ಅಪಮಾನ ಆದ್ರ ತತ್ಕ್ಷಣ ಪ್ರೊಫೆಸರ್ SM ಅಂಗಡಿ ಅವರು ಅವರ ಸಾತ್ವಿಕ ರೋಷದಿಂದ ಅದನ್ನು ಪ್ರತಿಭಟಿಸಿದ್ರು. ಹೀಗಾಗಿ ಸಾಕಷ್ಟು ಜನರ ಕೋಪಕ್ಕೆ ಅವರು ಗುರಿಯಾದರು. ಒಮ್ಮೆ ಕನ್ನಡದ SM ವರ್ಷಬೇಂದ್ರ ಸ್ವಾಮಿ ಈ ಸಂದರ್ಭವನ್ನು ಹೇಳ್ಬೇಕು. ಚರ್ಚೆ ನಡೆದಾಗ SM ಅಂಗಡಿಯವರ ತರ್ಜುಮೆ ಸರಿಯಾಗಿಲ್ಲ ಅಂತಕ್ಕಂಥದ್ದು. ಅದಕ್ಕೆ ಇವರು ವರ್ಷಬೇಂದ್ರ ಸ್ವಾಮಿ, ಅದೇನು ಎತ್ತಿನ ಸ್ವಾಮಿ, ಶುಭ ಅಂತಂದ್ರೆ ಹೋರಿ ನೇರವಾಗಿ ಮಾತಾಡ್ತಕ್ಕಂಥವ್ರು. ನನ್ನ ಪ್ರೊಫೆಸರ್ SM ಅಂಗಡಿಯವರ ಪರಿಚಯ ಹೆಂಗಾಯ್ತು ಅಂತಕ್ಕಂಥದ್ದನ್ನ ನನ್ನ ಒಡನಾಟದ ಬಗ್ಗೆ ನಾನು ಹೇಳ್ಬೇಕಾಗುತ್ತೆ. 82 ನಾನು SSLC ಪಾಸ್ ಆಗಿ 83ಕ್ಕೆ ಕರ್ನಾಟಕ ಕಾಲೇಜಿಗೆ ಅಡ್ಮಿಷನ್ ತಗೊಂಡೆ. ನನ್ನ ಅಡ್ಮಿಷನ್ಗೆ ಇವರ ಅಳಿಯರಾದಂಥ ಪ್ರೊಫೆಸರ್ BB ಗುಂಜೆಟ್ಟಿ ಅವರು, ಬಹುಶಃ ನಾ ಕಂಡರಿಯಾದ ಬಹಳ ಸಾತ್ವಿಕ ಮನಸ್ಸಿನ ಗುಂಜೆಟ್ಟಿ ಅವರು ಚೇರ್ಮನ್ ಇದ್ರು ಅಡ್ಮಿಷನ್. ಅವ್ರು ದೊಡ್ಡ ಸ್ವಭಾವ ಅಂತಂದ್ರೆ ನಾನು ಕನ್ನಡ ಬಿಟ್ಟು ಹಿಂದಿ ತಗೊಂಡೆ. ಅವಾಗ ಕನ್ನಡ ಬರ್ತೈತಿ, ಯಾಕೆ ಹಿಂದಿ ತಗೊಳ್ಳೋಣ ಅಂತಕೊಂಡು ಅವಾಗ ಗುಂಜೆಟ್ಟಿ ಸರ್ ನಮ್ಮ ತಂದೆಯವ್ರ ಅಂದ್ರೆ ಕನ್ನಡ ತಗೋ ಅಂತ. ಇಲ್ಲ ಅವ್ನಿಗೆ ಅದು ಯಾವ್ದು ಬೇಕು ಅವ್ರು ತಗೊಳ್ರಿ ಅಂತ. ಅದ್ರ ಕನ್ನಡ ಕ್ಲಾಸಿಗೆ ಅವ್ರ ಪರ್ಮಿಷನ್ ತಗೊಂಡು ನಾನು ಅವಾಗ ಬಂದು ಕೊಡುತ್ತಿದ್ದೆ. ನಮ್ಮ ತಂದೆಯವರು ರಾಮದುರ್ಗ ಲಿಂಗಾಯತ ಸಮಾಜ ವಿರಕ್ತ ಮಠದ್ದು ಅಧ್ಯಕ್ಷರಿದ್ರು. ಹಡಪದ ಅಪ್ಪಣ್ಣ ಜಯಂತಿ ಬಂತು. ನಮ್ಮ ತಂದೆಯವರು ನನಗೆ ಪೋಸ್ಟ್ ಕಾರ್ಡ್ ಹಾಕಿದ್ರು. ಅವಾಗ 15 ಪೈಸಾ ಪೋಸ್ಟ್ ಕಾರ್ಡ್ ಮುನಿಯಾಡ ಮಾಡಿದ್ರು. 200 ರೂಪಾಯಿ ಕಾರಿನ ಅಂಬಾಸಿಡರ್ ಕಾರಿನ ಕರ್ಕೊಂಡು ಹೋಗ್ಬೇಕಂತ. ನಾನು ಇವ್ರು ಬಾರಕ್ ಕೊಟ್ಟಿದ್ದು ಕಲ್ಯಾಣ ನಗರಕ್ಕೆ ಇವ್ರ ಮನೆಗೆ ಹೋಗಿದ್ದೆ. ಹಿಂಗೈತಿ ಅವರು ರಾಮದುರ್ಗದ ಚರಿತ್ರೆಯನ್ನು ಪೂರ್ಣ ಹೇಳಿದ್ರು. 1937 ಆ ವಾಡಿ ಕಟ್ಟಿದ್ರು. 33 ಬರಗಾಲ ಬಿತ್ತು. ನಿಮ್ಮ ಮಾದೇವಪ್ಪ ಪಟ್ಟಣದ ವಿರುದ್ಧ ಹೋರಾಟ ಮಾಡಿದ. ನನಗೆ ಗೊತ್ತಿರೋದಂತ ಹಲವಾರು ವಿಷಯಗಳನ್ನ ಹೇಳಿದ್ರು. ನನಗೆ ಅವಾಗ ಕೇಳಿದ್ವಿ, ಇದೇ ಅಂದ್ರೆ ನಿಮ್ಗೆಲ್ಲ ಗೊತ್ತೈತಿ. ಅವ್ರು ಹೇಳಿದ್ರು, ನಾನು ರಾಮದುರ್ಗಪ್ಪ, ನಾನು ಮುದ್ನೂರವ. ಕಾಯಿ ಮಂತಂದವ್ರು ಹಂದಿಗುಂದಕ್ಕೆ ಹೋದ್ಮೇಲೆ ಅಲ್ಲಿ ಅಂಗಡಿ ಇತ್ತು ಅವ್ರದ್ದು. ಹಿಂಗಾಗಿ ಪಟ್ಟಣ ಶೆಟ್ಟಿ ಹೋಗಿ ತೆಂಗಿನಕಾಯಿ ಕಾಯಿ ಆದ್ರು. ಕಾಯಿಯಿಂದ ಅವರು ಮುಂದೆ
ಅಲ್ಲಿ ಅಂಗಡಿ ಅಂತಕ್ಕಂಥ ಚಿಕ್ಕವ್ರ ಮನ್ಯಾಗ ಅಂಗಡಿ ಅಂತ ಆದ್ರು. ಗುಂಜಟ್ಟಿ ಅವ್ರ ಅಕ್ಕನ ಇವ್ರು ಕೊಟ್ಟಿದ್ರು ಮೊದಲನೇ ಹೆಂಡತಿ, ಮತ್ತು ಅವ್ರ ತಂಗಿನೂ ಎರಡನೇ ಹೆಂಡತಿ. ಅವ್ರ ಎರಡನೇ ಹೆಂಡತಿಯ ಮಕ್ಕಳಾದಂತ ಜಯಶ್ರೀ, ಆಮೇಲೆ ಪ್ರಬಣ್ಣ ಅಂಗಡಿ ಅವ್ರೆಲ್ಲ ಬಂದಾರ. ಅವ್ರ ತಮ್ಮ ತೀರ್ಕೊಂಡಾನ, ಅವ್ರ ಅಣ್ಣ, ಅವ್ರ ಮೊದಲನೇ ಹೆಂಡತಿ ಪ್ರಭಾಕರ್ ಅಣ್ಣನೂ ತೀರ್ಕೊಂಡಾರ. ಇವರ ಬಗ್ಗೆ ನಾ ಯಾಕೆ ಹೇಳ್ತೇವೆ ಅಂತಂದ್ರೆ, ಹೋಗ್ಬೇಕಾದ್ರೆ ನನಗೆ ಗೊತ್ತಿರ್ಲಿಲ್ಲ, ನಾನು ಭಾಳ ಸಣ್ಣ 17 ವರ್ಷ ಅವ. ಇಲ್ರಿ ಅಪ್ಪಾರ ಹಂಗೆ ಅಂಬಾಸಿಡರ್ ಗಾಡಿ ಹಾರ ಹೋಗೋಣ, ಉತ್ಸಾಹ ಬೇಡ. ಅವರು ಉದಯ ಹಾಸ್ಟೆಲ್ ಅಂದ ಅವ್ರು ಬಾರಾಕೋಟಿ, ಕಲ್ಯಾಣನಗರದ ಬಾರಾಕೋಟಿವರೆಗೆ ಬಂದು ಉದಯ ಹಾಸ್ಟೆಲ್ ಅವ್ರು ಬಸ್ ಸ್ಟಾಪ್ ಅಲ್ಲಿವರೆಗೆ ಇರ್ತಿದ್ದಿಲ್ಲ. ಕಲ್ಯಾಣನಗರ ಬಸ್ ಅಲ್ಲಿ ನೇರವಾಗಿ ಸಿಗ್ತಿದ್ದಿಲ್ಲ. ನಡ್ಕೊಂತ ಬಂದ್ವಿ, ನಡ್ಕೊಂತ ಬಂದು ಬಸ್ನಾಗ ಹತ್ತಿದ್ವಿ. ನಾನು ಸಿಟಿ ಬಸ್ನಿಂದ ಹೋಗೋಣ ಅಂತಂದ್ವಿ. ಸಿಟಿ ಬಸ್ಸಿಗೆ ಹೋದ್ಮೇಲೆ ಧಾರವಾಡ ಬಸ್, ಬೆಳಗಾವ್ ಧಾರವಾಡ ಬಾಗಲಕೋಟೆ ಬಸ್ ಅಂತಿತ್ತು, ವಯ ರಾಮದುರ್ಗ ಮೇಲೆ. ಅವಾಗ 7 ರೂಪಾಯಿ 7.5 ರೂಪಾಯಿನ ಇತ್ತು ಬಸ್ ಚಾರ್ಜ್. ನಾನು ಅವ್ರು ಕೂಡ ಹೋದ್ವಿ. ನಮ್ಮ ಮನೆಯೊಳಗೆ ವಸ್ತಿ ಇದ್ರು, ಹಡಪದಪ್ಪನ ಜಯಂತಿ ಮಾಡಿದ್ರು. ಅವತ್ತು ಮಾತಾಡ್ತಕ್ಕಂಥ ಅವ್ರ ಗಣಾಚಾರ ನನ್ನಲ್ಲಿ ಎಷ್ಟು ಪ್ರಭಾವ ಬೀರ್ತಂದ್ರೆ, ಮಾತಾಡಿದ್ರೆ ಎಸ್ ಎಂ ಅಂಗಡಿ ಅವ್ರ ಜೊತೆ ಮಾತಾಡ್ಬೇಕು. ನೇರವಾಗಿ ಅವತ್ತ ಮಟಿಯ ಪಿಟಿಯ ಸಂಸ್ಕೃತಿ ಅಕ್ಕಮಾದೇವಿಯನ್ನ ಹಿಂಗೆ ಬತ್ತಲಿ ಇರ್ತಕ್ಕಂಥದ್ದು. ಅಂದ್ರೆ ನಾನು ಇದು ಯಾಕೆ ಹೇಳ್ತಂದ್ರೆ 83 ಒಳಗ ಅಂದ್ರೆ ಇವತ್ತಿಗೆ ಸರಿಯಾಗಿ 42 ವರ್ಷದ ಹಿಂದ ನನಗ ಎಸ್ ಎಂ ಅಂಗಡಿ ಅವ್ರು ನೋಡಿದಾಗ ಒಮ್ಮೊಮ್ಮೆ ಒಬ್ಬ ಗಣಾಚಾರಿ ಅವ್ರೊಳಗೆ ಎಷ್ಟು ಸಾತ್ವಿಕ ಆಕ್ರೋಶ ಇತ್ತು ಅಂತಂದ್ರೆ ಯಾರನ್ನೂ ಕೇಳ್ತಿದ್ದಿಲ್ಲ. ಕೊನೆಗೆ ಅವರನ್ನ ಕರ್ಕೊಂಡು ಹೋದಂತ ತಪ್ಪವನ್ನು ಕುಮಾರಸ್ವಾಮಿಗಳ ಮೇಲೆ ಹೇಳೋದು, ಇಲ್ಲ ಈ ಡಿಪಾರ್ಟ್ಮೆಂಟ್ನಾಗ ಪ್ಲೆಗರಿಸಮ್ ನಡೆದೈತಿ, ಇವ್ರೇನ್ ಮಾಡತೈತಿ. ಕೆಲವು ಜನ ಪಾಪ ಇವ್ರು ಮಾಡಿದಂತ ವರ್ಕ್ ಅನ್ನ ತಗೊಂಡು ವಿಶ್ವವಿದ್ಯಾಲಯಕ್ಕೆ ಸಬ್ಮಿಟ್ ಮಾಡಿ PhD ತಗೊಳ್ಳಂತ ಕಾರ್ಯಕ್ರಮ ಮಾಡಾಕತ್ರು. ಅದರಿಂದ ಬಹಳ ನೊಂದ್ರು. ಅದಕ್ಕೆ ಪಾವಟಿಯವರು ಇವ್ರನ್ನೆಲ್ಲ ಯಾಕೋ ಸ್ವಲ್ಪ ಸಿಟ್ಟಾದ್ರು. ಆದ್ರೆ ಕೊನೆಗೆ ಪಾವಟಿಯವರು ತಿಳ್ಕೊಂಡ್ರು, ಇಲ್ಲ ಅಂಗಡಿ ಶಿವಲಿಂಗಪ್ಪ ಸುಳ್ಳು ಹೇಳಂಗಿಲ್ಲ, ಕರೆ ಹೇಳ್ತಾನ, ಅದು ಹೇಳ್ತಾ ಹೇಳೋ ಪದ್ಧತಿ ಸರಿ ಇಲ್ಲ ಅಂತಕೊಂಡು ನಮ್ಮ ಊರಿಗೆ ಹೋದ್ವಿ, ವಸ್ತಿ ಮಾಡಿದ್ವಿ ನಮ್ಮ ಮನ್ಯಾಗ. ಮರುದಿವ್ಸ ನಮ್ಮ ತಂದೆಯವ್ರು ಅವಾಗ 50 ರೂಪಾಯಿಗೆ ಪಾಕೆಟ್ ಹಾಕಿ ಕೊಡಕ್ ಹೋದ್ರು, ಬಂದಾರ ಅಂತ ತಿಳ್ಕೊಂಡು. ಅದನ್ನು ತಗೊಳ್ಳಿಲ್ಲ. ಅದರ ನಿರಪೇಕ್ಷತೆಯ ಮೇರು ಗುಣ ಪ್ರೊಫೆಸರ್ ಎಸ್ ಎಂ ಅಂಗಡಿ ಅವರೊಳಗಿತ್ತು. ಎಸ್ ಎಂ ಅಂಗಡಿ ಅವರು ಬಹಳ ನಿಷ್ಠುರವಾಗಿದ್ರು. ಕೌಟುಂಬಿಕ ಜೀವನವನ್ನು ಎಷ್ಟು ನಿರ್ಲಕ್ಷ್ಯ ಮಾಡಿದ್ರು ಅಂದ್ರೆ ಅವ್ರ ಮಕ್ಕಳು ಏನ್ ಮಾಡ್ತಾರ ಅನ್ನೋದು ಕೂಡ ಅವ್ರು ಮರ್ತು ಬಿಟ್ಟಿದ್ರು. ಅವ್ರ ಮನೆಯೊಳಗ ಪ್ರಭು ಅಂಗಡಿ ನಮ್ಮ ಸಮಕಾಲೀನ ನಮ್ಮ ಗೆಳೆಯರು, ಅವರು ಇಂಜಿನಿಯರ್ ಆದ್ರು. ಮಗಳು ಜಯಶ್ರೀ ಪೊಲಿಟಿಕಲ್ ಸೈನ್ಸ್ ಆದ್ರು. ಒಬ್ಬ ದೊಡ್ಡ ಮಗಳು ಕನ್ನಡ MA ಕಾಮರ್ಸ್ ಒಬ್ಬರಾದ್ರು. ಕಡಿಕ ಸಣ್ಣ ಹುಡುಗಿ ಸಾವಿಕ ಹಾಸ್ಪಿಟಲ್ನಾಗ ಅಡ್ಮಿಟ್ ಆದಾಗ ಉಮಾ ಅಂತಕ್ಕಂಥ ಮಗಳನ್ನು ಕರೆದು, ನೋಡುವ ಎಲ್ಲರೂ ಎಲ್ಲಾ ವಿಷಯದಾಗ ಮಾಡ್ಯಾರ, ನನ್ನೊಂದು ಆಸೆ ಐತಿದ್ವಿ, ಏನೇ ಇಂಗ್ಲಿಷ್ ಮಾಡ್ಬೇಕು, ನನ್ನ ಕೆಲಸ ನಿಮ್ಮ ಮುಂದೆ ಒಯ್ಬೇಕು ಅಂತ ತಕೊಂಡು ಅವ್ರ ಕಡೆಯಿಂದ ಮಾತು ತಗೊಂತಾರೆ. ಅವರ ಡಿಸೆಂಬರ್ 18, 1986 ಹಾಸ್ಪಿಟ್ಲ್ ಸೇರೋಕ್ಕಿಂತ ಮುಂಚೆ ಬಸವ ದರ್ಶನ ಪ್ರಕಟಣೆ ಆಕೈತಿ. ಅದ್ರ ಬಗ್ಗೆ ಭಾಳ ಟೆನ್ಷನ್, ಭಾಳ ಚಿಂತೆ. ನಾನು ನಿಜಕ್ಕೂ ಹೇಳ್ತೀನಿ, ಬಸವ ದರ್ಶನವನ್ನ ನಾವು ಇವತ್ತ ನಾವು ಜಯಶ್ರೀ ಅಕ್ಕ ಅವ್ರಿಗೆ ಹೇಳಿದೆ ಮೊನ್ನೆ, ಅವರ ಕೃತಿಗಳು ಅಪ್ರಕಟಿತ ಕೃತಿಗಳಿದ್ರು ಕೂಡ ನಾವು ಪ್ರಕಟ ಮಾಡ್ತೀವಿ. ಬಹಳ ದೊಡ್ಡ ಕಾವ್ಯ. ಇಟ್ ವಾಸ್ ವೆರಿ, ನಾನು ಆ ಬಸವ ದರ್ಶನ ಕೃತಿಯನ್ನು ಇಂಗ್ಲಿಷ್ ಒಳಗೆ ನಮ್ಮ ತಂದೆಯವರು ತಗೊಂಡಿದ್ರು. ಅದನ್ನು ತಗೊಂಡು ಓದಿದಾಗ ಎಂತ ಸುಂದರವಾದ ಇಂಗ್ಲಿಷು. ಕನ್ನಡದೊಳಗನೆ ಬಸವಣ್ಣನನ್ನ ಪರಿಚಯ ಮಾಡ್ತಕ್ಕಂಥ ಕೆಲಸವನ್ನ ಡಾಕ್ಟರ್ ಶ್ರೀನಿವಾಸ್ ಅಯ್ಯಂಗರ್ ಅವರ ಬಗ್ಗೆ ಮಾತಾಡ್ತಾ ಕನ್ನಡ ನೀರು ತರ್ತಿದ್ರು. ಬಹಳ ಭಾವುಕರಾಕಿದ್ರು ಎಸ್ ಎಂ ಅಂಗಡಿ ಅವರು. ಬಹಳ ನಿಷ್ಠುರ. ಅದರ ಎಂದೂ ಕೂಡ ಅವರು ವಿವಾದವನ್ನ ಹುಟ್ಟಾಕಿಲ್ಲ. ನಾನು ಯಾಕೆ ಈ ಮಾತನ್ನ ಹೇಳ್ತಿದ್ರೆ, ಕಲಬುರ್ಗಿ ಅವರು ನಿಷ್ಠುರಿದ್ರು, ಆದ್ರೆ ಅವ್ರ ಮಾತುಗಳಲ್ಲಿ ವಿವಾದ ಹಾಕಿದ್ರು. ಎಸ್ ಎಂ ಅಂಗಡಿ ಅವರು ತ್ರಿಷಷ್ಟಿ, ಪಠ್ಯದನ, ಎಲ್ತಿರ್ಕದನ, ಇವೆಲ್ಲ ಅವ್ರಿಗೆ ಬರ್ತಕ್ಕಂಥ ಪಾರಿಭಾಷಿಕ ಪದಗಳು. ಆದ್ರೆ ಅವ್ರು ಯಾವ ತಿನ್ ಕೆಟ್ಕೊತಿದ್ರ, ಸತ್ಯವನ್ನು ನೇರವಾಗಿ ಹೇಳೋರು, ಮುಖದ ಮೇಲೆ ಹೊಡೆದಾಗ ಹೇಳೋರು ಅಂತಾರಲ್ಲ. ಹಿಂಗಾಗಿ ಸಾಕಷ್ಟು ಮಠಾಧೀಶರಿಗೆ, ಸಂಶೋಧಕರಿಗೆ ಬೇಡವಾಗಿದ್ರು. ಸತ್ಯ ಯಾವಾಗಲೂ ಒಂಟಿ ಜೀವನವನ್ನ ಸಮಗ್ರವಾಗಿ ಬಸವ ದರ್ಶನಕ್ಕೆ ಹಾಕಿದ್ರು. ಇಂಗ್ಲಿಷ್ ಪುಸ್ತಕಕ್ಕೆ ಹಾಕಿದ್ರು, ಇಂಗ್ಲಿಷ್ ಕಾದಂಬರಿಗಳನ್ನ ಕನ್ನಡಕ್ಕೆ ತಂದ್ರು, ಹಿಂದಿ ಕೃತಿಗಳನ್ನ ಕನ್ನಡಕ್ಕೆ ತಂದ್ರು. ಬಸವಣ್ಣನ ಜಾಗತಿಕ ಮಟ್ಟಕ್ಕೆ ಪರಿಚಯಿಸ್ತಕ್ಕಂಥ ಕೆಲಸ ಯಾರಾದ್ರೂ ಮಾಡಿದ್ರ ಪ್ರಾಮಾಣಿಕವಾಗಿ ಅದು ಪ್ರೊಫೆಸರ್ ಎಸ್ ಎಂ ಅಂಗಡಿ ಅವರು. 18 ಡಿಸೆಂಬರ್ 1986 ಅವರ ಗುರುಗಳು ಬರೆದಂತ ಶ್ರೀನಿವಾಸ್ ಅಯ್ಯಂಗರ್ ಬರೆದಂತ ಗೌರವ ಅದನ್ನ ಓದ್ತಾ ಕಣ್ಣೀರು ಸುರಿಸಿ ಅವ್ರು ಒಂದ್ ಮಾತು ಹೇಳ್ತಾರ ಅವಾಗ, ಅಳಿಯುವುದು ಕಾಯ, ಉಳಿಯುವುದು ಕಾರ್ಯ, ಶರೀರ ಬಿದ್ದು ಹೋಗ್ತೈತಿ, ನಮ್ಮ ಕೆಲಸ ನಿಲ್ತಾವು ಅಂತಕ್ಕಂಥ ಮಾತನ್ನ ಅಂಗಡಿಯವರು ಹೇಳ್ತಿದ್ರು. ಅವ್ರ ಬಹುಶಃ ದೊಡ್ಡ ಪ್ರಮಾಣದಾಗ ಅಭಿಮಾನಿಗಳಿದ್ರು. ನನಗೆ ಬಹಳ ಎಷ್ಟು ಸಲ ನನ್ನ ಅಂಗಡಿಯವ್ರಿಗೆ, ನನ್ನ ಇತ್ತೀಚೆಗೆ ಗುಂಜಟ್ಟಿ ಅವ್ರು ತೀರ್ಕೊಂಡಾಗ ಅವರ ಧರ್ಮಪತ್ನಿ ಪ್ರಭಕ್ಕ ಅವ್ರಿಗೆ ಫೋನ್ ಮಾಡಿ, ಅವಾಗ ಪ್ರಭು ಅಂಗಡಿ ಅವ್ರ ನಂಬರ್ ತಗೊಂಡು
ನಿನ್ನೆ ಜಯಶ್ರೀ ಅಂಗಡಿಯವ್ರ ನಂಬರ್ ತಗೊಂಡು ಇವರೆಲ್ಲರ ಸಂಪರ್ಕ ಮಾಡಿ, ಯಾಕೆ ನೀವು ಅಂಗಡಿಯವ್ರ ಜೀವನವನ್ನು ಹೊರಗೆ ಹಾಕವಲ್ರಿ? ನಾವು ಅರ್ಮಾಂಡೋ ಮೆನೆನ್ಸ್ ನೆನಪಿಡ್ತೀವಿ, ಬಸವನಾಡನ ಹೆಸರು ಇಡ್ತೀವಿ, ಅಯ್ಯಂಗಾರ ಹೆಸರು ಇಡ್ತೀವಿ, ಈಶ್ವರ ಸಂಕಲ್ನ ಹೆಸರು ತಗೊಂತೀವಿ. ಇವರು ಆರ್ಶಿನ ಮಠರು, ಮಾಳವಾಡರನ್ನ, ಕುಂದನಗಾರನ್ನ, ಎಷ್ಟು ಜನರನ್ನ ಹೊರಗೆ ತಂದ್ರು ನೋಡ್ರಿ. ಆರ್ಶಿನ ಮಠರು ತಯಾರಾಗಬೇಕಾದ್ರ ಅವ್ರ ಹಿಂದೆ ಎಸ್ ಎಂ ಅಂಗಡಿಯವ್ರದ್ದು ಮಾಳವಾಡರು ಇವರು ಕೈಯಾಗ ತಯಾರದವ. ನಾ ಈ ಮಾತನ್ನ ಯಾಕೆ ಹೇಳ್ತೇನೆ ಅಂದ್ರ, ಇಡೀ ವಿಶ್ವವಿದ್ಯಾಲಯದೊಳಗ ವಚನ ಸಾಹಿತ್ಯವನ್ನ UGC ನೆರವಿನಿಂದ ಆಂಗ್ಲ ಭಾಷೆಗೆ ತರ್ಜುಮಿಸಿ ಸಾಕಷ್ಟು ಕೃತಿಗಳಂದ್ರೆ ಅದು ಕ್ರೈಸ್ತ ಧರ್ಮೀಯರಾದಂತ ಅರ್ಮಾಂಡೋ ಮೆನೆನ್ಸ್. ಯಾಕಂದ್ರೆ ಅದು ಅಟ್ಯಾಚ್ಮೆಂಟ್ ಇರ್ತೈತೆ, ಅದು ಧಾರ್ಮಿಕ. ಅದನ್ನ ಹೊರತುಪಡಿಸಿ ಪುಣ್ಯ ಸಂಪಾದನೆ, ಸಿದ್ದರಾಮೇಶ್ವರ ವಚನ, ಯಡೂರು ಸಿದ್ದಲಿಂಗೇಶ್ವರ ವಚನ, ಜೇವರ್ಗಿ ಷಣ್ಮುಖ, ಸಾಕಷ್ಟು ತರ್ಜುಮೆಗಳನ್ನ ಮಾಡಿದರು ಪ್ರೊಫೆಸರ್ ಎಸ್ ಎಂ ಅಂಗಡಿ ಅವರು. ಅದಕ್ಕೆ ಅವ್ರು ಹೇಳ್ದಂಗ ಕಾಯ ಬಿದ್ದು ಹೋಗುತ್ತದ, ಕಾರ್ಯ ಉಳಿತೈತಿ, ನನ್ನ ಶರೀರ ಬಿದ್ದು ಹೋಗತಿ ಅಂತ ಕೊಂಡು ಹೇಳ್ತಾ, ಆ ಬಸವ ದರ್ಶನ ಕಾವ್ಯ ಬಿಡುಗಡೆ ಆಗುವ ಸಂದರ್ಭದೊಳಗ, ಆ ಪೂರ್ವದೊಳಗ ಬಸವ ಬೆಳಗಿನೊಳಗ ಮಹಾ ಬೆಳಗಾಗಿ ಪ್ರೊಫೆಸರ್ ಎಸ್ ಎಂ ಅಂಗಡಿ ಅವರು ಬಯಲಾಕಾರ, ಲಿಂಗೈಕ್ಯಾಕಾರ. ಅವ್ರ ಮಾತು ಹೇಳ್ಟಾಗೆ ಅವರ ಕೃತಿ, ಅವ್ರು ಇವತ್ತಿಲ್ಲ, ಎಸ್ ಎಂ ಅಂಗಡಿ ಅವರು ನಮ್ಗಳಿಲ್ಲ, ಅವರ ಕೃತಿಗಳು, ಅವರ ಪುಸ್ತಕಗಳು ಎಲ್ಲವನ್ನ ಜಯಶ್ರೀ ಅಂಗಡಿ ಅವರು ಬಹಳ ನೀಟಾಗಿಟ್ಟಾರ. ಅವ್ರ ಅಪ್ಪನ ಮೇಲೆ ಅಷ್ಟ ಪ್ರೀತಿ, ಮಗಳ ಮೇಲೂ ಅಷ್ಟ ಪ್ರೀತಿ. ಎಷ್ಟೊಂದು ಅಂದ್ರ ಎಲ್ಲ ಕೃತಿಗಳನ್ನ ಬಸವ ದರ್ಶನ ಕಾವ್ಯ ಜ್ಯೋತಿ ಹಿಡ್ಕೊಂಡು ಅವ್ರ ಇಂಗ್ಲಿಷ್ ಕೃತಿಗಳನ್ನ ಎಲ್ಲವನ್ನೂ ಇಟ್ಟಾರ. ಅದ್ರ ನೋವಿನ ಸಂಗತಿ ಅಂದ್ರ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಯಾವೊಬ್ಬ ಕರ್ನಾಟಕದ ಮಠಾಧೀಶರು ಕೂಡ ಇವರಿಗೆ ಆರ್ಥಿಕ ಸಹಾಯವನ್ನು ಮಾಡಿ, ಅಂಗಡಿಯವರು ಕೆಲಸ ಮಾಡಕತ್ತಾರ, ನಾವು ಅದಿರಿ ಅಂದಿದ್ರ ಬಹುಶಃ ಉಳಿದ ಎಲ್ಲ ವಚನಕಾರನ ಹೋಳಿಗೆ ಮಾರಾಯ ಹಿಡ್ಕೊಂಡು, ನಾನು ನಿನ್ನೆ ಹೇಳಿದಲ್ಲ, ಇವತ್ತ ಅವರು ಉತ್ತಂಗಿ ಚೆನ್ನಪ್ಪನವರು ಜೊತೆಗೆ ಕೆಲಸ ಮಾಡ್ತಾರ. 62, 61, 62ರಾಗ ಬಹಳ ಜನ ಬಂದು ಅಲ್ಲಿ ಯಾವ ಕೂಡ ಮತಭೇದಗಳಿರ್ಲಿಲ್ಲ, ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರಲಿಲ್ಲ. ಅರ್ಮಾಂಡೋ ಮೆನೆನ್ಸ್ ಇವರು ಒಂದೇ ತಾಟಿನಾಗ ಊಟ ಮಾಡ್ತಕ್ಕಂಥ ಒಂದು ಆತ್ಮೀಯ, ಒಂದೇ ಹೊಟ್ಟೆ ಹುಟ್ಟಿದಂತ ಮಕ್ಕಳು ಅನ್ನುವಂಗಿದ್ರು. ಮತ್ತ ತಮ್ಮೂರಿನದ ಈಶ್ವರ ಸಂಕಲ್ ಅವ್ರು ಕರ್ಕೊಂಡೋಗಿ ಕಾರ್ಯಕ್ಕೆ ಹಚ್ಚಿ ಅಲ್ಲಿ ಸಹಾಯಕ ಅಸಿಸ್ಟೆಂಟ್, ಅವ್ರಿಗೂ ನೌಕರಿ ಇರಲಿಲ್ಲ, ಅವ್ರಿಗೆ ಪೆನ್ಷನ್ ಸಿಗ್ತಿದಿಲ್ಲ. ಯಾಕಂದ್ರೆ ಅಲೆಮಾರಿ ಜನಾಂಗ ಈಶ್ವರ ಸಂಕಲ್. 3 ಜನ ಒಂದು ಕನ್ನಡದ ಬಹಳ ಅಮೂಲ್ಯವಾದಂತ ವಚನ ಸಾಹಿತ್ಯ ಯಾಕೆ ಇವತ್ತು ಆಕೈತಂದ್ರ, ಈ ವಚನ ಸಾಹಿತ್ಯ ಪಂಪನ ಅರಿಕೇಸರಿ ಅಂತೆ ಏನು ಅರಿಕೇಸರಿ ರಾಜನನ್ನ ಹೊಗಳಿಕೆ ಮನರಂಜನೆಗಾಗಿ ಬರೆದಲ್ಲ. ಸಾಮಾಜಿಕ ಬದಲಾವಣೆ ಮತ್ತು ಪರಿವರ್ತನೆ, ಸಾಂಸ್ಕೃತಿಕ ಪ್ರಸರಣ. ನನ್ನ ಧರ್ಮ ಯಾವುದು? ಸಮ ಸಂಸ್ಕೃತಿ. ಶರಣರ ಸಮ ಸಂಸ್ಕೃತಿ, ಕಾಯಕ ಸಂಸ್ಕೃತಿ, ದಾಸೋಹ ಸಂಸ್ಕೃತಿ, ಇದನ್ನ ಜಗತ್ತಿಗೆ ಬಿಂಬಿಸಿದ್ರು. ಆ ನಿಟ್ಟಿನೊಳಗ ಕೇವಲ 73 ವರ್ಷ, 1914ರಿಂದ 1972 ವರ್ಷ ಬದುಕಿ ಬಹುಶಃ ಕನ್ನಡ ಸಾಹಿತ್ಯಕ್ಕ, ನಾಡಿಗೆ, ನೆಲದ ಋಣವನ್ನ ತೀರಿಸಿದ್ರು. ಈ ಉಪನ್ಯಾಸವನ್ನ ಸಹೋದರಿ ಬಸಮ್ಮ ಭರಮಶೆಟ್ಟರು ತಮ್ಮ ತಾಯಿಯ ಸುಭದ್ರಾದೇವಿ ಚಂದ್ರಶೇಖರ್ ಉಪ್ಪಿನವರ ಸ್ಮರಣಾರ್ಥ ಇಟ್ಟರು. ಅವರ ಸಾಕಷ್ಟು ವಿಷಯಗಳು ಅಂದ್ರೆ ಯಾಕೆ ಅವರು ತಮ್ಮ ಕೊನೆಗೆ ಆತ್ಮಚರಿತ್ರೆಯನ್ನು ಬರೀತಿರ್ತಾರ. ಆ ಆತ್ಮಚರಿತ್ರೆಯನ್ನ ಅವರು ಬರಿಬೇಕಾದ್ರೆ ರಾಮದುರ್ಗ ಮುದುಕವಿ ಸಂತಿ, ಮುದುಕವಿ ಹೋಗಿ ಅಲ್ಲಿ ಇರ್ತಕ್ಕಂಥ ಕಾಯಿ ಇಟ್ಕೊಂಡು ಅಲ್ಲಿ ಮಾಡ್ತಕ್ಕಂಥ ಅವ್ರ ಜೀವನ, ಅವರ ಜಮೀನು ಸಾಗುವಳಿ ಮಾಡ್ತಿದ್ರು. ಅವೆಲ್ಲ ಅಮ್ಮನ ತವರೂರು, ಇಂದಿನ ಬೆಳಗಾವಿ ಜಿಲ್ಲೆ ಹಂದಿಗುಂದ ಅವ್ರ ಅವನ ತವರು ಮನೆ, ಅಲ್ಲೆಲ್ಲ ಹೋಗಿದ್ದು. ಅಲ್ಲಿ ಗುಂಜಟ್ಟಿ ಗುರುಲಿಂಗಪ್ಪ ಪುತ್ರಿ, ಅವಳ ಹೆಸರು ನಾಗಮ್ಮ, ಈಕೆಗೆ 4 ಜನ ಅಕ್ಕಂದಿರು. ಇವರೆಲ್ಲರನ್ನ ಆತ್ಮಚರಿತ್ರೆ ಬರಿತಕ್ಕಂಥ ಸಂದರ್ಭದೊಳಗ ಆ ಆತ್ಮಚರಿತ್ರೆ ಪೂರ್ಣವಾಗುವ ಮುನ್ನ ಅವ್ರ ಆತ್ಮ ನಮ್ಮನ್ನು ಬಿಟ್ಟು ಹೋಯ್ತು. ಆತ್ಮ ಅಂದ್ರ ನಮ್ಮ ಜೊತೆಗೆ ಅದರ ಅವರು ಒಂದು ಸಾಹಿತ್ಯ ರೂಪದೊಳಗ, ಜಂಗಮ ರೂಪದೊಳಗ ಆ ಆತ್ಮಚರಿತ್ರೆ ಅಷ್ಟೇ ಅರ್ಧಕ್ಕೆ ಕುಳಿತು. ಅದನ್ನ ನಾನು ಮನೆ ಜಯಶ್ರೀ ಅಂಗಡಿಯವ್ರಿಗೆ ಹೇಳಿ, ಆ ಆತ್ಮಚರಿತ್ರೆಯನ್ನ ಮುಂದ್ ಮಾಡ್ರಿ. ಆ ಹನುಮಂತಿಯವರು ಓಕಳಿ ಆಗ್ಲಿ, ಆ ಕಾರ್ಹುಣಿ ಒಳಗೆ ಗೌಡ್ರು ಮತ್ತು ನಾಯಕರ ಎತ್ತು ಉಡ್ತಕ್ಕಂಥ ಒಂದು ಸೃಜನಶೀಲತೆಯೂ ಇತ್ತಂತ. ವಚನ ಸಾಹಿತ್ಯವನ್ನು ಹೊರತುಪಡಿಸಿ ಸೃಜನಶೀಲತೆಯ ಸಾಹಿತ್ಯ ಇವರೊಳಗ ಮನೆ ಮಾಡಿತ್ತು. ಅವ್ರ ಹೈಸ್ಕೂಲ್ ಜೀವನದೊಳಗ ಹೆಂಗಿದ್ರು, ಬೇಸಿಗೆ ಜೀವ ಬಂತಂತ ತಮ್ಮೂರಿಗೆ ಹೋಗಿ ಅಲ್ಲಿ 5-6 ಕಿಲೋಮೀಟರ್ ಅಡ್ಡಾಡಿ ಸಸಾಲಿಟಿ ಅಂತಕ್ಕಂಥ ಊರೊಳಗ ಅಲ್ಲಿ ಸೌದಿ ಮಲ್ಲಯ್ಯ ಮತ್ತು ಮೆಳೆದ ಅಂತವ್ರ ಜೋಡಿ ಕೂಟ ಆಟ ಆಡಿದ್ದು, ಪಾರಿಜಾತ ಮಾಡಿದ್ದು, ಚಕಡಿ ಕೂಡ್ಕೊಂಡು ಗೆಳೆಯರನ್ನ ಭೇಟಿ ಆಗಕ್ಕೆ ಹೋಗಿದ್ದು, ಇವೆಲ್ಲವನ್ನ ದಾಖಲೆ ಮಾಡ್ತಾರ. ಅವಾಗ ನೋಡಿದಾಗ ಅವರ ಆತ್ಮಚರಿತ್ರೆಯೂ ಕೂಡ ಪೂರ್ಣ ಆಗ್ಲಿಲ್ಲಲ್ಲ. ಹಸಿ ಮೇಲೆ ಕುಂತ್ಕೊಂಡ ನಿರಂತರ ಅವ್ರು ಬರುವ ಮತ್ತು ಓದು ಅಂತಂದ್ರೆ ಬೆಳಿಗ್ಗೆ 5-6 ಗಂಟೆಗೆ ಎದ್ರ ಅಂದ್ರೆ ಇಷ್ಟ್ಲಿಂಗ ಪೂಜೆ, ಓದು,
ಸಚ್ಚರಿತ್ರವಂತರು, ಯಾವುದೇ ವ್ಯಸನಗಳಿರಲಿಲ್ಲ. ಅವ್ರು ಹೇಳಿದಲ್ಲ, ಅವ್ರು ಎಷ್ಟೊಂದು ಇದಕ್ಕೆ ತೊಡಗಿಸಿಕೊಂಡಿದ್ರು ಅಂದ್ರೆ ಬಹುಶಃ ಮನೆಯ ಕುಟುಂಬ ಮತ್ತು ಮಕ್ಕಳನ್ನ ಮಡದಿಯನ್ನ ಕೂಡ ಅವ್ರು ಲೆಕ್ಕಿಸಲಿಲ್ಲ, ತಮ್ಮ ಆರೋಗ್ಯವನ್ನು ಕೂಡ ಲೆಕ್ಕಿಸಲಿಲ್ಲ. ಅವರ ಹಲವಾರು ಕನಸುಗಳಿದ್ದು ಆ ಕನಸುಗಳು ಸಂಪೂರ್ಣವಾಗಿ ಪೂರ್ಣಗೊಂಡಿಲ್ಲ. ಇವತ್ತ ವಚನ ಸಾಹಿತ್ಯಕ್ಕೆ ನಾವು A.K. ರಾಮಾನುಜನ್ ಅವರಿಗೆ 30 ಪಾಯಿಂಟ್ಸ್ ಅಂದ್ರ ವಾಯರ್ ಪತ್ರಿಕೆ ಒಳಗೆ ಪ್ರಕಟ ಆಯ್ತು. A.K. ರಾಮಾನುಜನ್ ಅವರು ಲಿಂಗಾಯತ್ ಕಾಲೇಜ್ ಆಗಿದ್ರು. ಅವ್ರು ಇಮಿಡಿಯೇಟ್ಲಿ ಆಕ್ಸ್ಫರ್ಡ್ ಕಾಲೇಜಿಗೆ, ಯೂನಿವರ್ಸಿಟಿಗೆ, ಇವರಿಗೆ ಪಾಶ್ಚಿಮಾತ್ಯ ರಾಷ್ಟ್ರದೊಳಗ ಹೆಚ್ಚಿನ ಅಧ್ಯಯನಕ್ಕೆ ಇವ್ರಿಗೆ ಸ್ಕಾಲರ್ ಸಿಗ್ತೈತಿ. ಅವ್ರ ದೊಡ್ಡಪ್ಪನ ಮಕ್ಕಳು ಎಲ್ಲ ಕೂಡ ದುಡ್ಡು ಕೊಡ್ತಾರ. ನೋವಿನ ಸಂಗತಿ ಅಂದ್ರೆ ಅವ್ರಿಗೆ ಅವಾಗ ಬ್ರಿಟಿಷ್ ಕಾಲಕ್ಕ ಇವರಿಗೆ ಹೋಗಕ್ಕ ಅನುಕೂಲ ಆಗಂಗಿಲ್ಲ. ತೆರೆಮರೆಯ ಕಾಯಿ ಅಂತ ಸಮಾಜದ ಹೊರಗೆ ಬಂತು ಇಡೀ ಸಮಾಜಕ್ಕೆ ಕಾರ್ಯವನ್ನ ಮಾಡಿದಂಥವ್ರಂದ್ರ ಪ್ರೊಫೆಸರ್ ಶಿವಲಿಂಗಪ್ಪ ಮಲ್ಲಿಕಾರ್ಜುನಪ್ಪ ಅಂಗಡಿ. ನನ್ನ ಒಡನಾಟ ಅವ್ರ ಜೊತೆಗೆ ಹೇಳಿದ್ನಲ್ಲ, 2-3 ಸಲ ಹೋದಾಗ ನೇರವಾಗಿ ಮಾತಾಡ್ತಕ್ಕಂಥವ್ರು. ಪ್ರಚಲಿತ ಸಾಹಿತ್ಯಿಕ, ಸಾಮಾಜಿಕ, ಧಾರ್ಮಿಕ, ರಾಜಕೀಯ ಕ್ಷೇತ್ರಗಳನ್ನ ತೀಕ್ಷ್ಣವಾಗಿ ಟೀಕೆ ಮಾಡ್ತಕ್ಕಂಥ ಕೆಲಸ ಅವ್ರು ಮಾಡಿದ್ರು. ಅವರು ಇನ್ನೂ ಹಲವಾರು ಕೃತಿಗಳು ಬರ್ಬೋದಾಗಿತ್ತು. ಬಹುಶಃ ಯಾರೂ ಕೂಡ ವಿಶ್ವವಿದ್ಯಾಲಯದ UGC ನೆರವನ್ನು ಹೊರತುಪಡಿಸಿ ಯಾರೂ ಕೂಡ ಒಬ್ಬರು ಶೃಂಗೇರಿ ಮಠ ಸ್ವಾಮಿಗಳು ಮಾಡಿದ್ರು, ಇನ್ನೊಂದು ಅಡಕಿ ಅಂತೇಳಿ ವೈಸ್ ಚಾನ್ಸಲರ್ ಮಾಡಿದ್ರು, ಬಿಟ್ರೆ ಯಾರೂ ಕೂಡ ಮಾಡ್ಲಿಲ್ಲ. ಆದ್ರೆ ಬಸವ ದರ್ಶನಕ್ಕೆ ಸಾರ್ವತ್ರಿಕವಾಗಿ ಎಲ್ಲರೂ ಕೂಡ್ಕೊಂಡು ಮಾಡಿದ್ರು. ಆ ಪುಸ್ತಕ ಬಿಡುಗಡೆ ಆಗೋ ಮುನ್ನ ಬಸವ ದರ್ಶನವನ್ನ ತಮಗೆ ತೋರಿಸಿ ತಾವು ಬಸವಣ್ಣನ ಜೊತೆಗೆ ಐಕ್ಯ ಆದ್ರು ಅಂತ ಹೇಳ್ತಾ, ಯಾಕಂದ್ರೆ ಆ ಕುಟುಂಬದ ಸದಸ್ಯರು ಪಾಪ ಮಾತಾಡ್ಲಿ. ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಶರಣ. ಧನ್ಯವಾದಗಳು ಸರ್. ದಿಟ್ಟ ಶರಣ ಸಾಹಿತಿ ಪ್ರೊಫೆಸರ್ SM ಅಂಗಡಿ ಅವರ ವ್ಯಕ್ತಿತ್ವವನ್ನ ಅತ್ಯಂತ ಮನೋಜ್ಞವಾಗಿ ಎಳೆಯಾಗಿ ಇವತ್ತು ಅನಾವರಣಗೊಳಿಸಿದಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ವೇದಿಕೆ ಪರವಾಗಿ ಅನಂತ ಧನ್ಯವಾದಗಳು ಸರ್. ಸಾಕಷ್ಟು ಮಹನೀಯರ ಹೆಸರೇ ಕೇಳಿಲ್ಲದ ಮಹನೀಯರ ಪರಿಚಯವನ್ನ ವೇದಿಕೆಯ ಮೂಲಕವಾಗಿ ನಮ್ಮೆಲ್ಲರಿಗೂ ಪರಿಚಯ ಮಾಡುವಂತ ತಮಗೆ ಧನ್ಯವಾದಗಳು ಹೇಳ್ತಾ, ಈಗ ಇವತ್ತಿನ ದತ್ತಿ ದಾಸೋಹಿಗಳಾಗಿರುವಂತ ಬಸಮ್ಮ ಬರಂಶೆಟ್ಟಿ ಮೇಡಮ್ ಅವರು ತಮ್ಮ ಅಭಿಪ್ರಾಯವನ್ನು ತಿಳಿಸ್ಲಿ, ತದನಂತರ ಸಂವಾದ ಪ್ರಾರಂಭಿಸೋಣ ಅಂತ ಹೇಳ್ತಾ ಇದೀನಿ. ಮೇಡಮ್. ಓಕೆ ಮೇಡಮ್, ಕೇಳಿಸ್ತದ್ರಿ ಮೇಡಮ್? ಆಮೇಲೆ ಹೊರಟ್ಟಿ ಅವ್ರ ಸಂಬಂಧಿಕರು, ಅವ್ರ ಮಾಧವ್ ಹೊರಟ್ಟಿ ಅವರ ಅಣ್ಣನ ಕುಟುಂಬ ಕಾಯಿ ಅವ್ರ ಮಂತಂದವರು, ಅವ್ರಿಗೂ ಮಾತಾಡ್ರಿ ಬಸಮ್ಮ. ಎಲ್ಲರಿಗೂ ಶರಣಾರ್ಥಿಗಳು. ನನ್ನ ತಾಯಿ ಒಬ್ರು ಬಸವ ಭಕ್ತಿ, ಲಿಂಗ ಪೂಜೆ ಬಿಟ್ಟು ಇನ್ನೊಂದು ದೇವರಿಗೆ ಪೂಜೆ ಮಾಡಿದವಳಲ್ಲ. ತಾನೇ ಕಷ್ಟಪಟ್ಟು ನಮ್ಮನ್ನು ಹೊಲ್ದು ಸಾಕ್ತಿದ್ಲಂದ್ರು, ದಿನಕ್ಕೊಬ್ಬರಿಗರ ಊಟ ಕೊಡ್ತಿದ್ಲಕಿ. ಹಸಿದವ್ರ ಹೊಟ್ಯಾಗ ಇರ್ತಾನ ದೇವ್ರು ಅಂತಿದ್ಲು. ಶರಣರ ಗುಡಿಗೆ ಎಡಿ ಒಯ್ದ್ರ ಒಂದು ಪೇಪರ್ ಒಯ್ದು ಮುಂದೆ ಕುಂತ ಆ ಭಿಕ್ಷುಕರಿಗೆ ಆ ಎಡಿ ಒಯ್ದು ದಾನ ಮಾಡಿ ಬರ್ತಿದ್ಲು. ಆಕಿ ಎಷ್ಟು ಕಷ್ಟಪಟ್ಟಾಳಂದ್ರೆ ನಮ್ಮನ್ನು ಹೊಲ್ದು ಹಗಲ ರಾತ್ರಿ ಕಣ್ಣು ಕಾಣ್ದಂಗಾಗಿದ್ದು ಒಂದೊಂದ್ಸಲ ಅವಳಿಗೆ. ಅಂತಾಕಿ ಹೊಟ್ಯಾಗ ನಾವು ಹುಟ್ಟಿ ಇಷ್ಟೆಲ್ಲ ಮುಂದೆ ಬಂದಿವಂದ್ರೆ ಆಕಿನ ಪುಣ್ಯನೇ ಅನ್ನಿಸ್ತದೆ. ಆಕಿ ಒಂದು ದಿವಸ ತಾನಗಾಗಿ ದುಡ್ದವಳಲ್ಲ. 6 ಮಂದಿ ಅಕ್ಕ ತಂಗಿಯರು, 2 ಅಣ್ಣ ತಮ್ಮರು. ಅವ್ರ ಜೀವನ ಕಟ್ಟಲ್ಲಿನೂ ಈಗ ನಮ್ಮ ತಾಯಿ ಶ್ರಮ ಬಹಳ ಇತ್ತು. ಅವಳು ಬದುಕಿನ ಮೌಲ್ಯಗಳು ಕಲ್ತಿವಳು. ಓದಿದ್ದಿಲ್ಲ, ಬರ್ದಿದ್ದಿಲ್ಲ, ಏನೂ ಇಲ್ಲ, ಜನರ ಸಂಪರ್ಕ ಇರಲಿಲ್ಲ. ಆದ್ರೆ ಈ ಅಕ್ಕನ ಅರಿವಿಗೆ ಬಂದ ಮೇಲೆ ನಾ ಶರಣರ ಬಗ್ಗೆ ತಿಳ್ಕೊಳಿಕತ್ತಂಗ ಈ ಎಲ್ಲ ಗುಣಗಳು ನನ್ನ ತಾಯಿ ಹತ್ರ ಇದ್ದು ಅಲ್ಲ ಅಂತ ನನಗೆ ಈಗ ಅನಿಸ್ಲಿಕ್ಕತ್ತದ. ಆದ್ರೆ ಅಣ್ಣತಮ್ಮರಿಗಾಗಲಿ ನಮಗಾಗಲಿ ಯಾವುದೂ ಕೊರತೆ ಇರ್ಲಾರ್ದಂಗೆ ನೋಡಿಕೊಂಡು ತನ್ನ ಬಾಳೆ ಸಂಶ ಹೋದ್ಲು. 90 ವರ್ಷ ವಯಸ್ಸಾದರೂ ಹಾಸಿಗೆ ಹಿಡ್ದಿರ್ಲಿಲ್ಲ. ಒಂದು ದಿವಸನೂ ನಡಗಿದವಳಲ್ಲ, ಮಲಗಿದವಳಲ್ಲ. ಲಿಂಗ ಪೂಜಾ ಕೈ ನಡುಗ್ತಿದ್ದು, ಸಾಯೋದು 2 ದಿವಸ ಮೊದಲು ಕೈ ನಡುಗ್ತಿದ್ದು. ಲಿಂಗ ಪೂಜಾ ಬಿಡವ ಇನ್ನಾರ ಅಂದ್ರ ಕೈಯಾಗ ಲಿಂಗ ಇಟ್ಟು ಪೂಜಾ ಮಾಡಿ ನನಗೂ 3 ಬಟ್ಟೆ ಐಬತ್ತಿ ಹಚ್ಚ್ರಿ, ಲಿಂಗಕ್ಕೂ ಹಚ್ಚ್ರಿ ಅಂದಳು. ಹಚ್ಚಿದಾಗ ರಾತ್ರಿ ಮಲಗಿದಲ್ಲೇ ಕಣ್ಣು ಮುಚ್ಚಿ ಎದ್ದು ಹೋಗ್ಬಿಟ್ಲು. ಅವಳಂತ ನನಗೊಂದು ಶಕ್ತಿ ಆಗಿದ್ದವಳು. ನನಗೆ ಕಷ್ಟ ಇರಲಿ ಸುಖ ಇರಲಿ ನನ್ನ ಬೆನ್ನಿಗೆ ನಿಂದಿರ್ತಿದ್ರು. ನನ್ನ ತಾಯಿ 3 ವರ್ಷ ಆಯ್ತು ಅವಳನ್ನು ಕರ್ಕೊಂಡು ಅನಾಥ ಆದಂಗಾಗೀನಿ. ಈ ಅಕ್ಕನ ಅರಿವಿಗೆ ಬಂದ ಮೇಲೆ ಎಷ್ಟೋ ನೆಮ್ಮದಿ ಸಿಕ್ಕದ. ರಾತ್ರಿ ಮಗಳು ಅವಳು ನೆನಪು ಬರ್ತದ. ಇವತ್ತು ವೇದಿಕೆ ಮುಖಾಂತರ ಅವಳು ಇನ್ನೊಮ್ಮೆ ನೆನೆಸ್ಕೊಂಡಂಗಾಯ್ತು. ನೀವೇನೇ ದುಡೀರಿ ಅದ್ರಾಗ ನೀವೇ ಒಟ್ಟು ನಮಗೆ ಇರಲಿ ಅಂತ ಅನ್ಬೇಡ್ರಿ ಅಂದು 1 ರೊಟ್ಟಿಯನ್ನ ಇನ್ನೊಬ್ರಿಗೆ ದಾನ ಮಾಡಿ ಉಣ್ರಿ, ಅವಾಗ ನಿಮಗೆ ತೃಪ್ತಿ ಸಿಗ್ತದ ಅಂತಿದ್ಲು. ಅಂಥಕ್ಕೆ ತಾಯಿನ ನಾವು ಇವತ್ತು ಕಳ್ಕೊಂಡು ಅನಾಥರಾಗಿವು ಅನ್ನಿಸ್ತದೆ. ಈ ವೇದಿಕೆ ಮುಖಾಂತರ ಅವಳು ಇನ್ನೊಮ್ಮೆ ನೆನಪು ಮಾಡ್ಕೊಲಿಕ್ಕೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು.
ಇಲ್ಲಿ ಎಲ್ಲರೂ ಈ ವೇದಿಕೆಯಲ್ಲಿರೋರು ಎಲ್ಲರೂ ಅತ್ಯಂತ ಜ್ಞಾನಿಗಳು, ಮಾರ್ಗದರ್ಶಕರನ್ನ ಹೊಗಳುವಂಗಿಲ್ಲ. ಅವರೆಲ್ಲರ ಸಹಕಾರ ನನಗೆ ಬಹಳ ತೃಪ್ತಿ ಕೊಟ್ಟದೆ. ಈ ವೇದಿಕೆಯಿಂದ ನಾನು ಬಹಳಷ್ಟು ಕಲ್ತಿದ್ದೀನಿ. ನನ್ನ ತಾಯಿ ಪುಣ್ಯನೇ ನನಗೆ ಈ ವೇದಿಕೆಗೆ ತಂದು ಗೌರಮ್ಮಕ್ಕವ್ರ ಮುಖಾಂತರ ಸೇರ್ಸದಂತ ನಾನು ತಿಳ್ಕೊಂಡೀನಿ. ಈ ವೇದಿಕೆಯಿಂದ ನಾನು ಇನ್ನೂ ಕಲಿಯೋದಿದೆ. ಎಲ್ಲರ ಸಹಕಾರ ಅದು ಎಲ್ಲ ನನ್ನ ಜೊತೆಗೆ ಹೀಗೆ ಇರಲಿ ಅಂತ ಬೇಡ್ಕೊತೀನಿ. ಎಲ್ಲರಿಗೂ ಶರಣಾರ್ಥಿ. ಶರಣಾರ್ಥಿಗಳು ಮೇಡಮ್. ತಾಯಿಯ ನೆನಪು, ಆ ಬುತ್ತಿಯನ್ನ ಎಷ್ಟೇ ಬಿಚ್ಚಿಟ್ಟು ಸಹಿತ ಅದು ಮುಗಿಯೋದೇ ಇಲ್ಲ ಮೇಡಮ್. ನಿಜವಾಗ್ಲೂ ತಾಯಿ ಅನ್ನೋದು ಒಂದು ಅದ್ಭುತವಾಗಿರುವಂತ ಶಕ್ತಿ. ನಿಜವಾಗಿ ತಮ್ಮ ಈ ದತ್ತಿ ಸಾರ್ಥಕವಾಯಿತು ಇವತ್ತು ಅಂತ ಹೇಳ್ತಾ ಈಗ ಹೊರಟಿ ಸರ್. ಹಲೋ, ಹೇಳ್ರಿ ಸರ್, ಮಾತಾಡಿ ಸರ್. ಡಾಕ್ಟರ್ ಶ್ರೀಕಾಂತ್ ಪಟ್ಟಣ್ ಅವರೇ, ತಾವು SM ಅಂಗಡಿಯವರ ವಿರಾಟ ಸ್ವರೂಪ ದರ್ಶನ ತೋರಿಸಿದ್ದಕ್ಕೆ ತಮಗೆ 1000 ಕೋಟಿ ನಮನಗಳು. ಯಾಕಂದ್ರೆ ಅಷ್ಟು ಡೆಡಿಕೇಟ್ ಆಗಿದ್ದವರು ಬಹಳ ಕಡಿಮೆ. ಸ್ವಾಮಿ ವಿವೇಕಾನಂದವ್ರು ಹೇಳ್ತಾರೆ, ಫಸ್ಟ್ ರೇಡ್ ಹೀರೋಸ್ ದೇ ಡೈ ಅನ್ವೆಪ್ಟ್, ಅನ್ಸಂಗ್ ಅಂಡ್ ಅನ್ಆನರ್ಡ್. ಅಂಥ ಒಬ್ಬ ಮಹಾತ್ಮನ ಬಗ್ಗೆ ಇವತ್ತು ನೀವು ನೆನಪಿಟ್ಟು ಇಷ್ಟು ಮಾಡಿದಿರಲ್ಲ, ನಿಮಗೆ ನಾನು ಎಷ್ಟು ಅಭಿನಂದನೆ ಹೇಳಿದ್ರು ಕಡಿಮೆ. ಯಾಕಂದ್ರೆ ನಾನು ಅವ್ರಿಗೆ ಹತ್ತಿರದವಾಗಿದ್ದರು, ಅವ್ರ ಸಂಬಂಧಿಕರಾಗಿದ್ದರು ಸಹಿತ ಅವ್ರು ಇಷ್ಟು ಕೆಲಸ ಮಾಡಿದ್ರು. ನಾನು ನನ್ನ ಈ 30 ವರ್ಷ ಪಾದಯಾತ್ರೆ ಜೀವನದಲ್ಲಿ ಅವ್ರಿಗೆ ಸನ್ಮಾನ ಮಾಡಬೇಕಾಗಿತ್ತು. ನಾನು ಬಸವ ಜ್ಯೋತಿ ಯಾತ್ರೆ ಇದೆ, ನನಗೆ ಮಾಡಲಿಕ್ಕಾಗಲಿಲ್ಲ. ಅಂಥ ಕೆಲಸ ನೀವು ಮಾಡಿರಿ. ನಾನು ಮಾತು ನನಗೆ ಹೊರಬರೋದಿಲ್ಲ, ಅಷ್ಟು ನಿಮ್ಮ ಬಗ್ಗೆ ನನಗೆ ಭಾಳ ಗೌರವ ಆಯಿತು. SM ಅಂಗಡಿ ಅವ್ರ ಬಗ್ಗೆ ನಾವು ಕೂಡಿ ಏನಾದರೂ ಮಾಡೋಣ ಅಂತ ಒಂದು ಮಾತು ಹೇಳಿ ಒಂದು ಫಂಕ್ಷನ್ ಮಾಡೋಣ ಮತ್ತು ಅವ್ರ ಬಗ್ಗೆ ಒಂದು ಬುಕ್ಲೆಟ್ ತರೋಣ ಅಂಥೇಳಿ ನಾನು ತಮ್ಮಲ್ಲಿ ವಿನಂತಿಸ್ತೇನೆ. ಸೊ ಅದಕ್ಕೆ ನನಗೇನು ಮಾತಾಡೋಕ್ಕೆ ತಿಳಿತಾ ಇಲ್ಲ. ಡಾಕ್ಟರ್ ಶ್ರೀಕಾಂತ್ ಪಟ್ಟಣ್ ಅವರೇ, ನೀವು ಮಾಡಿದ ಆ ಸ್ಮರಣೀಯ ಕೆಲಸಕ್ಕೆ ನನಗೆ ಮತ್ತೊಮ್ಮೆ ತಮಗೆ ಅಭಿನಂದನೆ ಸಲ್ಲಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ಸರ್. ಅವರ ಕುಟುಂಬದ ಸದಸ್ಯರಿದ್ದಾರೆ. ಆಮೇಲೆ ಎಲ್ಲರೂ ಕುಡ್ಕೊಂಡು ಒಂದು ಟ್ರಸ್ಟ್ ಮಾಡಿ ಬಹಳ ಕೆಲಸ ಮಾಡ್ಯಾರ ಪಾಪ SM ಅಂಗಡಿ ಅವ್ರಿಗೆ. ತಾವು ಹೇಳ್ದಂಗೆ ವಿವೇಕಾನಂದ ಅನ್ಸಂಗ್ ಸಾಂಗ್ ಅಂತಾರಲ್ಲ, ಇವರು ಜನ ಭಾಳ ನಂಗೆ ಕಳೆದ 40 ವರ್ಷದ ಒದ್ದಾಟವಾಗಿತ್ತು. ಅವ್ರು 86 ಅಂದ್ರೆ ಬಹುಶಃ 39-40 ವರ್ಷ. ಯಾಕೆ ಅಂಗಡಿ ಅವರು ಬೆಳಕಿಗೆ ಬರಲಿಲ್ಲ, ಯಾಕೆ ಗುಂಜೆಟ್ಟಿ ಅವ್ರು ಬೆಳಕಿಗೆ ಬರಲಿಲ್ಲ ಅಂದ್ರೆ ಅವ್ರು ಭಾಳ ಶಾಣ್ಯರಿದ್ರು. ಕರ್ನಾಟಕ ವಿಶ್ವವಿದ್ಯಾಲಯ ತಾವ ಶಾಣ್ಯರ್ ಅಂತಕ್ಕಂಥ ಕೆಲವು ಜನ ಅವರನ್ನು ದೂರಿಟ್ರು. ಇದು ಭಾಳ ನೋವಿನ ಸಂಗತಿ. ಅದಕ್ಕೆ ತಮ್ಮ ನೇತೃತ್ವದೊಳಗೆ SM ಅಂಗಡಿ ಪ್ರತಿಷ್ಠಾನ ಮಾಡೋದು ಸರ ಭಾಳ ದೊಡ್ಡ ಮೇಧಾವಿ. ನಮ್ಮ ಲಿಂಗಾಯತ ಸಮಾಜಕ್ಕೆ ಅವ್ರ ಕೊಡುಗೆ ಭಾಳ ದೊಡ್ಡದೈತಿ. ಎಲ್ಲರೂ ಹಿಡ್ಕೊಂಡು ಮಾಡಿದ್ರು. ಅದಕ್ಕೆ ತಮ್ಮ ಪ್ರೋತ್ಸಾಹ ಮಾರ್ಗದರ್ಶನಕ್ಕೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ಮೇಡಮ್ ಜಯಶ್ರೀ ಅಂಗಡಿ ಅಂತ ಮೃತ್ಯುಂಜಯ ಶೆಟ್ಟರ್ ಅಂತ ಜಯಶ್ರೀ ಅಂಗಡಿ ಅಂತ. ಆಯ್ತು ಸರ್, ಶೆಟ್ಟರ್ ಸರ್. ಸರ್ ಅಡ್ರೆಸ್ ಮಾಡಿದ್ರಿ? ಹಾ ರೀ, ಇವತ್ತಿನ ಈ 1000 ಶರಣರು ಮಾಲಿಕೆಯಲ್ಲಿ ಅತ್ಯುತ್ತಮ ಉಪನ್ಯಾಸ ನೀಡಿದ, ಅರ್ಥಪೂರ್ಣ, ಅತ್ಯಂತ ಆಳವಾಗಿ ಅಧ್ಯಯನ ಮಾಡಿದ, ವ್ಯಾಸಂಗ ಮಾಡಿದ ಆ ನುಡಿಗಳನ್ನು ಕೇಳಿ ನಿಜಕ್ಕೂ ಒಂದು ಧನ್ಯತೆ ಭಾವ ಬಂದಿದೆ. ನಾನು ಅವ್ರನ್ನ 15-20 ವರ್ಷ ನೋಡಿದ್ದೇನೆ, ಅಂಗಡಿ ಸರ್ನ. ಹಾಗಾಗಿ ಅಂಥವ್ರ ಕುರಿತು ಮಹಾತ್ಮರ ನೆನೆವುದೇ ಘನಮುಕ್ತಿ ಪದ, ನಿಮ್ಮ ನೆನವು ಸುಖದ ಸಮುದ್ರವಯ್ಯ ಅನ್ನೋ ಹಾಗೆ ಇವತ್ತು ನಿಜವಾಗಿ ಬಹುದೊಡ್ಡ ವ್ಯಕ್ತಿತ್ವವನ್ನ ಎಷ್ಟು ಸುಂದರವಾಗಿ ತಂದು ಕೊಟ್ಟರು ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವ್ರು. ಅಂದ್ರೆ ನಾವು ಅವ್ರ ಜೊತೆಗೆ ಕೂತ್ಕೊಂಡು ಮಾತನಾಡ್ತಾ ಇದ್ದೇವೆನಪ್ಪ, ಅವ್ರು ನಮ್ಮೊಂದಿಗೆ ಇದ್ದಾರೆ ಅನ್ನುವಂಥ ಭಾವವನ್ನು ತಂದು ಕೊಟ್ಟರು. ಹಾಗಾಗಿ ಅವ್ರು ಬಹಳ ಆತ್ಮೀಯತೆಯಿಂದ, ಬಹಳ ಗೌರವದಿಂದ, ಬಹಳ ಅಭಿಮಾನದಿಂದ, ಬಹಳಷ್ಟು ನೋವಿನಿಂದ, ಸಂಕಟಗಳಿಂದ ಅವ್ರನ್ನ ನೆನೆಸಿಕೊಂಡಿದ್ದಾರೆ. ಹಾಗಾಗಿ ಕೆಲವಷ್ಟು ಪಟ್ಟಪತ್ರಿ ಹಿತಾಸಕ್ತಿಗಳು ಅವ್ರನ್ನ ದೂರಿಟ್ಟು, ಕೆಲವು ಸಲ ಅವರ ಒಂದು ಗಟ್ಟಿ ನಿರ್ಧಾರಗಳು ಮತ್ತು ಗಟ್ಟಿ ಮಾತುಗಳು ಕೆಲವು ಸಲ ಅವ್ರನ್ನ ವಿರೋಧಾಭಾಸಕ್ಕೆ ಅಥವಾ ಅವಕ್ಕೂ ತಂದಿರ್ಬೋದು. ಕೆಲವು ಸಲ ಜನರು ಅವ್ರನ್ನ ವಿರೋಧ ಮಾಡಿದ್ದು ಇದೆ. ಆದರೆ ಅವರು ತಮ್ಮ ನಿಲುವುಗಳನ್ನ ಬದಲು ಮಾಡ್ಕೊಳ್ಳಿಲ್ಲ ಅನ್ನೋದಿದೆಯಲ್ಲ, ಅದು ಬಹಳ ದೊಡ್ಡ ಶಕ್ತಿ. ಹಾಗಾಗಿ ಆ ಬಸವಣ್ಣನ ಅವ್ರ ಕುರಿತು ಅಧ್ಯಯನ, ಅವ್ರ ಅರ್ಮಾಂಡೋ ಮನೋಜಸ್ ಆಗಲಿ, ಉಳಿದವ್ರದ ಆ ಎಲ್ಲ ಬಳಗ, ಶಿಶಿ ಬಸವಣ್ಣರ ಬಳಗ, ಆ ಟೈಮಿಗೆ ಇರ್ತಕ್ಕಂಥ ಎಲ್ಲ ದೊಡ್ಡವ್ರನ್ನ ಬಹಳ ಹತ್ತಿರದಿಂದ ನೋಡಿರ್ತಕ್ಕಂಥವ್ರು ಅವರೆಲ್ಲ. ಹಾಗಾಗಿ
ಶ್ರೀನಿವಾಸ ಅಯ್ಯಂಗಾರ್ ಆಗಲಿ, ಈ ಎಲ್ಲರನ್ನ ಬಹಳ ಸುಂದರವಾಗಿ ಆ ಒಂದು ಅದೇ ಸಮಯಕ್ಕೆ ಹೋಗಿ ನಾವು ಅವ್ರ ಜೊತೆಗೆ ಅದೇ ಅನ್ನುವಷ್ಟು ಸುಂದರವಾಗಿ ಅವರು ಶ್ರೀಕಾಂತ್ ನಮ್ಮ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರು ತಂದು ಕೊಟ್ಟದ್ದು, ಕಟ್ಟಿಕೊಟ್ಟದ್ದು ನಿಜಕ್ಕೂ ಅರ್ಥಪೂರ್ಣ. ಅವ್ರನ್ನ ಎಷ್ಟು ನೆನೆಸಿದ್ರು ಕಡಿಮೆ ಅಂತೇಳಿ. ಹಾಗಾಗಿ ಭರಮಶೆಟ್ರಕ್ಕ ಅವರು ಹೇಳೋ ಮುಂದೆ ಒಂದು ಮಾತು ನೆನಪಾತ್, ಕಾಶಿಗೆ ಹೋಗಲು ಏಸೊಂದು ಹರದಾರಿ, ಹೆತ್ತವನ ತವರೂರಿಗೆ ಹತ್ತ ಹರದಾರಿ, ಕಾಶಿಗೆ ಬಿಸಿಗೆ ನಾಯಕ ಹೋಗಲಿ, ಹೆತ್ತವನ ಉಡಿಯ ನನ್ನ ಕಾಶಿ ಅನ್ನೋ ಹಂಗೆ ಅವ್ರ ತಾಯಿಯನ್ನ ಬಹಳ ಪ್ರೀತಿಯಿಂದ ನೆನೆಸ್ಕೊಂಡಿದ್ದಾರೆ. ನಾವೆಲ್ಲ ಅಂತ ಎಲ್ಲ ದೊಡ್ಡ ದೊಡ್ಡ ದಿಗ್ಗಜರನ್ನ ನಾವು ಒಂದಿಷ್ಟು ಹತ್ತಿರದಿಂದ ನೋಡಿದ್ದೇವೆ, ನಿರಂತರ ಲಿಂಗ ಪೂಜೆ ಮಾಡ್ಕೊಳ್ಳೋವ್ರನ್ನ. ಮತ್ತು ಆ ಲಿಂಗ ಪೂಜೆದಲ್ಲೇ ಲೀನವಾಗಿ ಬಸವ ದರ್ಶನವನ್ನ ಮಾಡ್ಕೊಂಡಿರ್ತಕ್ಕಂಥ ಬಹಳ ಮಂದಿ ತಾಯಂದ್ರನ್ನ ನಾನು ಬಹಳ ಹತ್ತಿರದಿಂದ ನೋಡಿದ್ದೇನೆ. ಹಾಗಾಗಿ ಇವತ್ತಿನ ಈ ನುಡಿಗಳು ಸಾಧಾರಣ ನುಡಿಗಳಲ್ಲ. ಅವರ ಈ 50 ವರ್ಷದಲ್ಲಿ ಶಶಿಕಾಂತ್ ಪಟ್ಟಣ್ ಅವ್ರು ಮಾಡಿರ್ತಕ್ಕಂಥ ಈ ಬಸವ ಪ್ರಜ್ಞೆ ಏನು ಕೆಲಸ ಮಾಡಿದ್ದಾರೆ, ವಿಶ್ವ ತುಂಬಾ ಅದೊಂದು ಬಸವ ಪ್ರಜ್ಞೆ ಆಗಲು ಅವರು ದುಡಿದಿರ್ತಕ್ಕಂಥದ್ದು ದೊಡ್ಡ ಶ್ರಮ ತೆಗೆದುಕೊಂಡಿದ್ದಾರೆ. ಅಂತ ಒಬ್ರು ಒಂದು ನಿಧಿ ನಮ್ಮ ನಡುವೆ ಶಶಿಕಾಂತ್ ಪಟ್ಟಣ್ ಅವ್ರು ಅಂತಂದ್ರೆ ಬಹಳ ದೊಡ್ಡ ನಿಧಿ, ಕನ್ನಡದ ದೊಡ್ಡ ನಿಧಿ. ನಮ್ಮೊಂದಿಗೆ ಅವರು ಗಟ್ಟಿಯಾಗಿರ್ಬೇಕು. ನಾವು ಅಂಗಡಿಯವರು ಮತ್ತು ಹೊರಟ್ಟಿಯವರು ಎಲ್ಲರೂ ಸೇರಿ ಈ ಶರಣ ಅಂಗಡಿಯವರ ಕುರಿತು ಒಂದಿಷ್ಟು ಏನಾದ್ರು ಕೆಲಸ ಮಾಡೋಣ. ಹಾಗಾಗಿ ಇವತ್ತಿನ ಈ ಉಪನ್ಯಾಸ ದೊಡ್ಡ ಯಶಸ್ಸನ್ನು ಪಡೆದಿದೆ ಅಂತ ಹೇಳಿ ಸರ್ವರಿಗೂ ಶರಣಾರ್ಥಿಗಳು. ತಮ್ಮ ಅಭಿಮಾನ ಪೂರ್ವಕ ನುಡಿಗಳಿಗೆ ಧನ್ಯವಾದಗಳು ಸರ್. ಈಗ ಜಯ ಅಂಗಡಿ ಮೇಡಮ್, ಜಯ ಮೇಡಮ್ ಅನ್ಮ್ಯೂಟ್ ಮಾಡಿ ಮಾತಾಡಿ. ಜಯ ಮೇಡಮ್ ಅದ ಮೈಕ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಕ. ಮೇಡಮ್ ಅನ್ಮ್ಯೂಟ್ ಮಾಡಿ ಮಾತಾಡ್ಬೋದಾ? ಮಂಜುಳಾ ಅಂಗಡಿ ಮೇಡಮ್. ಜಯ ಮೇಡಮ್. ಪ್ರಬಂಧ ಅಂಗಡಿ ಅವ್ರದ್ದು ಪ್ರಬಂಧ ಅಂಗಡಿ ಸರ್. ಹಲೋ, ಮಾತಾಡ್ರಿ. ನಾನು ಪ್ರಭು ಅಂಗಡಿ ಅಂತ ಮಾತಾಡಿದ್ದೆ. ಮಾತಾಡಿ ಸರ್, ಮಾತಾಡಿ. ನಾವು ಆ್ಯಕ್ಚುಲಿ ಸ್ವಲ್ಪ ಜಿಲ್ಲೆ ಟ್ರಿಪ್ನಾಗಿದ್ವಿ. ನಾವು ಮುಂಚೆನೆ 2-3 ತಿಂಗಳ ಮುಂಚೆನೆ ಡಿಸೈಡ್ ಆಗಿದ್ವಿ. ಹಲೋ, ಅದಕ್ಕೆ ಒಂದ್ ನಿಮಿಷ ಜಾಕ್ ಜಾಯ್ನ್ ಆಗ್ಯಾಳ ನೋಡ್ರಿ, ಅವರಕ್ಕೆ ಮಾತಾಡ್ತಾರೆ. ಓಕೆ. ಹಲೋ, ಮಾತಾಡ್ರಿ. ಹಲೋ, ಮಾತಾಡಕೋರ ಎಲ್ಲ ಬಸವಾಭಿಮಾನಿಗಳಿಗೆ ಶರಣಾರ್ಥಿ. ನಾನು ಇವ್ ಮಾತಾಡ್ಬೇಕಂತ ಏನ್ ಪ್ರಿಪೇರ್ ಆಗಿಲ್ರಿ, ಆದ್ರೆ ನನ್ಗೇನ್ ಅನಿಸ್ತೈತಿ ಅನ್ನೋದನ್ನ ಸ್ವಲ್ಪ ಹೇಳ್ತೇನೆ ನಾನಿಲ್ಲಿ. ಮೊದ್ಲಿಗೆ ಪಟ್ಟಣ್ ಅವರು ಡಾಕ್ಟರ್ ಹಲೋ ಕೇಳಾಕತ್ತಿತ್ತಲ್ರಿ? ಡಾಕ್ಟರ್ ಪಟ್ಟಣ್ ಅವ್ರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ನಮ್ಮ ಅಪ್ಪಾರು ಮರ್ತ ಹೋದ್ರು ಅನ್ನೋ ಹೊತ್ತಿಗೆ ಈ 1 ವಾರದಾಗ್ರಿ ಅವ್ರು ನಮ್ ಸಂಪರ್ಕಕ್ಕೆ ಬಂದದ್ದು. ಅವರು ಇಷ್ಟು ಯಶಸ್ವಿಯಾಗಿ ಇವತ್ತ ಈ ಕಾರ್ಯಕ್ರಮ ಮಾಡ್ಯಾರ. ನಮ್ಗ ಮನಸ್ಸು ತುಂಬಿ ಬರಾಕತ್ತೈತಿ ನಮ್ಮೆಲ್ಲಾ ಕುಟುಂಬದ ಸದಸ್ಯರಿಗೆ. ಅಪ್ಪಾರ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಅವರು ತಮ್ಮ ಜೀವನವನ್ನ ಶರಣರಿಗಾಗೆ ಮುಡುಪಿಟ್ಟಿದ್ರು. ನಾವ್ ಕಂಡಂಗ ನಮ್ಮ ಅಪ್ಪಾರಿಗೆ ನಮ್ಗ ವಯಸ್ಸಿನೊಳಗ್ ಬಹಳ ವಯಸ್ಸಿನ ಅಂತರ, ನಾವ್ ಬಹಳ ಸಣ್ಣವ್ರು. ಅವ್ರ ಹೆಚ್ಚು ಅವ್ರ ಒಡನಾಟ ನಮ್ಗೆ ಜಾಸ್ತಿ ಸಿಗ್ಲಿಲ್ಲ. ನನಗ್ ಸಿಕ್ಕದ್ದು ಅಂದ್ರ ನನ್ಗ ಒಂದು ತಿಳುವಳಿಕೆ ಬಂದ ಮೇಲೆ ಒಂದು ಸತತವಾಗಿ 7 ವರ್ಷ ಅವ್ರ ಒಡನಾಟ ನನ್ಗ್ ಸಿಕ್ತು. ಅಂದ್ರೆ ಸುಮಾರು SSLC ಆದ್ಮೇಲೆ MA ಆಗೋ ತನಕ ಒಂದು ಹತ್ರದ ಒಡನಾಟ. ಆಮೇಲೆ ನಾನು ಉಪನ್ಯಾಸಕಿಯಾಗಿ ಬೇರೆ ಕಡೆಗೆಲ್ಲ ಹೋದ್ಮೇಲೆ ನನ್ಗ ಹಂಸಸ್ವಾಮಿಗೆ ಹೋದೆ, ರಾಯಬಾಗ್ದಾಗಿದ್ದೆ. ಅವಾಗ ತೀರ್ಕೊಂಡ್ಬಿಟ್ರು ಅವ್ರು. ಹಿಂಗಾಗಿ 7 ವರ್ಷ ಅವ್ರಿಗೆ ಯಾವ ರೀತಿ ಅವ್ರ ಒಂದು ಪ್ರಭಾವ ನನ್ ಮೇಲೆ ಬಹಳಷ್ಟು ಆಯ್ತು. ಇನ್ನುಳಿದವ್ರೆಲ್ಲ ಇನ್ನೂ ಸಣ್ಣವ್ರು. ಅದ್ ನಮ್ಮ ಅಕ್ಕ ಪ್ರಭಾ ಗುಂಜೆಟ್ಟಿ ಏನದಾಳ, ಅಕ್ಕಿ ಅವ್ರ ಬಗ್ಗೆ ಸಾಕಷ್ಟು ಅಕ್ಕಿಗೆ ಅವ್ರ ಬಗ್ಗೆ ಅರಿತ್ಕೊಂಡಾಳ ಅಕ್ಕಿ. ನಂಗ ಗೊತ್ತಿದ್ದು ಅಂತ ಹೇಳಿದ್ರೆ, ಅವರು ಅನುವಾದ ಆರಂಭ ಮಾಡಿದ್ದು ಅಂತ ಹೇಳಿದ್ರೆ ಅವರು
ಈ ಯೂನಿವರ್ಸಿಟಿಗೆ ಬಂದ್ಮೇಲೆ ಅಂತಲ್ಲ, ಮೊದ್ಲು ಅವ್ರಿಗೊಂದು ಹವ್ಯಾಸ ಏನು ಅಂದ್ರೆ ನೋಬೆಲ್ ಪ್ರಶಸ್ತಿ ವಿಜೇತ ಕಾದಂಬರಿಗಳನ್ನ ಕನ್ನಡಕ್ಕೆ ಅನುವಾದ ಮಾಡ್ಬೇಕಂತ ಹೇಳಿ ಹವ್ಯಾಸ. ಇವೆಲ್ಲ ನಾವು ಹುಟ್ಟೋಕ್ಕಿಂತ ಪೂರ್ವದಲ್ಲಿದ್ದು 62ಕ್ಕಿಂತ ಮೊದ್ಲಿಂದ್ರಿ ಇದೆಲ್ಲ. ಅವಾಗ ಅವ್ರಿಗೆ ಫಸ್ಟ್ ಏನ್ ಮಾಡ್ತಾರು, ಈಗ ಅಪರಾಧ ಮತ್ತು ಶಿಕ್ಷೆ ಅಂತ ಏನ್ ಈಗ ಹೇಳಿದ್ರು, ಕ್ರೈಮ್ ಅಂಡ್ ಪನಿಷ್ಮೆಂಟ್ ಅಂತ, ಅದು ದಸ್ತವಸ್ಕಿದು ರಷ್ಯನ್ ಕಾದಂಬರಿ. ಅದು ಇಂಗ್ಲಿಷಿಗೆ ಆಗ್ತೈತಿ, ಇಂಗ್ಲಿಷಿನಿಂದ ಅವ್ರಿಗೆ ಕನ್ನಡಕ್ಕ ಮಾಡ್ತಾರ. ಮಾಡಿ ಆದ್ಮೇಲೆ ಅದು ಇನ್ನೂ ಅದು ಪ್ರಕಟ ಆಗಿದ್ದು ಬಹಳ ಲೇಟ್. ಅದು ಅವ್ರು ಇನ್ನೆಲ್ಲಾ ಕಾದಂಬರಿಗಳನ್ನು ಮಾಡ್ಬೇಕಂತ ತಿಳ್ಕೊಂಡು ಅವ್ರ ಅಪೇಕ್ಷೆ ಆಗಿರ್ತೈತಿ. ಅಷ್ಟ್ರಾಗ ಕುಮಾರಸ್ವಾಮಿಗಳು ಅವ್ರನ್ನ ಯೂನಿವರ್ಸಿಟಿ ಕರ್ಕೊಂಡ್ ಬಂದು ಈ ಶೂನ್ಯ ಸಂಪಾದನೆ ಅನುವಾದಕ್ಕೆ ಅವ್ರು ತೊಡಗ್ತಾರ. ಆ ಅಪರಾಧ ಮತ್ತು ಶಿಕ್ಷೆ ಏನೈತಿ, ದೀರ್ಘಾವಧಿ ಕಾಲದವರೆಗೆ ಅದನ್ನ ಮೈಸೂರು ಯೂನಿವರ್ಸಿಟಿ ಅವರು ಅದನ್ನ ಪ್ರಕಟ ಮಾಡ್ಬೇಕು ಅಂತ ಹೇಳಿದಾಗ ತರಾಸು ಅವ್ರಿಗೆ ಅದನ್ನ ಅವಲೋಕನ ಮಾಡಕ್ ಕೊಡ್ತಾರ. ತರಾಸು ಅವರು ಅದನ್ನ ಕಳೆದು ದೀರ್ಘಾವಧಿವರೆಗೂ ಅವ್ರ ಮನೆಯೊಳಗ ಉಳ್ಕೊಂಡ್ಬಿಡ್ತೈತು. ಅವಾಗ ಸಿಂಪಿ ಲಿಂಗಣ್ಣ ಅವರು ಅವ್ರ ಮನೆಯೊಳಗ್ ಹೋಗಿ ಬೆನ್ ಹತ್ತಿ ಹುಡುಕಿ ಅದನ್ನ ಮೈಸೂರು ಯೂನಿವರ್ಸಿಟಿಯಿಂದ ಅದು ಪ್ರಕಟ ಆಗ್ತೈತಿ. ಅದು ದೊಡ್ಡ ಹೊತ್ತಿಗೆ ಅಂದ್ರೆ ಅವ್ರಿಗೆ ಹವ್ಯಾಸನೇ ಅವ್ರ ಮುಂದೆ ಈ ವಚನ ಸಾಹಿತ್ಯವನ್ನ ಅನುವಾದ ಮಾಡಾಕ ಅವ್ರಿಗೆ ಪ್ರೇರಣೆ ಆಗ್ತೈತಿ ಅನ್ನೋದನ್ನ ನಾ ಹೇಳಾಕ್ ಬಯಸ್ತೀನಿ ಇಲ್ಲಿ. ಮತ್ತೊಂದು ಅಂತ ಏನು, ಇವ್ರು ಪಟ್ಟಣ ಅವ್ರು ಹೇಳಿದ್ರು, ಇವ್ರು ರಾಮದುರ್ಗದಾಗ ಹುಟ್ಟಿದ್ದಲ್ಲ, ರಾಮದುರ್ಗದಾಗ ಅವ್ರ ಹಿರಿಯರೆಲ್ಲ ಅವ್ರೊಳಗ ಒಬ್ಬ ಹಂದಿಗುಂದಕ್ಕೆ ಒಬ್ಬ ಅವ್ರ ಹಿರಿಯರೊಳಗ ಒಬ್ಬ ಅಕ್ಕನ್ನ ಹಂದಿಗುಂದಕ್ಕೆ ಕೊಟ್ಟಿರ್ತಾರ. ಆಕಿಗ್ ಮಕ್ಳು ಇರುದಿಲ್ಲ. ಹೀಗಾಗಿ ಅಪ್ಪನಕ್ಕಿಂತ ಹಿರಿಯರೆಲ್ಲ ಅವ್ರು ಕೆಲವ್ರನ್ನ ಅಷ್ಟ್ರು ಅಲ್ಲಿ ಕರ್ಕೊಂಬರ್ತಾಳ ಆಕಿ ಹಂದಿಗುಂದಕ್ಕ. ಆ ಹಂದಿಗುಂದೊಳಗ ಏನ್ ಬರ್ತಾರ, ಅವ್ರ ಅಣ್ಣ ತಮ್ಮದ್ರೊಳಗ ಒಬ್ಬ ಮಗ, ಒಬ್ರ ಮಗ ನಮ್ಮ ಅಪ್ಪಾರು. ಅವ್ವ ಅಪ್ಪ ತೀರ್ಕೋತಾರ. ತೀರ್ಕೊಂಡ್ಮೇಲೆ ಶಿವಲಿಂಗಪ್ಪ ಮಲ್ಲಿಕಾರ್ಜುನಪ್ಪ ಕಾಕ, ಅವ್ರ ಧರ್ಮ ಪತ್ನಿ ಬಸವಾಯಿ, ಅವರು ಇವ್ರನ್ನ ಜೋಪಾನ್ ಮಾಡ್ತಾರ. ಮಲ್ಲಿಕಾರ್ಜುನಪ್ಪ ಬಗ್ಗೆ ಯಾಕೆ ಹೇಳಾಕತ್ತೇನಿ ಅಂತ ಹೇಳಿದ್ರ, ಅವರು ಅಪ್ಪಾಗ ಎಲ್ಲಾ ಶಿಕ್ಷಣ ಪಡ್ಕೊಳಕ ಪ್ರೇರಕ ಶಕ್ತಿ ಅವರು. ಮಲ್ಲಿಕಾರ್ಜುನಪ್ಪ ಅವ್ರಿಗೆ ಇಂಗ್ಲಿಷ್ ಜ್ಞಾನ ಇತ್ತು ಅವಾಗಿನ ಕಾಲದಾಗ. ಅವ್ರಿಗೆ ಅವರು ಈ ಆಯುರ್ವೇದ ಪಂಡಿತರ್ರಿ. ಇಡೀ ಊರಿಗೆ ಆಯುರ್ವೇದದ ಔಷಧಿ ಕೊಡ್ತಿದ್ರಂತ, ಸರ್ಜರಿ ಮಾಡ್ತಿದ್ರಂತ. ಕಿವಿ ಹರಿದದ್ದನ್ನ ಬಾವಿ ತೆಗ್ಯಾಕ ಸುರಂಗ ತೆಗದಾಗ ಹರಿದದ್ ಕಿವಿ ಹಿಡ್ಕೊಂಬಂದ್ರ ಅಪ್ಪ ಲ್ಯಾಟಿನ್ ಹಿಡಿದ್ರ ಅವ್ರು ಹೊಲಿಗೆ ಹಾಕ್ತಿದ್ರಂತ. ಕ್ಯಾನ್ಸರ್ ಆರಾಮ್ ಮಾಡಿದ್ರಂತ ಅವರು. ಆಮ್ಯಾಗ ಪ್ಲೇಗ್ ಬಂದಾಗ ಹಳ್ಳಿಯೊಳಗ ಇದು ಊರ್ ಬಿಟ್ಟು ಹೋದಾಗ ಯಾರು ಕಲ್ಸು ಟೀಚರ್ಸ್ ಇಲ್ಲ ಆದಾಗ ಇಡೀ ಊರಾಗಿನ ಮಕ್ಕಳಿಗೆಲ್ಲ ಹೊಲದಾಗ ಅವರು ಕಲಿಸ್ತಿದ್ರಂತ. ಅಂಥವ್ರ ಕೈಯೊಳಗ ನಮ್ಮ ಅಪ್ಪಾರ ಬೆಳಿತಾರ. ಅವ್ರ ಪ್ರಭಾವ ಅವ್ರಿಗೆ ಬಹಳ ಆಗ್ತೈತಿ. ಇದೊಂದು. ಮತ್ತೊಂದು ಏನು, ಪಟ್ಟಣವ್ರು ಹೇಳಿದ್ರೊಳಗ ಕರ್ತಾರನ ಕಮ್ಮಟ ತಿಪ್ಪೇರುದ್ರ ಸ್ವಾಮಿದು 3 ವಾಲ್ಯೂಮ್ಸ್ ಅದಾವವು. ಆ 3 ವಾಲ್ಯೂಮ್ಸ್ನ 3000 ಮಠದ ಸ್ವಾಮಿಗಳು ಅನುವಾದಕ್ಕೆ ಕೊಡ್ತಾರ. 1 ವಾಲ್ಯೂಮ್ ಕಂಪ್ಲೀಟ್ ಆದ್ಮೇಲೆ ಅಲ್ಲೇ ಕಾಸ್ಟಿಸಮ್ ಆಗ್ತೈತಿ. ಕಾಸ್ಟಿಸಮ್ ನಿಂದಾಗ ಏನಾಗ್ತೈತಿ, ಇವ್ರನ್ನ ಬಿಡಿಸ್ಬಿಡ್ಬೇಕು ಅಂತ ತಿಳ್ಕೊಂಡು ಏನೇನೋ ನೆಪ ಹೇಳಿ ಅದನ್ನ ಬಿಡಿಸಿ ಆ ಅನುವಾದ ಮಾಡೋ ಇದನ್ನ ಬ್ಯಾರೆಯವ್ರಿಗೆ ವಹಿಸ್ಕೊಡ್ತಾರ. ಗುಲ್ಬರ್ಗದವ್ರಿಗೆ ಯಾರಿಗೂ ವಹಿಸಿಕೊಟ್ಟು 1 ವಾಲ್ಯೂಮ್ ಮಾತ್ರ ಮಾಡಿ ಮುಗಿಸ್ತಾರ. ಅದಕ್ ಬರ್ಬೇಕಾದಂತ ರೆಮ್ಯುನರೇಷನ್ ಸಹಿತ ನಮ್ಮ ಅಪ್ಪಾರಿಗೆ ಅದು ಮುಟ್ಟೋದಿಲ್ಲ. ಅವ್ ಜವಳಿ ಅಂತಕ್ಕಂತ ಹೈಕೋರ್ಟ್ ವಕೀಲರು ಇನ್ನು ಕೋರ್ಟಿಗೆ ಕೇಸ್ ಹಾಕೊಂಡ್ರು. ನಮ್ಮ ಅಪ್ಪಾರಂದ್ರು ಅವ್ರು ಮಾಡಿರ್ಬಹುದು, ಯಾವ ಮಠದ ವಿರುದ್ಧ ನಾನು ಕೋರ್ಟ್ ಒಳಗೆ ಕೇಸ್ ಹಾಕೋದಿಲ್ಲ ಅಂತಕ್ಕಂತ ಒಂದು ಅಭಿಪ್ರಾಯ ಪಟ್ಟದನ್ನ ನನ್ಗೆ ಇವತ್ತಿಗೂ ಈ ಮಾತಾಡಿದ್ದು ನನ್ಗೆ ಇವತ್ತಿಗೂ ನೆನ್ಪೈತಿ ನನ್ಗ. ಮತ್ ಇನ್ನೊಂದು ರಾಮಾಯಣ ದರ್ಶನಮಕ್ಕ ಅಂತ ಹೇಳಿ ಬಂದಾಗ ಇವ್ರಾಗೇನ್ ಅದನ್ನ ಬಿಡ್ಲಿಲ್ರಿ. ಅನುವಾದ ಮಾಡೋದನ್ನ ಇವ್ರು ಬಿಡ್ಲಿಲ್ಲ. ಇವತ್ತಿಗೂ ನಮ್ಮ ಮನ್ಯಾಗ ಅವ್ರು ಅನುವಾದ ಮಾಡಿದ್ದೇನ್ ಹಲವಾರು ಕ್ಯಾಂಟೋಸ್ ಏನದಾವ ಅವ್ ಬೈಂಡ್ ಮಾಡಿದ್ದ ಪ್ರತಿಗಳು ನಮ್ಮ ಮನ್ಯಾಗ ಅದಾವ. ಇವ್ರದ್ದು ಮುಂದುವರೆದಿತ್ತು. ಧಾರವಾಡದಾಗ ಒಬ್ರು ಬೆಂಗಳೂರಿಂದ ಬೆಂಗಳೂರಿಂದ ಬರ್ತಿದ್ರು ಒಂದಿಬ್ರು. ಇವ್ರ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಚರ್ಚಾ ಮಾಡಕ್ ಪ್ರೊಫೆಸರ್ಗಳು ಹಿಂದಿಯವ್ರೊಬ್ರು ಯಾರೋ ಬರ್ತಿದ್ರು. ಆಮೇಲೆ ಇಲ್ಲಿ ಶಿವೇಂದ್ರ ಸ್ವಾಮಿ ಅವ್ರಿಗೊಬ್ರು ನಡುವ ಆಗಿದ್ರು. ಯಾಕಂದ್ರೆ ಕುವೆಂಪು ಅವ್ರ ಶಿಷ್ಯರು ಇವ್ರು ಎಲ್ಲಾ ಏನೋ ಒಂದು ಅಲ್ಲೇ ಪೊಲಿಟಿಕ್ಸ್ ಆಗಿ ಅದನ್ನ ಬಿಡಿಸ್ಬಿಟ್ರು. ಇವ್ರಾಗೇನ್ ಬಿಟ್ಟಿಲ್ರಿ ಅದನ್ನ. ರಾಮಾಯಣ ದರ್ಶನಂ ಅನುವಾದ ಮಾಡೋದನ್ನ ಇವ್ರು ಬಿಟ್ಟಿಲ್ಲ. ಅದನ್ನ ನಡು ರಾಜಕೀಯ ಆಗಿ ಇವ್ರ ಕೈ ತಪ್ಪು ಹಂಗ ಮಾಡಿದಂಥವ್ರು. ಇವ್ರ ನಂತರ ಶಂಕರ್ ಮೊಕಾಶಿ ಪುಣೇಕರ್ ಅವರು ತಗೊಂಡ್ರು ಅದ ಅನುವಾದಕ್ಕ. ಅದು ನಮಗ್ ಮುಂದ್ ಗೊತ್ತಾತು. ಅವ್ರನ್ನ ಇಷ್ಟು ಕಾಡಿದ್ರಂತ. ಅವ್ರಿಗೂ ಅನುವಾದ ಮಾಡುವಾಗ ಅಲ್ಲೂ ಸಾಕಷ್ಟು ರಾಜಕೀಯ ಆಗೈತಿ. ಇದನ್ನೊಂದ್ ವಿಷಯನ ಹೇಳಕ್ ಇಷ್ಟಪಡ್ತೇನೆ ಇಲ್ಲಿ. ಮತ್ತೊಂದು ಅಂತ ಹೇಳಿದ್ರ
ಇನ್ನು ಕೆಲವು ಬೆರಳ್ಗೆ ಕೊರಳ್, ಕುವೆಂಪು ಅವರ ಬೆರಳ್ಗೆ ಕೊರಳ್ ನಾಟಕವನ್ನ ಅದನ್ನ ಇಂಗ್ಲಿಷ್ಗೆ ಮಾಡ್ಯಾರ. ಅದಕ್ಕಾಗಿ ಎಲ್ಲ ಅವರು ಕುವೆಂಪು ಅವ್ರ ಕಡೆಗೆ ಹೋಗ್ತಿದ್ರು. ಮತ್ತೆ ಎಲ್ಲಿಯೇ ಇದ್ರದ್ದು ಶತಮಾನೋತ್ಸವದ ಸಂಪಾದನೆ ಮಾಡುವಾಗ ಬಹಳಷ್ಟು ಮಂದಿ ಅದ್ರೊಳಗ ಬರೆಯಕ್ ಆಗ್ತಿರ್ಲಿಲ್ಲ. ಅವ್ರದ್ದು ಎಲ್ಲವನ್ನ ಅಪ್ಪನೇ ಬರೀತಿದ್ರು, ಅಪ್ಪನ ಅದನ್ನೆಲ್ಲ ಬರೀತಿದ್ರು. ಮತ್ ಎಂದೂ ಲಿಂಗ ಪೂಜೆ ಬಿಟ್ಟು ಇನ್ಯಾವುದಕ್ಕೂ ಅವರು ಮಾಡ್ಲಿಲ್ಲ. ಯಾವಾಗೂ ಶರಣ ಸಂಪ್ರದಾಯದೊಳಗ ಅವರು ಬದುಕಿದ್ರು. ಯಾವ ಗುಡಿಗೆ ಹೋಗ್ಲಿಲ್ಲ, ಯಾವ ಗುಂಡಾರಕ್ಕೆ ಹೋಗ್ಲಿಲ್ಲ. ಅತ್ಯಂತ ಪ್ರಾಮಾಣಿಕತೆ ಮತ್ತು ನಿಷ್ಠೂರ ಅಂತ ಹೇಳಿದ್ರು. ಅಂದ್ರೆ ಯಾರು ಬಸವಣ್ಣನ್ಗೆ ಅಂದ್ರ ಅವ್ರಿಗೆ ಅವಮಾನ ಆಗುವಂಗ ಯಾರ ಮಾಡಿದ್ರ ಅವ್ರನ್ನ ಬಿಡ್ತಿರ್ಲಿಲ್ಲ, ಅವ್ರನ್ನ ಇದ್ ಮಾಡ್ತಿದ್ರು. ಅದ್ ನಮ್ ಈಗ ಪಟ್ಟಭದ್ರ ಹಿತಾಸಕ್ತರ ಒಂದು ಕೈವಾಡದಿಂದ ಅವ್ರಿಗೆ ಏನ್ ಸಿಗ್ಬೇಕು ಅದ್ ಯಾವ್ದು ಸಿಗ್ಲಿಲ್ಲ. ಮತ್ತೊಂದು ಅಂದ್ರೆ ಅವ್ರಿಗೆ ಇವ್ರು ನಮ್ಮ ನಡೆದಾಡುವ ದೇವ್ರು ಏನು ಸಿದ್ದೇಶ್ವರ ಸ್ವಾಮಿಗಳದ್ದು ಸಂಪರ್ಕ ಬಹಳ ಇತ್ತು ಅವ್ರಿಗೆ. ಅವ್ರು ಯೂನಿವರ್ಸಿಟಿಯಿಂದ ಇಬ್ರು ಕೂಡಿ ಯಾವಾಗ ಹಗಲೆಲ್ಲ ಬರೋದನ್ನ ನಾನ್ ನೋಡೇನ್ರಿ 80ನೇ ದಶಕದಾಗ. ಅವ್ರ ಯೂನಿವರ್ಸಿಟಿಯಿಂದ ಇಬ್ರು ಕೂಡಿ ಮನಿಗ್ ಬರೋರು. ನಮ್ಮ ಮನಿಯೊಳಗ್ ತಾಸ್ಗಟ್ಲೆ ಮಾತಾಡಿ ಆಮ್ಯಾಗ ಅವ್ರದ್ದು ಹಿಂದ್ ಕೈ ಕಟ್ಕೊಂಡು ಯೂನಿವರ್ಸಿಟಿ ಕಡೆಗೆ ನಡ್ಕೋತ ಹೋಗೋದನ್ನ ಎಷ್ಟೋ ಸಲ ನಾನ್ ಕಂಡೇನಿ. ಅವರು ಅಂತ ಹೇಳಿದ್ರೆ ಅವ್ರದೊಂದ್ ಪತ್ರ ಐತಿ ನಮ್ಮ ಮನ್ಯಾಗ. ಆ ಪತ್ರದಾಗ ಏನ್ ಬರ್ದಾರಂದ್ರ, ಅವಾಗಾಗ್ಲೇ ಬಸವ ದರ್ಶನದ ಕೆಲಸ ಜೋರ್ ನಡೆದಿತ್ತು. ಆ ಪತ್ರದಾಗ ಏನ್ ಬರ್ದಾರಂದ್ರ, ಅಂಗಡಿಯವರ ಕಣ್ಣು ದಣದ್ ಬಿಟ್ಟಾವ, ಸಾಕು ಒಂದ್ ಸ್ವಲ್ಪ ಕಣ್ಣಿಗೆ ವಿಶ್ರಾಂತಿ ಕೊಡ್ರಿ ಅಂತ ತಿಕ್ಕೊಂಡು ಒಂದು ಪೋಸ್ಟ್ ಕಾರ್ಡ್ ಒಳಗ್ ಬರ್ದದ್ದು ಪತ್ರ ನನ್ ಕಡೆಗೆ ಐತಿ. ಆಮೇಲೆ ಜವರೇಗೌಡ್ರು ಕೂಡ ಬಹಳ ಒಂದು ಬಹಳ ಒಳ್ಳೆ ಸಂಪರ್ಕ ಇತ್ತು. ಜವರೇಗೌಡ್ರು ಲಿಂಗಾಯತ ಧರ್ಮ ಸ್ವೀಕಾರ ಮಾಡ್ಬೇಕಂತ ಮಾಡಿದ್ದು ಅವ್ರದ್ದೆಲ್ಲ ಕಮ್ಯುನಿಕೇಶನ್ ಆಗಿದ್ದು ಪತ್ರ ನನ್ ಕಡೆಗೆ ಐತಿ. ಇದಾತು. ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ಅವ್ರಿಗೆ ನಾನು ಹುಟ್ಟಿದ್ದನೇ ಈ ಬಸವಣ್ಣ ಶರಣರ ಕೆಲಸ ಮಾಡಾಕ ನಾ ಹುಟ್ಟೇನಿ, ಆ ಉದ್ದೇಶ ಇಟ್ಕೊಂಡನ ನಾನು ಈ ಭೂಮಿಗೆ ಬಂದೇನಿ ಅಂತಕ್ಕಂಥ ಒಂದು ಮನಸ್ಥಿತಿ ಅವ್ರೊಳಗಿತ್ತು. ಅವರು ಬರೀ ಯಾವಾಗ ನೋಡಿದ್ರು ಈ ಓದೋದು ಬರೆಯೋದು, ನಿದ್ದೆನೂ ಸಹಿತ ಇಷ್ಟೇ ಟೈಮ್ ಅಂತ ತಿಳ್ಕೊಂಡು ಅದನ್ನ ಮೀರಿ ಅವ್ರು ಮಲ್ಕೊಳ್ಳೋಂಗಿಲ್ಲ. ನಾವ್ ಮಲ್ಕೊಂಡ್ ಅನ್ಬಿಡು ಅಪ್ಪ ಅಂತ ನಾವ್ ಎಬ್ಸ್ಲಿಲ್ಲ ಅಂದ್ರೆ ಸಿಟ್ಟು ಬರ್ತಿತ್ತು ಅವ್ರಿಗೆ. ಯಾಕೆ ಎಬ್ಸಿಲ್ಲ ಅಂತ ತಿಳ್ಕೊಂಡು ಅವರು ತಮ್ಮ ಜೀವನವನ್ನೆಲ್ಲಾ ಶರಣರ ಕೆಲ್ಸಕ್ಕಾಗಿ ಅವ್ರು ತಮ್ಮನ್ನ ಮುಡುಪಿಟ್ಟಿದ್ರು. ಈಗ ಗದಗಿನ ಇದ್ರೊಳಗ ಸಾಕಷ್ಟು ಮಠದಿಂದ ಕೆಲಸ ಆಗ್ಯಾವ. ಅವ್ರು ಕೋಮಾದಾಗಿದ್ರು, 1 ತಿಂಗಳ ಕಾಲ ಜರ್ಮನ್ ಹಾಸ್ಪಿಟಲ್ನಾಗ ಕೋಮಾದಾಗಿದ್ರು. ಗದಗಿನ ಸ್ವಾಮಿಗಳು ಜರ್ಮನ್ ಹಾಸ್ಪಿಟ್ಲಿಗೆ ಬಂದ್ ಏನಂದ್ರು, ಟಾಲ್ಸ್ಟಾಯ್ ಮಲ್ಕೊಂಡಂಗ ಆಗೈತಿ ನೋಡ್ರಿ, ಟಾಲ್ಸ್ಟಾಯ್ ಮಲ್ಕೊಂಡಂಗ ಆಗೈತಿ ಅಂತಕ್ಕಂಥದ್ದು. ಇಳಕಲ್ ಸ್ವಾಮಿಗಳಿಗೂ ಅಪ್ಪಾರ ಬಗ್ಗೆ ಬಹಳ ಒಂದು ಗೌರವ ಇತ್ತು. ಎಷ್ಟು ಸಲ ನಮ್ಮ ಅಪ್ಪಾರ ಕರಿಬೇಕಂತಿಲ್ಲ, ತಾವಾಗೆ ನಮ್ಮ ಮನಿಗ್ ಬಂದಂತ ಉದಾಹರಣೆಗಳದಾವ. ಇಳಕಲ್ ಮಹಾನ್ ಸ್ವಾಮಿಗಳು ಅವ್ರ ಅಂತಿದ್ರು, ಅವ್ರ ಅಂದದ್ ಮಾತೊಂದ್ ನಂಗೆ ನೆನಪೈತಿ. ಏನಂದ್ರೆ ಧಾರವಾಡದಾಗ ಒಂದು ಪವಿತ್ರ ಸ್ಥಳ ಅಂತ ಹೇಳಿದ್ರೆ ಅಂಗಡಿಯವ್ರ ಮನಿ ಅಂತಕ್ಕಂಥ ಮಾತು ಅವ್ರು ಹೇಳಿದ್ದನ್ನ ಇವತ್ತು ನನ್ಗ ನೆನಪೈತಿ. ಇನ್ನು ಹೇಳ್ಬೇಕು ಅಂತ ಹೇಳಿದ್ರೆ ಬಹಳ ಐತಿ ಅದು. ಇನ್ನು ಕೊನೆಯದಾಗಿ ಒಂದೇನು ಹೇಳ್ಬೇಕು ಇಚ್ಛೆ ಪಡ್ತೇನಿ ಅಂತ ಹೇಳಿದ್ರೆ, ಅವ್ರ ಕೊನೆಗಾಲಕ್ಕ ಅವರು ಒಂದು ವಚನ ಯಾವಾಗ್ಲೂ ಪಠಿಸ್ತಿದ್ರು. ಇಲ್ಲಿ ಕಟ್ಟಿ ಮ್ಯಾಗ ಸಿದ್ದರಾಮ್ ಜಂಬಲ್ದಿನ್ನಿ ಅವ್ರು ಬಂದ್ ಕೂಡ್ತಿದ್ರಿ. ಅವ್ರ ಹಿಂದಿನ ಸಲ ಬಂದಾಗ ಒಂದಿಷ್ಟು ವಚನ ಹೇಳಿರ್ತಿದ್ರು. ಅದಕ್ ರಾಗ ಸಂಯೋಜನೆ ಮಾಡಿ ನಮ್ ಕಟ್ಟಿ ಮ್ಯಾಗ ಕೂತ್ ಸಿದ್ದರಾಮ್ ಜಂಬಲ್ದಿನ್ನಿ ಅವ್ರ ವಚನಗಳನ್ನ ಹಾಡ್ತಾ ಇದ್ರು. ಕೊನೆಗಾಲಕ್ಕ ಒಂದ್ ವಚನವನ್ನ ಕುಂತ್ರ ನಿಂತ್ರ ಬರೀ ಅದೇ ವಚನ ಏನು ಅಂತ ಹೇಳಿದ್ರೆ, ಕಣ್ಣುಗಳು ತುಂಬಿದ ಬಳಿಕ ಕೇಳಲಿಲ್ಲ, ಕಿವಿ ತುಂಬಿದ ಬಳಿಕ ಕಣ್ಣುಗಳು ತುಂಬಿದ ಬಳಿಕ ನೋಡಲಿಲ್ಲ, ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ, ಮನ ತುಂಬಿದ ಬಳಿಕ ಪೂಜಿಸಲಿಲ್ಲ ಅಂತಿಕೊಂಡೇನು ವಚನ ಆಯ್ತಲ್ಲ, ಆ ವಚನವನ್ನ ಕುಂತ್ರ ನಿಂತ್ರ ಬರೀ ಅದೇ ವಚನ ಹೇಳ್ತಿದ್ರು. ಶ್ರೀನಿವಾಸ ಅಯ್ಯಂಗಾರ್ ಅವರು ಅದಕ್ಕ ಫಾರ್ವರ್ಡ್ ಬರ್ದು ಅದು ಪೋಸ್ಟ್ ಬಂತು. ಅದು ಒಂದ್ ಮುಂಜಾನೆ ನನ್ಗ ಓದಾಕ್ ಹಚ್ಚಿದ್ರು. ಅವ್ರು ಬಹಳ ದೀರ್ಘ ಇತ್ತದು ಪತ್ರ. ಒಂದ್ ಮುಂಜಾನೆ ನಾ ಓದಾಕತ್ತಕ್ಕಿಗೆ ಸಂಜೆ ತನಕ ನಂಗ್ ಊಟಕ್ಕೂ ಸಹಿತ ಅದು ಬಿಟ್ಟಿದ್ದಿಲ್ಲ. ಮತ್ತು ಓದುದು ಅವ್ರಿಗೆ ಇಷ್ಟ ಖುಷಿ ಆಗ್ಬಿಟ್ಟಿತ್ತು. ಶ್ರೀನಿವಾಸ ಅಯ್ಯಂಗಾರ್ ಫಾರ್ವರ್ಡ್ ಬರ್ದಾರ ಅಂತಿಕೊಂಡು ಅವ್ರಿಗೆ ಇನ್ನೇನ್ ಹೇಳ್ಬೇಕು ಅಂತ ಹೇಳಿದ್ರೆ, ಇನ್ನೊಂದು ಕೊನೆಯದಾಗಿ ಹೇಳ್ಬೇಕಂದ್ರೆ, ಈ ಸಿದ್ದೇಶ್ವರ ಸ್ವಾಮಿಗಳು ಇದು ಬಸವ ದರ್ಶನ ಬಹಳ ದೀರ್ಘ ಆಗೈತಿ ಅಂತ ಹೇಳಿ ಅದನ್ನ ಎಡಿಟ್ ಮಾಡಿ ಮರುಮುದ್ರಣ ಮಾಡ್ಲಿಕ್ಕಾಗಿ ಮೈಸೂರು ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿಗಳಿಗೆ ಕೇಳ್ಕೊತಾರ.
ಅವಾಗ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿಗಳು ನಮ್ಮ ಮಾಮ ಗುಂಜೆಟ್ಟಿ ಅವ್ರದ ಒಂದು ಅನುಮತಿ ಪಡ್ಕೊಂಡು ಅದೊಂದು ಮರುಮುದ್ರಣ ಮಾಡಿದ್ರು. ಈಗ 5 ವರ್ಷದ ಹಿಂದ ಮೈಸೂರೊಳಗ ಬಹಳ ಅವತ್ತ ಸಿದ್ದೇಶ್ವರ ಸ್ವಾಮಿಗಳು ಸಹಿತ ಅಲ್ಲಿದ್ರು. ದೇಶಿಕೇಂದ್ರ ಸ್ವಾಮಿಗಳಿಗೂ ಸಹಿತ ನಾ ಈ ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸ್ಲಿಕ್ಕೆ ಒಂದು ಇಚ್ಛೆ ಪಡ್ತೇನೆ. ಯಾಕಂದ್ರ ಅವತ್ತ ಈಗೇನು ಪಟ್ಟಣ ಅವ್ರ ಒಂದು ನೆನ್ಸ್ಕೊಂಡ್ರು, ಆ ರೀತಿ ಇನ್ನೊಬ್ರು ಅಪ್ಪನ ಇವತ್ ಮರಿಲಾರ್ದ ಅಪ್ಪನ ಅವ್ರಿಗೊಂದು ಗೌರವ ಕೊಟ್ಟಂತವ್ರು ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿಗಳು ಅಂತ ಹೇಳ ಬಯಸ್ತಾ ಇದ್ದೇನೆ. ಅವತ್ತ ಸಿದ್ದೇಶ್ವರ ಸ್ವಾಮಿಗಳಿದ್ರು, ಬಹಳ ಚಂದ ಮೈಸೂರಾಗ ಆಯ್ತು ಆ ಫಂಕ್ಷನ್. ನಮ್ಗೆಲ್ಲಾ ಕರ್ಸ್ಕೊಂಡಿದ್ರು, ನಾವು ಹೋಗಿದ್ವಿ, ಪ್ರಭು ಅನಿಂದಿತ ನಾನು ಎಲ್ಲಾ ಹೋಗಿದ್ವಿ. ಮತ್ತೊಮ್ಮೆ ಈಗ ಅವ್ರನ್ನ ಬೆಳಕಿಗೆ ತರ್ತಕ್ಕಂತಹ ಕೆಲಸವನ್ನ ಪಟ್ಟಣವರು ಮಾಡ್ಯಾರ. ನಾವೆಲ್ಲಾ ಅಂಗಡಿ ಮತ್ತು ಗುಂಜೆಟ್ಟಿ ಪರಿವಾರದ ಪರವಾಗಿ ನಾನು ನಿಮ್ಗೆ ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತೇನೆ ಪಟ್ಟಣ್ ಸರ್. ಮತ್ತೆ ಇವತ್ತಿನ ದತ್ತಿ ದಾನಿಗಳಿಗೂ ಸಹಿತ ನಾನು ನಮನಗಳನ್ನ ಸಲ್ಲಿಸ್ತೀನಿ. ಇವತ್ತ ಅಂಗಡಿಯವ್ರ ಮೇಲೆ ಅಂಗಡಿಯವ್ರು ನೋಡಿರ್ಲಿಕ್ಕಿಲ್ಲ, ಅವ್ರ ಅಭಿಮಾನದಿಂದ ಈ ಮೀಟ್ ಒಳಗ ಜಾಯ್ನ್ ಆದಂತ ಎಲ್ಲ ಶರಣ ಬಂಧುಗಳಿಗೂ ಸಹಿತ ಶರಣಾರ್ಥಿಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಮ್ಮ ಮನ್ಯಾಗ ನಮ್ ತಮ್ಮಗಳಿಗಾಗ್ಲಿ ನಮ್ ತಂಗಿಗಾಗ್ಲಿ ಹೆಚ್ಚು ಅಪ್ಪನ್ ಕೂಡ ಒಡನಾಟ ಬರ್ಲಿಲ್ಲ. ಆದ್ರೆ ಅವರಿಂದ ಆದಂತ ಪ್ರೇರಣೆ ನಮ್ಗಂತ ಹೇಳಿದ್ರೆ ಎಲ್ಲಾರು ಬಹಳ ಓದು ಒಂದು ಹವ್ಯಾಸವನ್ನ ಎಲ್ಲಾ ಮಕ್ಕಳೊಳಗೂ ಬೆಳೆಸ್ಬಿಟ್ರು ಅವ್ರು. ನಮ್ ಕೂಡ ನಾವ್ ಎಷ್ಟನೇತಾ ಇದೀವಿ ಏನ್ ಅನ್ನೋದು ಗೊತ್ತಿರ್ತಿದ್ದಿಲ್ಲ. ನನ್ಗ ಸ್ವಲ್ಪ ಬಹಳ ಸಮೀಪ ನಾನು ಉಳಿದವರು ಸಹಿತ ಅಪ್ಪನ ಹತ್ರ ಹೋಗುವಷ್ಟು ಇದು ಇರ್ಲಿಲ್ಲ ಅವ್ರಿಗೆ, ಸಣ್ಣವ್ರಿದ್ರು ಅವರು. ಮತ್ತ ಆದ್ರೆ ಎಲ್ಲರಿಗೂ ಒಂದು ಓದು ಹುಚ್ಚನ್ನ ಬಹಳ ಬೆಳೆಸ್ಬಿಟ್ರು ನಮ್ಮ ಅಪ್ಪಾರು. ಅದ್ರ ಜೊತೆಗೆ ನಮ್ ತಾಯಿ ಸರೋಜಿನಿ ಅಂಗಡಿ ಅವರು ಸಹಿತ ನಮ್ಗ ಓದು ಹವ್ಯಾಸವನ್ನ ಬೆಳೆಸಿದ್ರು. ಅವರು ನಮ್ಮ ತಾಯಿ ಹೆಂಗಿದ್ರು ಅಂತ ಹೇಳಿದ್ರ, ನಮ್ಮ ಅಪ್ಪಾಗ ಒಂದು ಹಿಂದ ಪ್ರೇರಕ ಶಕ್ತಿ ಅಂದ್ರೆ ನಮ್ಮ ತಾಯಿ ಸರೋಜಿನಿ ಅಂಗಡಿ. ನಮ್ಮ ಅವನ ಬಗ್ಗೆ ಒಂದೇ ಒಂದು ಮಾತೊಳಗೆ ಹೇಳ್ತೇನೆ. ಅವ್ರ ವ್ಯಕ್ತಿತ್ವ ಹೆಂಗಿತ್ತು ಅಂದ್ರೆ, ಈ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಈ ವಚನ ಏನೈತಲ್ರಿ, ಅದು ನಮ್ಮ ಅವ್ಗ ಅಗ್ರಿ ಅನ್ವಯ ಆಗ್ತಕ್ಕಂಥದ್ದು. ಆ ವಚನದಾಗ ಹೆಂಗೈತಿ ಹಂಗೇನೆ ನಮ್ಮವ್ವ ಬದುಕಿದ್ದು. ಕ್ಯಾನ್ಸರ್ ಆಗಿ ತೀರ್ಕೊಂಡ್ಲು. ಅವತ್ತ ನಮ್ಮ ಮಹಾದೇವ್ ಹೊರಟ್ಟಿ ಸರ್ ಬಂದಿದ್ರು ಅವ್ವ ತೀರ್ಕೊಂಡಾಗ, ನಂಗ್ ನೆನ್ಪೈತಿ. ಮಹಾದೇವ್ ಹೊರಟ್ಟಿ ಸರ್ಗೂ ಸಹಿತ ನಾ ನಮಸ್ಕಾರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಂದ್ರಂದ್ರ ಸಂಜಿತನ ಅವ್ರ ಧರ್ಮ ಪತ್ನಿ ಅಪ್ಪನ್ ಕೂಡ ಕಾಲ ಕಡಿತಿದ್ರು. ಅವ್ರು ನಾವ್ ಸಂಪರ್ಕದಾಗ ಇಲ್ಲ ಅಂತ ಹೇಳ್ತಾರ, 30 ವರ್ಷ ಅವ್ರಿಗೇನು ಮಾಡ್ಲಿಲ್ಲ ಅಂತಾರ. ಆದ್ರ ಹಗಲೆಲ್ಲಾ ಮನಿಗೆ ಬಂದು ಅಪ್ಪನ್ ಜೊತೆಗೆ ಅವ್ರ ಸಮಯ ಕಳೀತಿದ್ರು ಅಂತ ಅನ್ನೋದು ಅಭಿಮಾನ ನಮ್ಗೈತಿ. ಅವ್ರಿಗೂ ಸಹಿತ ನಾನು ಬಹಳಷ್ಟು ಧನ್ಯವಾದಗಳನ್ನ ಹೇಳ್ತೇನೆ. ಯಾಕಂದ್ರ ಅವ್ರ ಸನ್ಮಾನ ಮಾಡೋದು ಮುಖ್ಯ ಅಲ್ರಿ, ಹಗಲೆಲ್ಲ ಬಂದ್ ಅವ್ರ ಜೊತೆಗೆ ಸಮಯ ಕಳೆದು ಅವ್ರ ಕೂಡ ಮಾತಾಡಿ ಏನೊಂದು ಅಭಿಮಾನ ತೋರ್ಸ್ಯಾರಲ್ಲ, ಅದಕ್ಕೆ ನಾವು ಅಂಗಡಿ ಪರಿವಾರದವ್ರು ಬಹಳ ಕೃತಜ್ಞ ಆಗ್ತೇವಿ. ಅವರ ಆತ್ಮಚರಿತ್ರೆಯನ್ನ ಅವ್ರಿಗೆ ಮುಟ್ಟಿಸ್ಬೇಕು ಅಂತ ತಿಳ್ಕೊಂಡು ಅದು PDF ಹಾಕ್ಬೇಕಂತ ನಾ ಭಾಳ ಸಲ ಅವ್ರಿಗೆ ಫೋನ್ ಮಾಡಿದೆ. ಕುಂಬಿಯವ್ರ ಕಡೆ ನಂಬರ್ ತಗೊಂಡು ಅವ್ರ ಸಂಪರ್ಕದಾಗ ಬರ್ಲಿಲ್ಲ. ನಮ್ಮ ತಮ್ಮ ಪ್ರಭು ಇನ್ಯಾವಾಗಾದ್ರೂ ಧಾರವಾಡಕ್ಕೆ ಬಂದಾಗ ಅವ್ರ ಮನೆಗೆ ಹೋಗಿ ನಾವು ಅವ್ರನ್ನ ಭೇಟಿ ಆಗ್ತೇವಿ, ಮಹಾದೇವ್ ಹೊರಟ್ಟಿ ಸರ್ ಅವ್ರನ್ನ. ಆಮೇಲೆ ಎಲ್ರಿಗೂ ಓದು ಹವ್ಯಾಸ ಬಂದೈತಿ. ಮತ್ ಎಲ್ರ ಮಕ್ಕಳು ಕಾಯಕವೇ ಕೈಲಾಸ ಅಂತ ಹೇಳೇನೆ ಬದುಕನ್ನ ರೂಪಿಸ್ಕೊಂಡಾರ ಎಲ್ಲಾ ಮಕ್ಕಳು. ಅವ್ರು ಏನು ಶರಣ ಸಂಪ್ರದಾಯವನ್ನ ಏನ್ ನಮ್ಮ ಅಪ್ಪಾರು ಪಾಲಿಸ್ಕೊಂಡ್ ಬಂದ್ರು ಅದೆಲ್ಲವನ್ನ ಮಕ್ಕಳೊಳಗ ಅವರು ಅದನ್ನ ಬಿತ್ತಿ ಬೆಳೆಸಿ ಹೋಗ್ಯಾರ ಅಂತ ಅನ್ನೋದನ್ನ ನಾ ಹೆಮ್ಮೆಯಿಂದ ಹೇಳ್ಕೊತೇನಿ. ನನ್ ತಂಗಿರ್ಬೋದು, ತಮ್ಮ, ನಮ್ಮ ಅಕ್ಕ, ನಮ್ಮ ಅಂತನದ ಮೊಮ್ಮಕ್ಕಳಾಗ್ಲಿ ಅವರ ಆದರ್ಶವನ್ನ, ನಾವು ಶರಣರ ಬಗ್ಗೆ ಏನ್ ಕೆಲಸ ಮಾಡಿರ್ಲಿಕ್ಕಿಲ್ಲ, ಅವರ ಆದರ್ಶವನ್ನ ಎಲ್ಲ ನಮ್ಮ ಪರಿವಾರದವರು ಅವ್ರು ಯಾವ ರೀತಿ ಬದುಕಿದ್ರು ಅದೇ ರೀತಿ ನಾವು ಎಲ್ಲಾರು ಬದುಕಾಕತ್ತೇವಿ. ಅಪ್ಪ ನಮ್ಮ ಮೊಮ್ಮಕ್ಕಳು ಮರಿಮಕ್ಕಳು ಸಹಿತ ಅದೇ ರೀತಿ ಬದುಕ್ತೀವಿ ಅಂತಕ್ಕಂಥ ಒಂದು ಅಶ್ಯೂರೆನ್ಸ್ ಅನ್ನ ನಮ್ಮ ಅಪ್ಪಾರ ಆತ್ಮಕ್ಕ ಮತ್ತ ತಮ್ಮೆಲ್ಲರ ಮುಂದೆ ನಾನು ಹೇಳ್ಕೊಳಿಕ್ಕೆ ಇಚ್ಛೆ ಪಡ್ತೇನೆ. ಅವ್ರ ಬಗ್ಗೆ ನಮ್ಗೆ ಹೆಚ್ಚು ಪ್ರಚಾರ ಮಾಡಕ್ ಆಗ್ಲಿಲ್ಲ ಅಂತ ಅನ್ನೋದೊಂದು ನಮ್ ಖೇದ ಐತಿ. ಆದ್ರೆ ಇಲ್ಲಿ ಸುತ್ತಿನ ಪರಿಸರನು ಹಂಗೈತಿ. ಧಾರವಾಡ ಬಾಂಡ್ಸ್ ಒಳಗೊಮ್ಮೆ ನಾ ಬರ್ದೆ, ಅವ್ರ ಬಗ್ಗೆ ಎಲ್ಲಾ ಬರ್ದೆ. ಅವ್ರ
ಜನವರಿ 14ಕ್ಕೆ ತಿರ್ಕೋತಾರ. ಅವ್ರ ಪುಸ್ತಕ ದೇಶಿಕೇಂದ್ರ ಸ್ವಾಮಿಗಳು ಪುಸ್ತಕ ಅಲ್ಲಿ ಅವ್ರ ಪುಸ್ತಕ ಪ್ರಕಟ ಮಾಡಿದ್ದು, ಅದ್ರ ಬಿಡುಗಡೆ ಆಗಿದ್ದು, ಮತ್ತ ಅಪ್ಪಾರ ಕುರಿತು ನಾ ಎಷ್ಟು ಸಲ ಧಾರವಾಡ ಬಾಂಡ್ಸ್ ಒಳಗೆ ಡಿಟೇಲ್ ಆಗಿ ಬರ್ದೆ. ಅದಕ್ಕೆ ಯಾವ ರೀತಿ ಒಂದು ರೆಸ್ಪಾನ್ಸ್ ಬರ್ಲಿಲ್ಲ. ನಾವು ಹಿಂಗಾಗಿ ಅಪ್ಪನೂ ಪ್ರಚಾರ ಪ್ರಿಯರ್ಲಿಲ್ಲ, ಮತ್ ನಮ್ಮನಿ ಮಂದಿನೂ ಯಾರು ಪ್ರಚಾರ ಪ್ರಿಯರ್ಲಿಲ್ಲ. ನೀವು ಪಟ್ಟಣವರಾಗ್ಲಿ ಅಥವಾ ಮಾದೇವ್ ಹೊರಟ್ಟಿ ಹಿರಿಯರಾದ ಮಾದೇವ್ ಹೊರಟ್ಟಿ ಸರ್ ಆಗ್ಲಿ, ನೀವ್ ಏನೇ ಮಾಡ್ತೀವಿ ಅಂತ ಹೇಳಿದ್ರು ಅದಕ್ಕ ನಮ್ಮ ಅಂಗಡಿ ಮತ್ತು ಗುಂಜಟ್ಟಿಯವರ ಮಗಳದಾಳ ಅಮೃತ, ನಮ್ಮ ಮನ್ಯಾಗ ನಮ್ಮ ಅಕ್ಕ ಮತ್ ನಮ್ಮ ತಂಗಿ ಉಮಾ, ಎಲ್ಲರೂ ಪ್ರಭು ಎಲ್ರು, ಸಿದ್ದರಾಮ ಅನ್ನೋಬ್ಬ ತೀರ್ಕೊಂಡಾನ್ರಿ, ಇನ್ನೊಬ್ಬ ಗುರುಪಾದಪ್ಪ ಅನ್ನವ ಅಣ್ಣ, ಸಿದ್ದರಾಮ ಅನ್ನವ ನನ್ನ ನೆಕ್ಸ್ಟ್ ಹುಟ್ಟಿದವ, ಸಿದ್ದರಾಮನ ವಚನ ಟ್ರಾನ್ಸ್ಲೇಟ್ ಮಾಡ್ದಾಗ ಹುಟ್ಟಿದವ ಸಿದ್ದರಾಮ, ಪ್ರಭುದೇವ್ರ ವಚನ ಅನುವಾದ ಮಾಡ್ದಾಗ ಹುಟ್ಟಿದವ ಪ್ರಭು. ಒಟ್ಟಿಗೆ ನಮ್ಮ ಮನೆ ಹೆಸರು ಬಸವಪ್ರಸಾದ. ಒಟ್ಟಿಗೆ ಏನೈತಲ್ಲ, ನಮ್ಮ ಅಪ್ಪ ಪೂರ್ತಿ ಬದುಕನ್ನ ಬಸವಮಯವಾಗೇ ಅವರು ಬದುಕಿದ್ರು ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ನೀವು ಪಟ್ಟಣ್ ಸರ್ ಆಗ್ಲಿ ಹೊರಟ್ಟಿ ಸರ್ ಆಗ್ಲಿ, ನೀವೇನ ಮಾಡಿದ್ರು ಅದಕ್ಕ ನಮ್ಮ ಅಂಗಡಿ ಮತ್ತು ಗುಂಜಟ್ಟಿ ಪರಿವಾರದ ಸಂಪೂರ್ಣ ಬೆಂಬಲ ಇರ್ತೈತಿ. ನೀವಿಷ್ಟ ಮಾಡಿದ್ದಕ್ಕ ನಾವು ನಿಮ್ಗೆ ಯಾವ ರೀತಿ ಕೃತಜ್ಞತೆ ಹೇಳ್ಬೇಕ ಅನ್ನಕ ಶಬ್ದಗಳಿಲ್ಲ. ನಾವು ಮತ್ತೊಮ್ಮೆ ಮಗದೊಮ್ಮೆ ನಿಮ್ಗೆ ನಾವು ಋಣಿಯಾಗೇವಿ. ಮತ್ತ ಎಲ್ರಿಗೂ ಸಹಿತ ಎಲ್ಲ ಶರಣ ಬಂಧುಗಳಿಗೆ ನಾನು ಮತ್ತೊಮ್ಮೆ, ಮತ್ತೆ ದತ್ತಿದಾನಿಗಳಿಗೂ ಸಹಿತ ನಾನು ಅವರು ದತ್ತಿದಾನಿ ಇಟ್ಟಂತ ಬಸಮ್ಮ ಅವ್ರಿಗೂ ಸಹಿತ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ರಿಗೂ ಶರಣಾರ್ಥಿಗಳು. ನನ್ಗೇನೋ ಈ ಒಂದು ಅವಕಾಶವನ್ನ ಒದಗಿಸಿಕೊಟ್ಟಂತ ವೇದಿಕೆಯವರಿಗೆ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ಶರಣಾರ್ಥಿಗಳು. ಅತ್ಯಂತ ಅಭಿಮಾನಪೂರ್ವಕವಾಗಿ ಒಂದು ತಂದೆಯ ನೆನಹುಗಳನ್ನ ಎಳೆಯಾಗಿ ವಿಶ್ಲೇಷಣೆ ಮಾಡಿದಂತ ಜಯ ಮೇಡಮ್ ಅವ್ರಿಗೆ ವೇದಿಕೆ ಪರವಾಗಿ ಅನಂತ ಶರಣಾರ್ಥಿಗಳು ಮೇಡಮ್. ನಿಜವಾಗಿಯೂ ತಮ್ಮ ತಂದೆಯ ವ್ಯಕ್ತಿತ್ವವನ್ನ ನೋಡಿ ಇವತ್ತು ನಿಜವಾಗ್ಲೂ ಬಹಳ ಅಭಿಮಾನ ಮೂಡಿ ಬಂತು. ಅನೇಕ ವಿಷಯಗಳನ್ನ ತಾವು ಸಹ ಎಳೆಯಾಗಿ ಬಿಚ್ಚಿಟ್ರಿ. ತಮಗೂ ಸಹ ಧನ್ಯವಾದಗಳನ್ನ ಹೇಳ್ತಾ, ಈಗ ಶರಣಮ್ಮ ಮೇಡಮ್ ಮಾತನಾಡ್ತೀರಾ? ಗೋರೆಬಾಳ್ ಮೇಡಮ್, ಶಾರದಾ ಪಾಟೀಲ್ ಮೇಡಮ್, ಶರಣಮ್ಮ. ಇಲ್ರಿ ಮೇಡಮ್, ನಾ ಏನ್ ಮಾತಾಡಲ್ಲ ಮೇಡಮ್. ಸಾರಿ ವೀಣಾ ಮೇಡಮ್. ಎಲ್ಲರಿಗೂ ಶರಣಾರ್ಥಿಗಳು. ಕೇಳಿಸ್ತದಲ್ರಿ? ಎಸ್ ಮ್ಯಾಮ್. ಸರ್ ಒಂದು ಹೊಸ ವಿಷಯವನ್ನ ವೇದಿಕೆಗೆ ಪರಿಚಯ ಮಾಡಿಕೊಟ್ರು. ಈ ಹಿಂದೊಮ್ಮೆ ನಾನು ಸರ್ಗೆ ಹೇಳಿದೆ, SM ಅಂಗಡಿಯವರು ಅಂದಾಗ ರಟಾಳ ರುದ್ರಗೌಡ್ರ ಬಗ್ಗೆ ಚರಿತ್ರೆ ಬರೆದವ್ರು ಅವರೇ ಏನ್ರಿ ಅಂತ ನಾನು ಅವ್ರಿಗೆ ಕೇಳಿದ್ದೆ. ಯಾಕಂದ್ರೆ ರುದ್ರಗೌಡ್ರ ಬಗ್ಗೆ ನಾನು PhD ಮಾಡುವಂತ ಸಂದರ್ಭದಲ್ಲಿ ಮೊಟ್ಟ ಮೊದಲು ನಾನು ಆಕರ ಕೃತಿಯಾಗಿ ತೆಗೆದುಕೊಂಡಿದ್ದೆ ಆ ಪುಸ್ತಕವನ್ನ. ಅದನ್ನೊಂದು ಇಟ್ಟುಕೊಂಡು ಮೂಲತಃ ನಾನು ಅದನ್ನೇ ಮುಂದುವರಿಸಿಕೊಂಡು PhD ಮಾಡಿದೆ ಅನ್ನುವಷ್ಟರ ಮಟ್ಟಿಗೆ ಅವರು ಆ ಪುಸ್ತಕದೊಳಗೆ ಎಲ್ಲ ಕಂಟೆಂಟ್ಗಳನ್ನ ಕೊಟ್ಟಿದ್ರು ಅನ್ನೋದನ್ನ ನಾನಿಲ್ಲಿ ಸ್ಮರಿಸ್ತಾ ಇದ್ದೇನೆ. ಎರಡನೇದಾಗಿ ಜಯಶ್ರೀ ಮೇಡಮ್ ಅವರ ಮಾತುಗಳನ್ನು ಕೇಳಿ ನನಗಿಷ್ಟು ಸಂತೋಷ ಆಯಿತು. ಒಂದು ಕಾಲಘಟ್ಟದ ಎಲ್ಲ ಇತಿಹಾಸವನ್ನ ಅವರು ತಮ್ಮ ಗರ್ಭದಲ್ಲಿ ಇಟ್ಕೊಂಡಿದ್ದಾರೆ. ಅದು ಹೊರಗೆ ಬರ್ಬೇಕು. ಅದು ಹೊರಗೆ ಬರ್ಲಿಕ್ಕೆ ಪಟ್ಟಣ್ ಸರ್ ಅದಕ್ಕೆ ಸಹಾಯ ಮಾಡಿ ಅವುಗಳನ್ನು ಪ್ರಕಟ ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಯಾಕಂದ್ರೆ ಅವರು ಹೇಳಿದ ವಿಷಯ ಒಂದಲ್ಲ ಎರಡಲ್ಲ. ಅದು ಇತಿಹಾಸ ಇರ್ಬೋದು, ಸಂಪಾದನೆ ಇರ್ಬೋದು, ಕವಿಗಳ ಪರಿಚಯ ಇರ್ಬೋದು, ಒಡನಾಟ ಇರ್ಬೋದು, ಧಾರವಾಡದ ಪರಿಸರ ಇರ್ಬೋದು, ಎಲ್ಲವನ್ನ ಅವರು ಎಷ್ಟು ನೆನ್ಪಿಟ್ಕೊಂಡಿದ್ದಾರೆ ತಂದೆಯ ಬಗ್ಗೆ. ಅದು ನನಗ್ ಬಹಳ ಸಂತೋಷ ಅನಿಸ್ತು. ಒಬ್ಬ ಮಗಳಾಗಿ ತಂದೆಯ ಸಾಧನೆಯನ್ನ ನೋಡೋದು, ಅವುಗಳನ್ನ ಅರ್ಥೈಸಿಕೊಳ್ಳೋದು, ಅವುಗಳನ್ನ ಮತ್ತೆ ಉಳಿಸ್ಬೇಕು ಮುಂದಿನ ಜನಾಂಗಕ್ಕೆ ಅನ್ನುವಂತ ಅವರ ಪ್ರೀತಿ ಕಳಕಳಿಗೆ ನಾನು ನಿಜವಾಗ್ಲೂ ತಲೆಬಾಗ್ತೇನೆ. ಈ ಕೆಲಸ ಪಟ್ಟಣ್ ಸರ್ ಇಂದ ಆಗೇ ಆಗ್ತದೆ. ಮತ್ತ ಮಹಾದೇವಪ್ಪ ಹೊರಟ್ಟಿಯವರು ಕೂಡ ಹೇಳಿದ್ರು, ಸಂಪರ್ಕದಲ್ಲಿ ಇದ್ದು ನನಗ್ ಮಾಡಾಕ ಆಗ್ಲಿಲ್ಲ ಅಂತ. ಇವರಿಬ್ಬರು ಕೂಡಿದ್ರೆ SM ಅಂಗಡಿಯವರ ಎಲ್ಲ ಕಾಲಘಟ್ಟದ, ಯಾಕಂದ್ರೆ ಅವ್ರು ಮಾಡಿದ ಕೆಲಸ ಒಂದಲ್ಲ, ಅದೆಲ್ಲವೂ ಇತಿಹಾಸದಲ್ಲಿ ಮರೆತು ಹೋಗಿದೆ. ಅದು ದಾಖಲೆ ಆಗ್ಬೇಕು ಅನ್ನುವಂತ ಒಂದು ವಿಶ್ವಾಸವನ್ನ ನಾನು ಕೂಡ ಇಲ್ಲಿ ಹೇಳ್ತಾ, ಈ ದತ್ತಿದಾನಿಗಳಾದಂತ ಬಸಮ್ಮ ಭರಮಶೆಟ್ಟಿ ಅವ್ರಿಗೂ ಕೂಡ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಇವತ್ತಿನ ಕಾರ್ಯಕ್ರಮ ನಿಜವಾಗ್ಲು ಒಂದು ಹೊಸ ಸಂಗತಿಯನ್ನ ನಮ್ಮೆಲ್ಲರ ಮನಸ್ಸಿನಲ್ಲಿ ಮರೆತು ಹೋದಂತ
ಮತ್ತು ಮರೆಯಲಾರದಂತ ವ್ಯಕ್ತಿಗಳವರು. ನಾವು ಎಲ್ಲೋ ಮರೆತಿದ್ದೇವೆ, ಇನ್ನು ಮರೆಯಬಾರದು ಅನ್ನುವಂತ ಒಂದು ಸಂಗತಿಯನ್ನ ಹೇಳಿದ್ದಾರೆ. ಈ ಕೆಲಸ ಸರ್ ಮತ್ತೆ ಮುಂದುವರಿಸ್ತಾರೆ ಅಂತ ಹೇಳ್ತಾ ಅವಕಾಶಕ್ಕೆ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ನಿಜವಾಗಿಯೂ ತಾವು ಹೇಳದಂತೆ ಎಲ್ಲ ಒಂದು ವಿಷಯಗಳ ಸಹಿತ ಮೇಡಮ್ ಅವ್ರು ಬಹಳ ಮನದಾಳದಲ್ಲಿ ಜಯ ಮೇಡಮ್ ಅವ್ರು ತಮ್ಮ ತಂದೆ ಬಗ್ಗೆ ಹೇಳಿದ್ರು. ಅವೆಲ್ಲವೂ ಡಾಕ್ಟರ್ ಪಟ್ಟಣ್ ಸರ್ ಅವರ ಒಂದು ಇದರಲ್ಲಿ ಅದು ಪ್ರಕಟ ಆಗ್ಬೇಕು ಅಂತ ನಮ್ಮೆಲ್ಲರ ಆಶೆಯನ್ನು ಸಹ ಇದೆ. ದಯಮಾಡಿ ಮೇಡಮ್ ಜಯ ಮೇಡಮ್ ಅವರು ಸರ್ ಅನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ನಾವು ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಪ್ರಕಟ ಮಾಡ್ಲಿಕ್ಕೆ ಸರ್ ಸಹಾಯ ಮಾಡ್ತಾರೆ ಅನ್ನೋ ಒಂದು ಭರವಸೆ ನಮ್ಗೆಲ್ಲರಿಗೂ ಇದೆ. ಧನ್ಯವಾದ ಮೇಡಮ್. ಮತ್ತೆ ಯಾರಾದ್ರೂ ಮಾತನಾಡೋರಿದ್ರೆ ಶಾರದಾ ಪಾಟೀಲ್ ಮೇಡಮ್. ಶಾರದಾ ಪಾಟೀಲ್ ಮೇಡಮ್, ಮತ್ತಾರಾದ್ರೂ ಮಾತನಾಡೋರಿದ್ರೆ ಹ್ಯಾಂಡ್ ರೈಸ್ ಮಾಡಿ ಪ್ಲೀಸ್. ಡಾಕ್ಟರ್ ಹನುಮಾಕ್ಷಿ ಗೂಗಿ ಮೇಡಮ್ ಗೂಗಿ ಮೇಡಮ್. ಅನ್ಮ್ಯೂಟ್ ಮಾಡಿ ಮಾತಾಡಿ ಗೂಗಿ ಮೇಡಮ್. ಮೇಡಮ್ ದಯವಿಟ್ಟು ಕ್ಷಮಿಸಬೇಕು, ನಾನು ಲೈಬ್ರರಿ ಇದ್ದೀನಿ. ಓಕೆ ಓಕೆ ಮೇಡಮ್, ಓಕೆ. ಮತ್ತಾರಾದ್ರೂ ಮಾತಾಡ್ತೀರಾ? ಸರ್ ಪ್ರಭು ಸರ್ ಮಾತಾಡ್ತೀರಾ? ಆಗ ಮಾತಾಡ್ತಾ ಇದ್ರಿ, ಇದು ಆಯ್ತು. ಪ್ರಭು ಸರ್. ಹಲೋ 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 ಏನ್ರಿ ಇಲ್ಲ ಗೋಗಿ ಅವ್ರ ಅಂದ್ಕೂಳೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬೇಕು. ಅಪ್ಪ ತೀರ್ಕೊಂಡಾಗ ಗೋಗಿ ಮೇಡಮ್ ಅವ್ರ ಒಂದು ಕವನ ಬರೆದು ಬಂದ್ ಕೊಟ್ಟು ಹೋಗಿದ್ರು, ನಮ್ಮ ಮನ್ಯಾಗ ಕವನ ಬರೆದ್ ಕೊಟ್ಟು ಹೋಗಿದ್ರು ಗೋಗಿ ಮೇಡಮ್. ಅದು ನಾವು ಬರ್ದಿದ್ರಿ ಗುಂಜೆಟ್ಟಿ. ಹೌದು ಗುಂಜೆಟ್ಟಿ ಅವ್ರು ತೀರ್ಕೊಂಡಾಗ ನಾ ಬರ್ಬೋದು. ಗೋಗಿ ಅವರು ನಮ್ಮ ಅಪ್ಪಾರ ಅಂಗಡಿಯವ್ರು ತೀರ್ಕೊಂಡಾಗ ಬಂದ್ ಕೊಟ್ಟು ಹೋಗಿದ್ರು ಗೋಗಿ, ಹನುಮಾಕ್ಷಿ ಗೋಗಿ ಅವರು. ಓಕೆ ಮಂಗಳಾ ಪಾಟೀಲ್ ಎಲ್ಲ ವೇದಿಕೆಯಲ್ಲಿ ಉಪಸ್ಥಿತರಂತ ಎಲ್ಲ ಶರಣ ಬಂಧುಗಳಿಗೆ ನನ್ನ ಶರಣಾರ್ಥಿಗಳನ್ನು ತಿಳಿಸ್ತಾ, ಈ ಶಶಿಕಾಂತ್ ಪಟ್ಟಣ ಅವರಿಗೆ ಎಷ್ಟು ಧನ್ಯವಾದ, ಅನಂತ ಕೋಟಿ ಧನ್ಯವಾದಗಳು. ಯಾಕಂದ್ರೆ ಈ ಮೊನ್ನೆ RC ಹಿರೇಮಠರ ಬಗ್ಗೆ ಆಗ್ಲಿ, ಈಗ ಅಂಗಡಿ ಸರ್ ಬಗ್ಗೆ ಆಗ್ಲಿ ನಾವು ಹೆಸರು ಕೇಳಿದ್ವಿ, ಆದ್ರೆ ಅವರ ಜೀವನದ ಏನು ಸಾಧನೆ ಏನಿದು ಅನ್ನೋದೇ ನಾವು ಅಷ್ಟಾಗಿ ನಮ್ಮ ಸಂಸಾರ ಜಂಜಾಟದಾಗ ಅಷ್ಟು ಗೊತ್ತಾಗ್ಲಿರ್ಲಿಲ್ಲ. ಈಗ ನಮ್ಮ ಸೋದರ ಮಾವಂದ್ರೆಲ್ಲ ಧಾರವಾಡ ಯೂನಿವರ್ಸಿಟಿ ಒಳಗ ಹೆಸರು ಕೇಳಿದ್ವಿ. ಅವ್ ಇಬ್ರು ಅಲ್ಲೇ MSc ಮಾಡ್ಕೊಂಡಿದ್ರು. ಅವ್ರು ಯಾವಾಗಾದ್ರೂ ನಮ್ಮ ತಾಯರ್ ಜೊತೆಗೆ ನಾವು ಚಿಕ್ಕವರಿದ್ದಾಗ ಮಾತಾಡ್ತಿದ್ರು. ಅದನ್ನ ಕೇಳಿದ್ವಿ ಹೊರತು ಇಂಥ ಸಾಧನೆ ಏನೇ ಬಂದ್ರು ತಮ್ಮ ಸಾಧನೆಯತ್ತ ಗುರಿಯತ್ತ ಅವರು ಮುಖ ಮಾಡಿ ಅವನ್ನೆಲ್ಲ ಸಾಧಿಸಿ ಅವನ್ನೆಲ್ಲ ಪ್ರಬಂಧಗಳನ್ನ ಅವನ್ನೆಲ್ಲ ಬರ್ದದ್ದು ಅದು ಎಲ್ಲ ಇದನ್ನ ಕೇಳಿ ಅವ್ರ ಜೀವನ ಚರಿತ್ರೆ ಕೇಳಿ ನಮಗ ಬಹಳ ಅನುಭವ ಆಯ್ತು. ಮತ್ತ ಈಗಿನ ಜನರೇಷನ್ಗೆ ಅವರೆಲ್ಲ ಎಷ್ಟು RC ಹಿರೇಮಠರು ಎಷ್ಟು ಕಷ್ಟಪಟ್ಟಿದ್ರು, ಇವ್ರು ಎಷ್ಟು ಇದನ್ ಮಾಡಿದ್ರು ಅನ್ನೋದನ್ನ ಈಗಿನ ಮಕ್ಳು ಎಷ್ಟು ಫೆಸಿಲಿಟೀಸ್ ಕೊಟ್ರು ಅಂತ ಇದು ಆಗೋದಿಲ್ಲ. ಇಂಥವೆಲ್ಲ ನಮ್ಮ ಮಕ್ಳಿಗೆ ನಾವು ತಿಳಿಸಿ ಹೇಳ್ಕೊಂತ ಹೋಗ್ಬೇಕು. ನಾನು ಮೊನ್ನೆ ಕೂಡ ನನ್ನ ಮೊಮ್ಮಕ್ಳನ್ನ ಕುಂಡ್ರಿಸ್ಕೊಂಡ್ ಹೇಳ್ದೆ, ನೋಡು ಎಷ್ಟು ಕಷ್ಟದಿಂದ ಅವರೆಲ್ಲ ಹೆಂಗ್ ಇದು ಮಾಡಿದ್ರು, ಈಗೆಲ್ಲಾ ಫೆಸಿಲಿಟೀಸ್ ಇದ್ರುನು ನೀವು ಅದಕ್ಕೂ ಮುಂದುವರೆಯಂಗಿಲ್ಲ ಅಂತಂದು ಅನಿಸ್ತು. ಇಂಥ ಉಪನ್ಯಾಸಕರು ಮತ್ತೆ ಈ ಹಿಂದಿನ ಎಲ್ಲ ಈ ಚರಿತ್ರಕಾರರು ಇವು ಎಲ್ಲವನ್ನು ಈ ವೇದಿಕೆ ಮೂಲಕ ನಮ್ಗೆಲ್ಲ ತಿಳಿಸ್ಕೊಟ್ಟಂತ ಶಶಿಕಾಂತ್ ಪಟ್ಟಣ್ ಅವರಿಗೆ ಮತ್ತು ಉಪನ್ಯಾಸಕರಿಗೆ ಮತ್ತೆ ಇಲ್ಲಿ ಎಲ್ಲ ನಾನು ಅಲ್ಪ ಜ್ಞಾನಿ, ಎಲ್ಲ ಜ್ಞಾನವಂತರದಿರಿ. ನನ್ನ 2 ಮಾತುಗಳನ್ನ ನಾನು ವೇದಿಕೆಗೆ ನನ್ನ 2 ಮಾತುಗಳನ್ನ ಬಸವ ಗುರುವಿಗೆ ಸಲ್ಲಿಸ್ತೇನೆ. ಏನಾದ್ರೂ ತಪ್ಪಿದ್ರೆ ಕ್ಷಮಿಸ್ರಿ. ಇನ್ನೂ ಹೆಚ್ಚಿನ ನಮ್ಗ ಅರಿವಾಗಕ ಈ ವೇದಿಕೆ ಕಾರಣ ಅಂತಂದು ಮತ್ತೊಮ್ಮೆ ಹೇಳಿ ಈ ಎಲ್ಲ ಈ ಶರಣ ಬಂಧುಗಳಿಗೆ ಶರಣಾರ್ಥಿಗಳನ್ನು ತಿಳಿಸ್ತಾ ನನ್ನ 2 ಮಾತು ಮುಗಿಸ್ತೇನೆ. ಧನ್ಯವಾದಗಳು ಮೇಡಮ್, ಶರಣಾರ್ಥಿಗಳು. ಮತ್ತೆ ಯಾರಾದ್ರು ಮಾತನಾಡಿದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು. ಬಿರಾದರ್ ಸರ್ ಕೇಳಿ, RS ಬಿರಾದರ್. ಬಿರಾದರ್ ಸರ್ ಅನ್ಮ್ಯೂಟ್ ಮಾಡಿ ಮಾತಾಡಿ. RS ಬಿರಾದರ್ ಸರ್. ಶರಣಾರ್ಥಿಗಳ್ರಿ ಮೇಡಮ್. ಎಸ್ ಮಾತಾಡಿ ಸರ್, ಕೇಳಿಸ್ತಾ ಇದೆ.
ಅಕ್ಕನ ಅರಿವು ವೇದಿಕೆಯಿಂದ ಇಂದು ಎಸ್.ಎಂ. ಅಂಗಡಿಯವರ ಕುರಿತು ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರು ಬಹಳ ಮುತುವರ್ಜಿ ಬಹಳ ಅಮೋಘ ರೀತಿಯಲ್ಲಿ ಮಾತಾಡಿದ್ರು. ನಮಗೆ ಅಂಗಡಿಯವರ ಬಗ್ಗೆ ಅಷ್ಟು ಪರಿಚಯ ಇರಲಿಲ್ಲ. ಇವತ್ತಿನ ಈ ಉಪನ್ಯಾಸ ನಮಗೆ ಅವರ ಪರಿಪೂರ್ಣ ಚರಿತ್ರೆಯನ್ನು ಒದಗಿಸಿಕೊಡುವಲ್ಲಿ ಸರ್ ಯಶಸ್ವಿಯಾದರು. ಆಮೇಲೆ ಅಂಗಡಿಯವರ ಒಂದು ಸಾಧನೆ, ಅವರಿಗಿರ್ತಕ್ಕಂಥ ಒಂದು ಭಾವನೆಗಳು, ಅವ್ರಿಗಿರ್ತಕ್ಕಂಥ ಶರಣ ತತ್ವಗಳು, ಇವೆಲ್ಲವೂ ನಮಗೆ ಇವತ್ತು ಪರಿಚಯಿಸಿದರು ಸರು. ಹೀಗಾಗಿ ಪಟ್ಟಣ ಸರಿಗೂ ನನ್ನ ವತಿಯಿಂದ, ನಮ್ಮ ಕುಟುಂಬದ ವತಿಯಿಂದ ಶರಣಾರ್ಥಿಗಳು. ಈ ಒಂದು ಅಗಡಿಯವರ ಉಪನ್ಯಾಸ ನೀಡಲು ದತ್ತಿದಾನ ಮಾಡಿದಂಥ ಶರಣೆ ಬಸಮ್ಮ ಭರಮಶೆಟ್ಟಿ ಅವರಿಗೂ ಕೂಡ ನನ್ನ ಹೃತ್ಪೂರ್ವಕ ಶರಣಾರ್ಥಿಗಳು. ಇವತ್ತು ಈ ವೇದಿಕೆಗೆ ಹಾಜರಾದ ಎಲ್ಲ ಶರಣ ಬಂಧುಗಳಿಗೆ ನನ್ನ ಶರಣಾರ್ಥಿಗಳು. ಥ್ಯಾಂಕ್ ಯು ಸರ್. ಶರಣಾರ್ಥಿ ಅಶ್ವಿನಿ ಪಾಟೀಲ್, ಅಮೆರಿಕದ ಚಿಕಾಗೋದ. ಅಶ್ವಿನಿ ಪಾಟೀಲ್ ಮೇಡಮ್. ಅಶ್ವಿನಿ ಪಾಟೀಲ್ ಹಾ ನಮಸ್ಕಾರ. ಮಾತಾಡಿ. ಪಟ್ಟಣ್ ಸರ್ ತುಂಬಾ ಚೆನ್ನಾಗಿ ಮಾಡಿದ್ರಿ ಎಲ್ಲರೂ. ಸರ್ ಇವರು ನಿಮಗೆ ಪರಿಚಯ ಇದ್ದವರ ಎಸ್.ಎಂ. ಅಂಗಡಿ ಅವರು? ಹೌದು ಮೇಡಮ್. ಫ್ರಮ್ 82 83 ಐ ವಾಸ್ ಅಸೋಸಿಯೇಟೆಡ್. ಪರಿಚಯ. ನಮ್ಮೂರಿಂದ ಪಕ್ಕದ 6 ಕಿಲೋಮೀಟರ್ ಅವ್ರ ಮೂಲ ಗ್ರಾಮ. ಮುಂದೆ ಹಂದಿಗುಂದಕ್ಕೆ ಹೋಗ್ತಾರೆ, ಅಂದ್ರೆ ಅವ್ರ ತಂದೆಯವರೇ. ತುಂಬಾ ಚೆನ್ನಾಗಿತ್ತು ಸರ್. ಥ್ಯಾಂಕ್ ಯು ಮೇಡಮ್. ಮತ್ತೆ ಯಾರಾದ್ರು ಮಾತಾಡ್ತಾರೆ? ಥ್ಯಾಂಕ್ ಯು ಮೇಡಮ್. ಮತ್ತೆ ಯಾರಾದ್ರು ಮಾತಾಡ್ತಾರೆ ಹ್ಯಾಂಡ್ ರೈಸ್ ಮಾಡಿ. ಡಾಕ್ಟರ್ ಶೆಟ್ಕರ್, ಡಾಕ್ಟರ್ ತಾರಾ ಮೇಡಮ್. ಶೆಟ್ಕರ್ ಸರ್. ಡಾಕ್ಟರ್ ಶೆಟ್ಕರ್ ಸರ್. ಮೇಡಮ್ ನಾನು ಮಾತಾಡ್ಬಹುದಾ? ಮಾತಾಡಿ ಸರ್. ವಿ ಪಾಟೀಲ್ ಸರ್ ಮಾತಾಡಿ, ದಯವಿಟ್ಟು ಮಾತಾಡಿ. ನಮಸ್ಕಾರ ಎಲ್ಲರಿಗೂ. ನಾನು ಈಗ ಪಟ್ಟಣ್ ಸರ್ ಅವರು ನಮ್ಮ ಎಸ್.ಎಂ. ಅಂಗಡಿ ಅವರ ಬಗ್ಗೆ ಬಹಳ ವಿವರವಾದ ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ ಅವರಿಗೆ ನಾನು ಧನ್ಯವಾದ ಹೇಳ ಬಯಸ್ತೇನೆ. ಅವರು ತಗೊಂಡಂತ ಸಾಮಾನ್ಯವಾಗಿ ಈ ವಚನಗಳನ್ನ, ಶರಣ ಸಾಹಿತ್ಯವನ್ನ, ವಚನಗಳನ್ನ ಇಂಗ್ಲಿಷ್ ನಲ್ಲಿ ಭಾಷಾಂತರ ಮಾಡಿದಂತ ವ್ಯಕ್ತಿಗಳ ಹೆಸರುಗಳನ್ನ ನಾನು ಸಾಮಾನ್ಯವಾಗಿ ಧಾರವಾಡದಲ್ಲೇ ನಾನು PG ಮುಗಿಸಿದ್ರಿಂದ ಎಲ್ಲರ ಸಂಪರ್ಕನೂ ಬಂದಿತ್ತು, ಎಲ್ಲರೂ ನೋಡಿದ್ದೆ ನಾನು. ಆದ್ರೆ ದುರ್ದೈವಶಾತ್ ನಮ್ಮ ಯಾರು ಅಂಗಡಿಯವರ ಹೆಸರು ಕೇಳಿದ್ದೆ, ಆದ್ರೆ ಇಷ್ಟು ವಿವರವಾದಂತ ಮಾಹಿತಿ ನನಗೆ ಗುರುತಿದ್ದಿದ್ದಿಲ್ಲ. ಅದು ಇವತ್ತು ನನಗೆ ಪಟ್ಟಣವರ ಈ ಒಂದು ಸ್ಪೀಚ್ದಿಂದ ಅವ್ರ ಬಗ್ಗೆ ಇನ್ನೂ ನಾ ತಿಳ್ಕೋಬೇಕು, ಎಲ್ಲರದ ಬಗ್ಗೆ ಗುರುತಿದ್ದು ಇವ್ರದ್ದು ಹೇಗೆ ನನಗೆ ಗುರ್ತಾಗಲಿಲ್ಲ ಅಂತ ನನಗೆ ಒಂಥರ ಖೇದ ಆಗ್ಲಿಕ್ಕೆ. ಹಾಗೆ ಅವರೊಬ್ಬ ಜಯ ಅವ್ರ ಮಗಳು ತಮ್ಮೆಲ್ಲ ಇಲ್ಲಿ ಬಂದ ತಂದೆಯವರು ಏನು ನಮ್ಮಲ್ಲಿ ಒಂದು ಓದೋ ಹವ್ಯಾಸ ಬೆಳೆಸಿದ್ರು, ಆಚರಣೆಗಳನ್ನೇ ಬೆಳೆಸಿದ್ರು, ಅದನ್ನ ಉಳಿಸಿಕೊಂಡು ಹೊಂಟಿವಿ ಅಂತ ಏನ್ ಹೇಳಿದ್ರಲ್ಲ, ಇದು ಎಲ್ಲರ ಮಕ್ಕಳು ಮೊಮ್ಮಕ್ಕಳು ಆ ರೀತಿಯಲ್ಲಿ ನಾವು ಬದುಕಬೇಕು. ಅಂದ್ರೆ ಅದು ನಮ್ಮ ಮಕ್ಕಳು ಮತ್ತು ಮೊಮ್ಮಕ್ಕಳು ಅದನ್ನು ಪಾಲಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯದ. ಹೇಳೋದಕ್ಕಿಂತ ನಾವು ಬದುಕು ತೋರಿಸಿದ್ರೆ ಅದು ಹೆಚ್ಚಿನ ಪ್ರಮಾಣದಲ್ಲಿ ಅದು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅದು ಪ್ರಭಾವ ಬೀರ್ತದ. ಇದು ನನಗೆ ಮೊದಲೇ ಸರಿ, ಇದು ನಾನು ಅಕಸ್ಮಾತ್ ಇವತ್ತು ಅಟೆಂಡ್ ಮಾಡಿದ್ದಿಲ್ಲ ಅಂದ್ರೆ ಇಷ್ಟೆಲ್ಲ ಕಳ್ಕೊತಿದ್ದಿಲ್ಲಪ್ಪ ಅಂತಕ್ಕಂಥ ಇದು ವಿಚಾರ ಬರ್ಲಿಕ್ಕೈತದ. ಬಹಳ ವಿವರವಾದಂತ ನನಗೆ ಮಾಹಿತಿಯನ್ನ ಇವತ್ತು ನನಗೆ ಸಿಕ್ಕಾಗಿ ಬಹಳ ಸಂತೋಷ ಅನ್ಸದ. ಇವತ್ತಿನಿಂದ ಅವ್ರ ಬಗ್ಗೆ ನಾನು ಹೆಚ್ಚಾಗಿ ತಿಳ್ಕೊಳ್ಳಿಕ್ಕೆ ನಾನು ಪ್ರಯತ್ನವನ್ನ ಮಾಡ್ಬೇಕು ಅನ್ನಿಸ್ಲಿಕ್ಕೆ ಆಯ್ತದ. ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಮತ್ತು ಪರ್ಟಿಕ್ಯುಲರ್ಲಿ ಪಟ್ಟಣವರು ಈ ಅವಕಾಶ ಒದಗಿಸಿಕೊಟ್ಟಂತದ್ದು ಅವರಿಗೆ ಧನ್ಯವಾದ ಹೇಳಿ ನನ್ನ ಎರಡು ಮಾತನ್ನ ನಾ ಮುಗಿಸ್ತೇನೆ. ಧನ್ಯವಾದಗಳು. ಇಲ್ಲಿ ವಿ ಎ ಪಾಟೀಲ್ರು ಅಂತಂದ್ರೆ ಅವ್ರ ತಂದೆಯವರು ಅಯ್ಯನಗೌಡ ಪಾಟೀಲ್ರು ಬಹಳ ದೊಡ್ಡ ಸಾಹಿತಿಗಳು. ವಿ ಎ ಪಾಟೀಲ್ ಸರ್ ನಿಮ್ಮ ತಂದೆಯವರು ಮತ್ತು ಎಸ್.ಎಂ. ಅಂಗಡಿಯವರು ಕೂಡ ಪರಸ್ಪರ ಸಂಪರ್ಕಗಳು ಇದ್ದವ್ರು ಸರ್. ಹಾ, ಬಹುಶಃ ಇದ್ದಿರಬೇಕ್ರಿ ಅವರು ಸಂಪರ್ಕದಲ್ಲಿ. ಮತ್ತು ಅಂಗಡಿಯವರ ಅಲ್ಲ ಪಟ್ಟಣವರೇ ಅಂಗಡಿ ನಮ್ಮ ತಂದೆಯವರ ವಿಚಾರಗಳು ಮತ್ತು ಪಟ್ಟಣವರ ವಿಚಾರಗಳು ಒಂದು ಬಹಳ ಸಿಮಿಲಾರಿಟಿ ಅನಿಸ್ತಲಿಕ್ಕೆ ಹತ್ತಿದ್ ನನಗ. ಒಂದೇ ರೀತಿಯಲ್ಲಿ ಬರ್ತಾವು.
ಈಗ ನಮ್ಮ ತಂದೆಯವರು ಆ ರೀತಿಯಲ್ಲಿ ಬದುಕಿದ್ದಕ್ಕ ಪ್ರಾಮಾಣಿಕವಾಗಿ ನಾವೆಲ್ಲ ಬ್ರದರ್ಸು ಇವತ್ತಿಗೂ ಆ ಮಾರ್ಗದಲ್ಲೇ ನಾವು ನಡೀತಾ ಇದ್ದೇವೆ. ಯಾರು ದಾರಿ ಬಿಟ್ಟು ಹೋಗ್ತಾ ಇಲ್ಲ. ಯಾಕಂದ್ರೆ ಅವ್ರು ಇಲ್ಲಪ್ಪ ಅಂದ್ರೂ ನಾವೇನಾದ್ರು ಕೆಟ್ಟ ಚಟಗಳನ್ನ ಕಲ್ತ್ರೆ ಅವ್ರಿಗೆ ದ್ರೋಹ ಬಗದಂತಕ್ಕಂಥ ಭಾವನೆ ಹಾಗೆ ನಮ್ಮ ಜಯ ಅವ್ರಿಗೆ ಐತಿ. ಆ ರೀತಿಯಲ್ಲಿ ನಮ್ಮಲ್ಲಿನೂ ಆ ಭಾವನೆ ಇದೆ. ಒಂದು ನಿಮಗೆ ಸಾಕಷ್ಟು ಮಾಹಿತಿಗಳನ್ನ ನಾನು ಕೊಡ್ತೀನಿ. ನಮ್ಮ ತಂದೆಯವರ ಬಗ್ಗೆನೂ ನೀವೇ ಮಾತಾಡಿದರೆ ನನಗೆ ಹೆಚ್ಚಿಗೆ ಬಹಳ ಸಂತೋಷ ಅನ್ನಿಸ್ತದ. ಒಳ್ಳೆಯದ. ನಮಸ್ಕಾರ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಡಾಕ್ಟರ್ ಉಮಾಕಾಂತ್ ಶೆಟ್ಟರ್ ಎಲ್ಲರಿಗೂ ಶರಣಾರ್ಥಿ. ಪಟ್ಟಣ್ ಸರ್ ಅವರು ಎಲೆಮರೆ ಹೂವಿನಂತೆ ನಮ್ಮ ಬಸವ ತತ್ವಕ್ಕಾಗಿ ದುಡಿದವರನ್ನೆಲ್ಲ ಎಳೆದೆಳೆದು ತಂದು ನಮ್ಮನ್ನು ಪರಿಚಯ ಮಾಡ್ತಾ ಇದ್ದಾರೆ. ಈ ಕೆಲಸ ಇನ್ನೂ ಬಹಳ ಆಗಬೇಕಾಗಿದೆ. ಈ ತರ ಹೊಸ ವಿಚಾರಗಳು ಪಟ್ಟಣ್ ಸರ್ ಬಿಟ್ರೆ ಬೇರೆ ಯಾರಿಗೂ ಬರಕ್ ಸಾಧ್ಯ ಇಲ್ಲ. ಬಸವಣ್ಣನ ಅಭಿಮಾನಿಯಾಗಿ ಈ ತರ ನಾನು ಇನ್ನೂ ಯಾರಾದ್ರೂ ಈ ತರ ಇದ್ರೆ ಹೇಳ್ರಿ. ನಾನು ಇದೇ ಹೈದರಾಬಾದ್ ಕರ್ನಾಟಕ ಏರಿಯಾ ಅಂದ್ರೆ ಕಲ್ಯಾಣ ಕರ್ನಾಟಕ ಏರಿಯಾದಲ್ಲಿ ಕೆಲವರು ಈ ತರ ಇದಾರೆ ಮಾಡಿದವರು, ಅವ್ರನ್ನ ಹುಡುಕ್ತಾ ಇದೀವಿ. ಪಟ್ಟಣ್ ಸರ್ ಅವರು ಇದ್ರ ಬಗ್ಗೆ ಇಂಟ್ರೆಸ್ಟ್ ಮಾಡ್ತಾ ಇದ್ದಾರೆ. ಇದೇ ತರ ಬೇರೆ ಬೇರೆ ಎಲ್ಲಿದ್ರು ಹುಡ್ಕೋ. ಈಗ ಇವ್ರ ಬಗ್ಗೆ ನಮ್ಗೆ ಅಂಗಡಿ SM ಅಂಗಡಿ ಏನು ಗೊತ್ತಿದ್ದಿಲ್ಲ. ಇಷ್ಟು ದೊಡ್ಡ ಸಾಹಿತಿ, ಇಷ್ಟು ದೊಡ್ಡ ಇಂಗ್ಲಿಷ್ ನಲ್ಲಿ ಇಷ್ಟು ಟ್ರಾನ್ಸ್ಲೇಟ್ ಮಾಡಿದ್ದವರು ಅಂತಂದ್ರೆ ನಮ್ಗೆ ಗೊತ್ತಿದ್ದಿಲ್ಲ. ಈ ತರ ಇನ್ನೂ ಹುಡುಕ್ಬೇಕು. ಇದಕ್ಕಾಗಿ ನಾವೆಲ್ಲರೂ ನಮ್ಮ ವೇದಿಕೆಯಿಂದ ಎಷ್ಟು ಜನ ಎಷ್ಟೊತ್ತು ಇಂಟ್ರೆಸ್ಟ್ ತಗೊಂಡು ಇದನ್ನ ತಿಳಿಸ್ರಿ ಅಂತೇಳಿ ಮಾಡಿ ನನ್ನ ಅಪೀಲ್ ಮಾಡಿ ನಮಸ್ಕಾರ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ತಾರಾ ಮೇಡಮ್, ಡಾಕ್ಟರ್ ತಾರಾ ಮೇಡಮ್. ಎಲ್ಲರಿಗೂ ಶರಣಾರ್ಥಿಗಳು. ನಿಜವಾಗಿ ಇವತ್ತಿನ ಉಪನ್ಯಾಸ ಬಹಳ ಅದ್ಭುತವಾಗಿತ್ತು. ಪಟ್ಟಣ್ ಸರ್ ಎಷ್ಟೆಷ್ಟು ವಿಷಯಗಳನ್ನು ಸಂಗ್ರಹ ಮಾಡ್ತಾರೆ, ಮತ್ತೆ ಎಂಥ ಮಾಹಿತಿಯನ್ನು ಅವ್ರು ನೀಡ್ತಾರೆ ಅಂತಂದ್ರೆ ಒಂದೇ ದಿನಾನು ಇದನ್ನೇನಾದ್ರು ತಪ್ಪಿಸ್ಕೊಂಡ್ರೆ ಎಷ್ಟೆಷ್ಟು ವಿಷಯಗಳನ್ನ ನಾವು ತಿಳ್ಕೊಳ್ಳಿಕ್ ಸಾಧ್ಯತೆ ಆಗೋದಿಲ್ಲ. ಅಷ್ಟು ಮಹತ್ವದ ಕಾರ್ಯವನ್ನ ಪಟ್ಟಣ್ ಸರ್ ಮಾಡ್ತಾ ಇದ್ದಾರೆ. ನೀವೇನು ಅವ್ರಿಗೋಸ್ಕರ ಈ ಒಂದು ಇದು ಮಾಡ್ಬೇಕು ಅಂತ ಏನು ಮಾಡ್ಲಿಕ್ಕತ್ತಿರಲ್ಲ, ಎಲ್ಲದೂ ಅದಕ್ಕೆ ಕೈ ಜೋಡ್ಸೋಣ. ಒಂದು. ಎರಡನೇದೇನು ಅಂತಂದ್ರೆ ಪಟ್ಟಣ್ ಸರ್ ನಿಜವಾಗಿ ಈ ಸಾವಿಲ್ಲದ ಶರಣರು ಅನ್ನೋ ಮಾಲಿಕೆಯಲ್ಲಿ ಎಂಥ ಅದ್ಭುತ ವ್ಯಕ್ತಿತ್ವಗಳನ್ನ ಅವ್ರು ಪರಿಚಯಿಸ್ತಾರೆ. ಜೊತೆಗೆ ಪರಿಚಯಿಸುವಂತಹ ಅನರ್ಘ್ಯ ಮುತ್ತುಗಳನ್ನ ಹುಡುಕಿ ಆ ನಿಟ್ಟಿನಲ್ಲಿ ವಿಷಯಗಳನ್ನ ಮಂಡನೆ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾರೆ. ಎಷ್ಟೊಂದು ವಿಚಾರಗಳನ್ನ ತಿಳ್ಕೋಬಹುದು ಅನ್ನೋದು ಬಹುಶಃ ಈ ವೇದಿಕೆಗೆ ಬಂದ್ಮೇಲೆ ನನ್ಗೆ ಅರ್ಥ ಆಯ್ತು. ಈ ವೇದಿಕೆಗೆ ಪರಿಚಯಿಸಿರ್ತಕ್ಕಂಥ ಡಾಕ್ಟರ್ ವೀಣಾ ಹೋಗಾರ್ ಸರ್ ಮೇಡಮ್ ಅವ್ರಿಗೆ ನಾನು ಅನಂತ ಧನ್ಯವಾದಗಳನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಒಂದು ವೇಳೆ ಅವ್ರು ಪರಿಚಯಿಸಿರ್ಲಿಲ್ಲ ಅಂದ್ರೆ ಎಷ್ಟು ವಿಚಾರಗಳನ್ನ ನಾವು ತಿಳಿದೇ ಹೋಗ್ಬೇಕಾಗ್ತಿತ್ತು ಅನ್ನೋದೇ ಒಂದು ವಿಷಾದ ಸಂಗತಿ. ಅಂಥ ಒಂದು ತಿಳ್ಕೊಳ್ಳಿಕ್ಕೆ ನಮ್ಗೆ ಅನುವು ಮಾಡಿಕೊಟ್ಟಂತ ವೇದಿಕೆ ಪಟ್ಟಣ್ ಸರ್ ಮತ್ತು ವೀಣಕ್ಕ ಅವರಿಗೆ ನಾನು ತುಂಬ ಹೃದಯ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಿಜವಾಗಿ ನಮ್ಮ ಬದುಕು ಸಾರ್ಥಕವಾಯಿತು ಅನ್ನೋ ವಿಚಾರವನ್ನು ಮಂಡಿಸಿ ನನಗೆ ನೀಡಿರ್ತಕ್ಕಂಥ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಮೇಲೆಯವರಿಗೂ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಮತ್ತೆ ಯಾರಾದ್ರು ಮಾತನಾಡಿದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು. ನಮಸ್ಕಾರ ಸರ್. ನಾನು ಮಿಸ್ ಮಾಡ್ಕೊಂಡೇನ್ರಿ ಸರ್. ನಾನು ಲಾಸ್ಟ್ಗೆ ಜಾಯ್ನ್ ಆದೆ, ಜಯ ತಾಯಿ ಅವ್ರು ಮಾತಾಡುವಾಗ ಜಾಯ್ನ್ ಆದೆ. ಅದು ನೆನಪೇ ಇರ್ಲಿಲ್ಲ. ನಾ ಏನೋ ಕೆಲಸ ತೊಡಗಿದ್ದೆ. ನಾ ನಂತರ ಅದನ್ನ ಯೂಟ್ಯೂಬ್ದಾಗಿಂದು ಕೇಳ್ತೀನಿ. ಆದ್ರೆ ಉತ್ಕರ್ಷವಾದ ಇದು, ಆದ್ರೆ ನಾನು ಕೇಳಕ್ಕ ಅವಕಾಶ ಸಿಗಲಾರ್ದಕ್ಕೆ ವಿಷಾದಿಸ್ತೇನೆ. ಆದ್ರೆ ಇದನ್ನ ನಾನು ಕೇಳ್ತಾ ಇದ್ದೀನಿ ಯೂಟ್ಯೂಬ್ನಾಗಿಂದ. ನಾ ಹಿಂದಿನ ನಂತರ ಆದ್ರೂ ಸುದಕ್ಕೆ ಯಾವುದು ನಾನು ಅಕ್ಕನ ಅರಿವಿನ ಇದ್ರ ಕಾರ್ಯಕ್ರಮದ್ದು ಆದದ್ದು ನಾನು ಇದು ಬಿಡಂಗಿಲ್ಲ, ಉಪನ್ಯಾಸಗಳನ್ನ ತಪ್ಸೋದಿಲ್ಲ. ಅದೇನೋ ತಪ್ತಿವತ್ತ. ಆದ್ರೂ ಅವರು ಒಳ್ಳೆ ದೊಡ್ಡ ವ್ಯಕ್ತಿ, ನಮ್ಮ ಸಮುದಾಯದ ದೊಡ್ಡ ವ್ಯಕ್ತಿ ಅಂತವ್ರು ಉಪನ್ಯಾಸವನ್ನ ಕೇಳೋದಕ್ಕೆ ತಪ್ಪಿತ್ತು. ಆದ್ರೂ ನಾನು ಯೂಟ್ಯೂಬ್ನಲ್ಲಿ ಕೇಳ್ತೀನಿ. ತಮ್ಮ ಉಪನ್ಯಾಸ ಬಹಳ ಉತ್ಕೃಷ್ಟ ಇರ್ತದ. ತಮ್ಮ ಈ ಉಪನ್ಯಾಸ ನೀಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ನನಗೆ ಹೇಳಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಶರಣಾರ್ಥಿ. ಧನ್ಯವಾದಗಳು ಸರ್. ಸರ್ ಮತ್ತೆ ಯಾರಾದ್ರೂ ಇದ್ದಾರಾ? ರಣೇಂದ್ರ ಸರ್ ಮಾತಾಡ್ತೀರಾ? ಶಾರದಾ ಮೇಡಮ್? ಪ್ರಭು ಸರ್ ಏನಾದ್ರು ಮಾತನಾಡ್ಬೇಕಾ ಸರ್?
सरस्वती पाटील मॅडम, सरस्वती पाटील ಮೇಡಮ್, सविता देशमुख, शंकर कुबस्त, सरस्वती ಮೇಡಮ್, ಸವಿತಾ ಮೇಡಮ್. ಎಸ್ ಮೇಡಮ್, ಎಸ್ ಮಾತಾಡಿ. सरस्वती ಮೇಡಮ್. ಸರಸ್ವತಿ ಮೇಡಮ್. ಎಲ್ಲರಿಗೂ ಶರಣಾರ್ಥಿಗಳು. ನಮ್ಮ ಧಾರವಾಡದಾಗ ಹುಟ್ಟಿ ಬೆಳೆದಿದ್ರು ಪ್ರೊಫೆಸರ್ SM ಅಂಗಡಿಯವರ ಬಗ್ಗೆ ನಾನು ಕೇಳಿರ್ಲೇ ಇಲ್ಲ. ಅವರು ಎಷ್ಟೊಂದು ಕೆಲಸ ಮಾಡಿದ್ದಾರೆ. ಅವರ ಕೆಲಸಗಳು ಎಷ್ಟೊಂದು ಉತ್ಕರ್ಷವಾಗಿತ್ತು, ಅಮೋಘವಾಗಿತ್ತು. ಎಲೆ ಮೇಲೆ ಕಾಯಿ ಅಂತಾನೆ ಅವರಿದ್ರೇನು. ಅದಕ್ಕೆ ನಾವು ಯೂನಿವರ್ಸಿಟಿ ಒಳಗೆ 7-8 ವರ್ಷ ಕಳೆದಿದ್ರು ಅವ್ರ ಬಗ್ಗೆ ನಾನು ಕೇಳಿರ್ಲಿಲ್ಲ. ಇವತ್ತ ಪಟ್ಟಣ್ ಸರ್ ಅವರ ಬಗ್ಗೆ ಮಾತಾಡಿದ್ದು ಅಂದ್ರೆ ಇಷ್ಟೊಂದು ಅದ್ಭುತವಾಗಿತ್ತು, ಅಮೋಘವಾಗಿತ್ತು. ಇಂಥ ಜನರು ಇದ್ದಾರೇನೋ ಇಷ್ಟೊಂದು ಎಲೆ ಮರೆ ಕಾಯಂಗ ಕೆಲಸ ಮಾಡಿದವರು ಅಂತ. ಮತ್ತೆ ಜಯಕ್ಕ ಅವರು ಅವ್ರ ತಂದೆ ಬಗ್ಗೆ ಎಷ್ಟು ಕಳಕಳಿಯಿಂದ ಹೇಳಿದ್ರು. ಅವ್ರು ಏನ್ ಹೇಳಿದ್ರಲ್ಲ ಅದನ್ನ ಕೇಳಿಂತೂ ನನಗೆ ಇನ್ನೂ ಬಹಳ ಒಂದು ಏನು ಯಾವ ರೀತಿ ಹೇಳ್ಬೇಕು ಅಂತ ತೀತ ಇಲ್ಲ. ಅಷ್ಟೊಂದು ಒಳ್ಳೆಯ ರೀತಿಯಿಂದ ಎಲೆಮೆರೆ ಕಾಯಿ ಇಷ್ಟೊಂದು ಆಳವಾಗಿ ಅಧ್ಯಯನ ಮಾಡಿದವರು ಈ ರೀತಿಯಾಗಿನೂ ಇದ್ದಾರೇನೋ ಅನಿಸ್ತು. ಈಗ ನಮ್ಗ ಪಟ್ಟಣ್ ಸರ್ ಅವ್ರ ಬಗ್ಗೆ ಹೇಳಿದ್ದು ಮತ್ತೆ ಅವರನ್ನ ಇಲ್ಲಿ ಒಂದು ಅವ್ರನ್ನ ಎಕ್ಸ್ಪೋಸ್ ಮಾಡಿದ್ದಕ್ಕ ನಾನು ಬಹಳ ಕೃತಜ್ಞತೆಯಿಂದ ಇದ್ದೇನೆ. ಈ ತರ ಎಷ್ಟೋ ಜನರು ಇರ್ಬೋದು, ಅಂತವ್ರನ್ನೆಲ್ಲ ಹುಡುಕಿ ತೆಗೆದು ಹೆಕ್ಕಿ ತೆಗೆದು ಶರಣರು ಹೇಳಿದ್ರಲ್ಲ, ಶರಣರು ಹೇಳಿದ್ದನ್ನ ಅವರು ಬರ್ದಾರ ಒಂದು ವಚನಗಳನ್ನು ಹೆಕ್ಕಿ ತೆಗೆದ್ರು ಅಂತ ಹೇಳಿ. ಅದನ್ನ ಇಂಥ ಶರಣರನ್ನ ಹೆಕ್ಕಿ ತೆಗೆದು ಅವರನ್ನ ನಮಗ ಪರಿಚಯ ಮಾಡುವಂತ ಒಂದು ಅಮೋಘವಾದ ಕೆಲಸವನ್ನ ಈ ವೇದಿಕೆ ಶಶಿಕಾಂತ್ ಪಟ್ಟಣ್ ಸರ್ ಅವರ ಗೈಡೆನ್ಸ್ ಮಾಡ್ಲಿಕ್ಕತ್ತದಲ್ಲ, ಅದಕ್ಕೆ ನಾನು ವೇದಿಕೆಗೆ ಮತ್ತ ಸರ್ಗೆ ಕೃತಜ್ಞಳಾಗಿದ್ದೇನೆ. ಧನ್ಯವಾದಗಳು ಮೇಡಮ್. ಸವಿತಾ ದೇಶಮುಖ್ ಮೇಡಮ್. ಸವಿತಾ ದೇಶಮುಖ್ ಮಾಡಿ ಮಾತಾಡಿ ಮೇಡಮ್. ಸವಿತಾ ಮೇಡಮ್. ಡಾಕ್ಟರ್ ನಿರ್ಮಲಾ ಮೇಡಮ್. ಡಾಕ್ಟರ್ ನಿರ್ಮಲಾ ಭಟ್ಟ ಮೇಡಮ್. ಎಲ್ಲರಿಗೂ ಶರಣಾರ್ಥಿ ಮೇಡಮ್. ನಾನು ಕೊನೆಗೆ ಜಾಯ್ನ್ ಆದೆ, ಪೂರ ಉಪನ್ಯಾಸ ಕೇಳಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಹಾಗಾಗಿ ಯೂಟ್ಯೂಬ್ ನಲ್ಲಿ ಕೇಳಿ ನಾನು ಅಭಿಪ್ರಾಯ ತಿಳಿಸ್ತೇನೆ. ಯಾವಾಗ್ಲೂ ಪಟ್ಟಣ್ ಸರ್ ಗೆಲೆಮರೆ ಕಾಯಿ ಇರುವಂತಹ ವ್ಯಕ್ತಿತ್ವವನ್ನ, ನಾಡು ನುಡಿಗಾಗಿ ಸೇವೆ ಸಲ್ಲಿಸಿದವರನ್ನ ಬಹುಶಃ ಯಾರಾದ್ರೂ ಮತ್ತೆ ಯುವ ಜನರಿಗೆ ಪರಿಚಯಿಸುವಂತ ಕೆಲಸ ಮಾಡ್ತಿದ್ರೆ ಅದು ಈ ನಮ್ಮ ವೇದಿಕೆಯ ಮೂಲಕ ಅನ್ನೋದು ಬಹಳ ಹೆಮ್ಮೆಯ ವಿಷಯ. ಮುತ್ತುರತ್ನಗಳನ್ನ ಏನು ಭೂಗರ್ಭದಲ್ಲಿ ಸೇರಿದ್ರಂತಹ ಮುತ್ತುರತ್ನಗಳನ್ನ ಮತ್ತೆ ಹೊರತೆಗೆದು ನಮ್ಮಂತವ್ರಿಗೆ ಪರಿಚಯ ಮಾಡಿಸುವಂತ ಕೆಲಸವನ್ನ ಯಾವಾಗ್ಲೂ ವೇದಿಕೆ ಮಾಡ್ತಿರ್ತದೆ. ಇವತ್ತಿನ ಪರಿಚಯ ಕೂಡ ಅಂಥದ್ದೇ ವ್ಯಕ್ತಿತ್ವ ಅನ್ನೋದು ಸರಸ್ವತಿ ಮೇಡಮ್ ಅವರ ಮಾತಿನಿಂದ ತಿಳಿಯಿತು. ಹಾಗಾಗಿ ವೇದಿಕೆಗೆ ಮತ್ತೆ ಇನ್ನೂ ನಮ್ಮ ನಾಡು ನುಡಿಗಾಗಿ ಸೇವೆ ಸಲ್ಲಿಸಿದಂತಹ ಜನರ ಪರಿಚಯ ಮಾಡುವಂತಹ ಈ ನಿರಂತರ ಉಪನ್ಯಾಸ ನಡೀತಾ ಇರಲಿ ಅಂತ ಆಶಿಸ್ತಾ ಅಭಿಪ್ರಾಯ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದ. ಧನ್ಯವಾದಗಳು ಮೇಡಮ್. ಸರ್ ಮತ್ತೆ ಯಾರಾದ್ರೂ ಮಾತಾಡೋರು? ಕೆವಿ ಮಾಧವಪ್ಪ ಸರ್ ಕೇಳಲ್ಲ. ಮಾಧವಪ್ಪ ಸರ್. ಸ್ಮಿತಾ ಪೌಟೆ ಸರ್ ಅನ್ಮ್ಯೂಟ್ ಮಾಡಿ. ನಾನು ಉಪನ್ಯಾಸಕ್ಕೆ ಲೇಟ್ ಆಗಿ ಬಂದೆ. ನಮ್ದೇ ಅಂತ ಒಂದು ಕಾರ್ಯಕ್ರಮ ಈ ಟೈಮ್ಗೆ ಇರ್ತದೆ. ನಾನು ಬಂದೋನು ಕೊನೆ ಮಾತುಗಳನ್ನ ಕೇಳ್ಕೊಂಡೆ. ಕೇಳಿಸ್ತಾ ಇದೆಯಲ್ಲ ನಾನು ಮಾತಾಡ್ತಾ ಇರೋದು? ನಾನು ಹೋಗಿ ಕೊನೆಗೆ ಏನಪ್ಪ ಮಾಡೋದು, ನನ್ನ ಹಿಂದೆ ಪೂರ್ವದ ಇಚ್ಛೆ ಈ ವಿಚಾರಗಳು ನನಗೆ ಸಿಕ್ಲಿಲ್ವಲ್ಲ ಅಂತ ಹೇಳಿ ಹೋಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೊತ್ತಿದೆ ಅಲ್ಲಿ ಬಂದಂತದ್ದನ್ನ ಒಂದು 5-6 ಸೆಂಟೆನ್ಸ್ ಅನ್ನ ಓದಿ ಹೇಳ್ಬಿಡ್ತೇನೆ. ಯಾಕೆಂದ್ರೆ ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದು SM ಅಂಗಡಿಯವರ ಬಗ್ಗೆ ಎಷ್ಟು ಇಂಪಾರ್ಟೆಂಟ್ ಆದಂತ ವಿಚಾರ ಇದೆ ಅನ್ನೋದನ್ನ ನಾವು ಎಷ್ಟು ಬೇಗ ಗ್ರಹಿಸಬಹುದು ಅಂತ ಒಂದು ಮಾಧ್ಯಮವನ್ನ ಬಳಸ್ಕೊಳ್ಬೇಕು ಅನ್ನುವಂಥದ್ದು ನನಗೆ ಮೂಡಿ ಬಂದಿದ್ದನ್ನು ಹೇಳ್ತೇನೆ. ಪ್ರೊಫೆಸರ್ SM ಅಂಗಡಿ appears to be associated with Karnataka University, where he worked alongside Professor Armanado Menzins on translating Vachana literature into English. Their notable work includes Vachanas of Siddharama, a translation of the complete works of Siddharama Rameshwara, and other volumes like Shunya Sampadane and Vachanas of Basvanna. Here are some key details about Professor SM Angadi's work. Translation contribution. Professor Angadi has made significant contribution to translating Vachana literature from Kannada to English, making it accessible to a broader audience.
collaborations. He collaborated with Professor Armando Menendez, a distinguished scholar familiar with multiple European languages on various translation projects. Publications. Their translations include Vachanas of Siddharama, a 809-page book published by Karnataka University in 1978. ಇಂಥ ಒಂದು ಸಾಧನೆಯನ್ನು ಮಾಡಿದವರನ್ನ ಪರಿಚಯ ಮಾಡಿಕೊಳ್ಳುವಂತ ಪರಿಚಯ ಮಾಡುವಂತ ಅಮೋಘ ಕೆಲಸವನ್ನ ಇವತ್ತಿನ ಈ ನಿಮ್ಮ ಸಂಘಟನೆ ಮಾಡ್ತಾ ಇರುವಂತದ್ದು ನಿಜವಾಗ್ಲೂ ಕೂಡ ಮೆಚ್ಚತಕ್ಕಂಥದ್ದು. ನಾವು ಬ್ರಾಡರ್ ಆಡಿಯನ್ಸ್ ಹತ್ರ ಹೋಗ್ಬೇಕು ಅನ್ನುವುದು SM ಅಂಗಡಿಯವರ ಗಮನದಲ್ಲಿತ್ತು ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ. ಯುರೋಪಿನ ದೊಡ್ಡ ಭಾಷಾಶಾಸ್ತ್ರಜ್ಞನೊಂದಿಗೆ ಅರ್ಮನಾಡೋ ಮೆನ್ಜಿಸ್ ಅವರ ಸಹಯೋಗದೊಂದಿಗೆ ಇಂಥದ್ದೊಂದು ಮಹತ್ ಕಾರ್ಯವನ್ನ ಮಾಡಿದರೆ ಎನ್ನುವಂಥದ್ದು ನನ್ನ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಹೋಗಿ ಪ್ರಶ್ನೆಯನ್ನು ಕೇಳಿದಾಗ ನನಗೆ ಉತ್ತರ ಎಲ್ಲ ಬಂತು. ಇಂಗ್ಲಿಷ್ ಪ್ರೊಫೆಸರ್ SM ಅಂಗಡಿ ಇಂಗ್ಲಿಷ್ ಪ್ರೊಫೆಸರ್ ಅನ್ನುವಂಥ ಮಾತನ್ನು ಹಾಕದೆ ನನಗಿಷ್ಟು ಡೀಟೇಲ್ಸ್ ಬಂತು ಅನ್ನುವುದನ್ನು ನನ್ನ ಮುಂದೆ ತಿಳಿಯಪಡಿಸ್ಲಿಕ್ಕೆ ಮತ್ತು ಈ ಮಾತುಗಳನ್ನು ಓದಿದಾಗ ಅಲ್ಲಿಯ ಬರವಣಿಗೆಯನ್ನು ಓದಿದಾಗ ಮನಸ್ಸು ತುಂಬಿ ಬಂತು. ನಮ್ಮ ವಚನ ಸಾಹಿತ್ಯ ಎಷ್ಟು ಅಪೂರ್ವವಾದ್ದು, ಎಷ್ಟು ಅದ್ವಿತೀಯವಾದಂತ ಒಂದು ಸಾಹಿತ್ಯದ ಪರಂಪರೆಯನ್ನ ಪಡ್ಕೊಂಡಿದ್ದೇವೆ. ಆ ಶಕ್ತಿ ನಮ್ಗಿನ್ನೂ ಹೆಚ್ಚು ಏನು ಪಸರಿಸಲಿಕ್ಕೆ, ಅದನ್ನು ಎತ್ತಿಡಲಿಕ್ಕೆ ಆಸ್ಪದ ಕೊಡ್ಲಿ. SM ಅಂಗಡಿಯವರ ಮಾರ್ಗದರ್ಶನ ಈ ನಿಟ್ಟಿನಲ್ಲಿ ನಮಗೆ ದಾರಿದೀಪವಾಗಿದೆ ಅನ್ನುವಂಥ ಮಾತುಗಳನ್ನು ಹೇಳಿ ಏನೋ ನನಗೆ ತಿಳಿದಿದ್ದನ್ನು ಹೇಳಿದೆ. ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಶರಣಾರ್ಥಿ. ಸ್ಮಿತಾ ಮೇಡಮ್ ಮಾತಾಡ್ತೀರಾ? ಸ್ಮಿತಾ ಮೇಡಮ್. ಹಾ, ಒಂದ್ ನಿಮಿಷ. ಏನಿಲ್ರಿ ಮೇಡಮ್, ಬಾಳ ಚಲೋ ಚಂದ ಹೇಳ್ಕೊಟ್ರಿ ಸರ್ ಎಲ್ಲ ಅಂಗಡಿ ಅವ್ರ ಕುರಿತು. ಬಹುಶಃ ನಾವ್ ಈಗ ಇಷ್ಟು ವರ್ಷ ನಮ್ದು ಇದು ಆಯ್ತೇನೋರಿ, ಟೈಮ್ ಬಾಳ ವೇಸ್ಟ್ ಮಾಡಿದೀವೇನೋ ಅನಿಸ್ತತಿ. ಈ ಗ್ರೂಪಿನಿಂದ ಇನ್ನೂ ಬಾಳ ಕಲಿಬೇಕಾಗೈತಿ ಸರ್. ಎಂತೆಂತ ಸಾವಿಲ್ಲದ ಶರಣರ ನಮ್ಗ್ ಪರಿಚಯ ಮಾಡಿಸ್ಕೊಡತ್ತಾರಿ. ಬಹುಶಃ ನಾವು ಇನ್ನೂ ಬಾಳ ಕಡಿಮೆ ತಿಳ್ಕೊಂಡೇವ ಅನಿಸ್ತತಿ. ಸೊ ಇದೇ ರೀತಿ ನಮ್ಮ ವೇದಿಕೆ ಇನ್ನು ಹೆಚ್ಚು ಹೆಚ್ಚು ಸಾವಿಲ್ಲದ ಶರಣರ ಪರಿಚಯ ಮಾಡಿಸ್ಲಿ, ನಾವು ಎಲ್ಲ ಅರ್ಥ ಮಾಡ್ಕೊಳ್ಳಿ, ಇನ್ನು ಅವ್ರ ಬಗ್ಗೆ ತಿಳ್ಕೊಂಡು ಅಂತ ಹೇಳ್ತೀನಿ. ಸರ್ಗೆ ಧನ್ಯವಾದಗಳು. ದತ್ತಿ ದಾಸೋಹಿಗಳ ಅವರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ನೀವೆಲ್ಲ ಈ ಕಾರ್ಯಕ್ರಮ ನಡೆಸ್ಕೊಡುತ್ತಿರೋ ದಾನಮ್ಮ ಅವರಿಗೂ ಧನ್ಯವಾದಗಳನ್ನು ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ಸರ್. ಧನ್ಯವಾದಗಳು ಮೇಡಮ್. ಜಯಶ್ರೀ ಹೇಳಿ ಮೇಡಮ್. ಜಯಶ್ರೀ ಹೇಳಿ ಮೇಡಮ್. ಮೇಡಮ್ ಅನ್ಮ್ಯೂಟ್ ಮಾಡಿ ಮಾತಾಡಿ. ಮತ್ತೆ ಯಾರಾದ್ರೂ ಮಾತನಾಡೋದಿದ್ರೆ ಮಾತನಾಡ್ಬೋದು. ಸವಿತಾ ದೇಶಮುಖ್ ಅವರು ಯಾರು? ಸವಿತಾ ಮೇಡಮ್ ಅನ್ಮ್ಯೂಟ್ ಮಾಡಿ ಮಾತನಾಡ್ಬೋದಾ ಈಗ? ಸವಿತಾ ದೇಶಮುಖ್ ಮೇಡಮ್. ನೆಕ್ಸ್ಟ್. ಓಕೆ ಸರ್. ಧನ್ಯವಾದಗಳು ಸರ್. ಧನ್ಯವಾದಗಳು ಎಲ್ಲರಿಗೂ. ಸಂವಾದದಲ್ಲಿ ಪಾಲ್ಗೊಂಡು ಅತ್ಯುತ್ತಮವಾಗಿರುವಂತ ಇದನ್ನ ಎಲ್ಲ ಶರಣರಿಗೂ ಸಹಿತ ಧನ್ಯವಾದಗಳು ಹೇಳ್ತಾ, ನಿಜವಾಗಿಯೂ ಇವತ್ತು ಅಭೂತಪೂರ್ವವಾಗಿರುವಂತಹ ಉಪನ್ಯಾಸ. ಎಸ್ ಸರ್, ಯಾರು ಮಾತನಾಡ್ತಾ ಇದಾರ? ನಿಜವಾಗಿಯೂ ಒಂದು ದಿಟ್ಟ ಶರಣ ಸಾಹಿತಿ ಪ್ರೊಫೆಸರ್ SM ಅಂಗಡಿಯವರ ಒಂದು ಜೀವನವನ್ನ, ವ್ಯಕ್ತಿತ್ವವನ್ನ ಅತ್ಯಂತ ಮನೋಜ್ಞವಾಗಿ ಎಳೆಯಾಗಿ ನಮ್ಮೆಲ್ಲರ ಮುಂದೆ ಬಿಚ್ಚಿಟ್ಟು, ಸಾವಿಲ್ಲದ ಶರಣರ ಮಾಲಿಕೆಯಲ್ಲಿ ಇಂಥ ಅದ್ಭುತವಾದ ವ್ಯಕ್ತಿತ್ವವನ್ನ ಪ್ರತಿ ಶನಿವಾರ ರವಿವಾರ ನಮ್ಮ ಒಂದು ಜ್ಞಾನ ದಾಸೋಹವನ್ನ ನಮಗೆ ಜ್ಞಾನ ದಾಸೋಹ ಮಾಡ್ತಾ ಇರುವಂತ ಈ ವೇದಿಕೆಗೆ ಹಾಗೂ ಇವತ್ತಿನ ಅನುಭವ ನೀಡಿದಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ವೇದಿಕೆಯ ಪರವಾಗಿ ಅನಂತ ಅನಂತ ಶರಣಾರ್ಥಿಗಳನ್ನ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಸರ್ ಯಾವ್ದಾದ್ರು ಒಂದು ಟಾಪಿಕ್ ಅನ್ನು ಕೊಟ್ರು ಅಂದ್ರೆ ಆ ಟಾಪಿಕ್ ಮೇಲೆ ನಾವು ಸರ್ಚ್ ಮಾಡ್ಲಿಕ್ಕೆ ಶುರು ಮಾಡಿದಾಗ ಎಷ್ಟೋ ವಿಷಯಗಳು ನಮ್ಗೆ ಸಿಗಲ್ಲ. ಆ ಎಲ್ಲ ವಿಷಯಗಳು ಈ ವೇದಿಕೆ ಮೂಲಕವಾಗಿ ನಮ್ಮೆಲ್ಲರ ಮನ ತಲುಪ್ತಾ ಇವೆ. ಅದಕ್ಕಾಗಿ ಸರ್ಗೆ ಪುನಃ ಮತ್ತೊಮ್ಮೆ ನಾನು ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಜೊತೆಗೆ ಇವತ್ತಿನ ಈ ಒಂದು ಉಪನ್ಯಾಸ ಮಾಲಿಕೆಯಲ್ಲಿ ಅತ್ಯುತ್ತಮವಾಗಿರುವಂತ ಅಂತಾರಾಷ್ಟ್ರೀಯ ಗಾನಕೋಗಿಲೆ ಅಂತಾರಾಷ್ಟ್ರೀಯ ಒಂದು ಸಂಗೀತಗಾರೇ ಆಗಿರುವಂತ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಸಹೋದರಿಗೆ ಸಹಿತ ನಾನು ಅತ್ಯಂತ ಮನಪೂರ್ವಕವಾದಂತ ಶರಣಾರ್ಥಿಗಳನ್ನ ಅರ್ಪಿಸ್ತಾ ಇದ್ದೀನಿ. ಜೊತೆಗೆ ಇವತ್ತು ಜಯಾ ಮೇಡಮ್ ಅವರು
ತಮ್ಮ ತಂದೆಯ ಬಗ್ಗೆ ಬಹಳಷ್ಟು ಅನುಭವದ ಬುತ್ತಿಯನ್ನ ಬಿಚ್ಚಿಟ್ರು, ನೆನಹುಗಳನ್ನ ಬಿಚ್ಚಿಟ್ರು, ಅನೇಕ ವಿಷಯಗಳನ್ನ ತಾವು ಇಲ್ಲಿ ನಮ್ಮ ವೇದಿಕೆ ಮೂಲಕವಾಗಿ ತಮ್ಮ ಅನುಭವ ಒಂದು ಆಳವಾಗಿರುವಂತ ವಿಷಯಗಳನ್ನ ಇಲ್ಲಿ ಹೇಳ್ತಾ ನಮ್ಮೆಲ್ಲರಿಗೂ ಸಹಿತ ಅನ್ಲಿಕ್ಕೆ ಪ್ರಾರಂಭ ನಮ್ಮ ಮನಸ್ಸಲ್ಲಿ ಮೂಡಿ ಬಂತು. ಮೇಡಮ್ ಅವರು ಎಷ್ಟೊಂದು ನೆನಹುಗಳನ್ನ ಇಟ್ಕೊಂಡಿದಾರಲ್ಲ ಅಂತೇಳಿ. ಬಹುಶಃ ಇನ್ನೂ ಮಾತನಾಡ್ಬೇಕಾಗಿತ್ತೇನೋ ಅನಿಸ್ತಾ ಇತ್ತು ನಮಗೆ. ಅಂದ್ರೆ ಅಷ್ಟೊಂದು ತಮ್ಮ ತಂದೆಯ ಬಗ್ಗೆ ಒಂದು ಆಳವಾಗಿರುವಂತ ಒಂದು ಪ್ರೀತಿಯನ್ನ, ಒಂದು ಆಳವಾಗಿರುವಂತ ಆಶಯಗಳನ್ನ, ತಂದೆಯ ಆಶಯಗಳನ್ನ, ಅವರಂತೆ ತಾವು ಬದುಕು ಕಟ್ಟಿಕೊಂಡಿರೋದನ್ನ ಎಲ್ಲವನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ರು. ಜಯಾ ಮೇಡಮ್ ಅವ್ರಿಗೂ ಹಾಗೂ ಅಂಗಡಿ ಎಲ್ಲ ಒಂದು ಕುಟುಂಬದವರಿಗೆ ಸಹಿತ ನಾನು ವೇದಿಕೆ ಪರವಾಗಿ ಅನಂತ ಅನಂತ ಶರಣಾರ್ಥಿಗಳನ್ನ ಹೇಳ್ತಾ ಇದ್ವಿ. ಜೊತೆಗೆ ಇದೆಲ್ಲಕ್ಕೂ ಕಾರಣೀಕರ್ತರಾಗಿರುವಂತ ಇವತ್ತಿನ ದತ್ತಿ ದಾಸೋಹಿಗಳು ಶರಣೆ ಬಸಮ್ಮ ಬರಂಶೆಟ್ಟಿ ಅವರು ತಮ್ಮ ತಾಯಿ ಸುಭದ್ರದೇವಿ ಚಂದ್ರಶೇಖರ್ ಉಪ್ಪಿನ್ ಅವರ ಸ್ಮರಣಾರ್ಥ ಏರ್ಪಡಿಸಿದಂತ ಈ ದತ್ತಿ ಉಪನ್ಯಾಸಕ್ಕಾಗಿ ಅವರಿಗೂ ಸಹಿತ ನಾನು ಅನಂತ ಅನಂತ ಶರಣಾರ್ಥಿಗಳನ್ನ ಹೇಳ್ತಾ ಇವತ್ತಿನ ಅವರ ದತ್ತಿ ನಿಜವಾಗಿಯೂ ಸಾರ್ಥಕ ಆಯ್ತು ಅಂತ ನಾನಿಲ್ಲಿ ಹೇಳಿಕ್ ಬಯಸ್ತಾ ಇದ್ದೀನಿ. ಜೊತೆಗೆ ಕೊನೆಯದಾಗಿ ಈ ವಚನ ಮಂಗಳವನ್ನ ಮಾಡಿರುವಂತ ಗಾನ ಕೋಗಿಲೆ ಆಗಿರುವಂತ ಶರಣೆ ಪ್ರೇಮಕ್ಕ ಹೊರಟ್ಟಿ ಮೇಡಮ್ ಅವ್ರಿಗೆ ಸಹಿತ ನಾನು ವೇದಿಕೆ ಪರವಾಗಿ ಅನಂತ ಅನಂತ ಶರಣಾರ್ಥಿಗಳನ್ನ ಹೇಳಿಕೆ ಬಯಸ್ತಾ ಇದ್ದೀನಿ. ಅದರೊಂದಿಗೆ ಈ ಒಂದು ಕಾರ್ಯಕ್ರಮದ ಸಂಯೋಜಕರಾಗಿ ಕಾರ್ಯ ಮಾಡ್ತಾ ಇರುವಂತ ರುದ್ರಮೂರ್ತಿ ಪ್ರಭು ಹಾಗೂ ಕುಮಾರ ರಾಜಣ್ಣ ಸಹೋದರಿ ಸಹಿತ ಅನಂತ ಅನಂತ ಧನ್ಯವಾದಗಳು. ಅದರೊಂದಿಗೆ ಇವತ್ತಿನ ಈ ವಿಷಯವಾಗಿ ತಮ್ಮ ಅಭಿಪ್ರಾಯಗಳನ್ನು, ಅನುಭವಗಳನ್ನು ಹಂಚಿಕೊಂಡಿರುವಂತಹ ಎಲ್ಲ ಶರಣು ಬಂಧುಗಳಿಗೆ, ಸಂವಾದದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲರಿಗೂ ಸಹಿತ ಅನಂತ ಅನಂತ ಶರಣಾರ್ಥಿಗಳನ್ನ ಹೇಳ್ತಾ ಪ್ರತಿ ಶನಿವಾರ ಸಾಯಂಕಾಲ 5 ಗಂಟೆಗೆ, ರವಿವಾರ 11:30ಕ್ಕೆ ಈ ಒಂದು ಗೂಗಲ್ ಮೀಟಿನ ಉಪನ್ಯಾಸ ಚಿಂತನ ಮಾಲಿಕೆಯಲ್ಲಿ ತಾವೆಲ್ಲ ಶರಣು ಬಂಧುಗಳು ಸದಾ ಉಪಸ್ಥಿತರಿರ್ತೀರಿ ಅಂತ ಹೇಳ್ತಾ ಕೊನೆಯದಾಗಿ ಶರಣೆ ಸಹೋದರಿ ಗಾನಕೋಗಿಲೆ ಪ್ರೇಮಕ್ಕ ಹೊರಟ್ಟಿ ಮೇಡಮ್ ಅವರು ವಚನ ಮಂಗಳ ಹೇಳ್ಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ. ಮೇಡಮ್ ಒಂದ್ ನಿಮಿಷ. ಕನ್ನಡ ಸಾರಸ್ವತ ಲೋಕದ ದಿಟ್ಟ ಕಾದಂಬರಿಕಾರ 23 ಕಾದಂಬರಿಗಳನ್ನು ರಚಿಸಿ ಇತ್ತೀಚೆಗೆ ಬಯಲಾದಂತ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರಿಗೆ ಅಕ್ಕನ ಅರಿವು ಮತ್ತು ಬಸವಾದಿ ಶರಣ ಚಿಂತನ ವೇದಿಕೆಯ ಮೂಲಕ ನಮ್ಮ ಶೋಕವನ್ನ ಸಲ್ಲಿಸ್ತೇವೆ. ಅವರು ಯಾವುದೇ ಸಿದ್ಧಾಂತ ಬಲಪಂಥೀಯರಾಗಿದ್ರು ಕೂಡ ಅವರ ಪರ್ವ ದಾಟು ಹಲವಾರು ಕಾದಂಬರಿಯೊಳಗ ವೈಚಾರಿಕತೆಯನ್ನ ನಾವು ತೋರಿಸ್ತೀವಿ. ಆ ಕನ್ನಡ ಸಾರಸ್ವತ ಲೋಕಕ್ಕೆ ಒಂದು ನಷ್ಟ. ಈ ಸಂದರ್ಭದೊಳಗ ನಾವು ಈ ಶೋಕವನ್ನ ಈ ಸಂದರ್ಭದೊಳಗ ತೋರಿಸ್ತೀವಿ. ನನಗೆ ಸಹೋದರಿ ಪ್ರೇಮಕ್ಕ ಹೊರಟ್ಟಿ ಅವರು ವಚನ ಪ್ರಾರ್ಥನೆ ಮಾಡಿ ಮಂಗಳ ಮಾಡಿ. ಆಯ್ತು ಸರ್. ಎಲ್ಲರಿಗೂ ಶರಣಾರ್ಥಿ. ನಾನೊಂದು ಅಕ್ಕ ಮಹಾದೇವಿಯವರ ವಚನ ಹಾಡ್ತೇನೆ. ಹಸಿವಾದೊಡೆ ಭಿಕ್ಷಾನಗಳುಂಟು, ಹಸಿವಾದೊಡೆ ಭಿಕ್ಷಾನಗಳುಂಟು, ತೃಷೆಯಾದೊಡೆ ಕೆರೆ ಭಾವಿಗಳುಂಟು, ತೃಷೆಯಾದೊಡೆ ಕೆರೆ ಭಾವಿಗಳುಂಟು, ಹಸಿವಾದೊಡೆ ಭಿಕ್ಷಾನಗಳುಂಟು, ಹಸಿವಾದೊಡೆ ಭಿಕ್ಷಾನಗಳುಂಟು. ಶಯನಕ್ಕೆ ಹಾಳು ದೇಗುಲ ಉಂಟು, ಶಯನಕ್ಕೆ ಹಾಳು, ಶಯನಕ್ಕೆ ಹಾಳು, ಶಯನಕ್ಕೆ ಹಾಳು ದೇಗುಲ ಉಂಟು, ಚನ್ನಮಲ್ಲಿಕಾರ್ಜುನ ದೇವಾ ದೇವಾ, ಚನ್ನಮಲ್ಲಿಕಾರ್ಜುನ, ಚನ್ನಮಲ್ಲಿಕಾರ್ಜುನ ದೇವಾ ದೇವಾ. ಆತ್ಮಸಂಗಾತಕ್ಕೆ ನೀಯನಗುಂಟು, ಆತ್ಮಸಂಗಾತಕ್ಕೆ ನೀಯನಗುಂಟು, ಹಸಿವಾದೊಡೆ ಭಿಕ್ಷಾನಗಳುಂಟು, ಹಸಿವಾದೊಡೆ, ಹಸಿವಾದೊಡೆ, ಹಸಿವಾದೊಡೆ ಭಿಕ್ಷಾನಗಳುಂಟು. ಎಲ್ಲರಿಗೂ ಶರಣಾರ್ಥಿ. ಶರಣಾರ್ಥಿಗಳು ಮೇಡಮ್. ಅದ್ಭುತವಾಗಿರುವಂತಹ ವಚನ ಮಂಗಳ ಮೂಲಕ ಇವತ್ತಿನ ಕಾರ್ಯಕ್ರಮನ ಮುಕ್ತಾಯ ಮಾಡ್ತಾ ಇದ್ವಿ. ಮುಂದಿನ ವಾರ, ಮುಂದಿನ ಶನಿವಾರ ಮತ್ತು ರವಿವಾರ ಪುನಃ ಮತ್ತೊಂದು ಮಾಲಿಕೆಯಲ್ಲಿ ನಾವೆಲ್ಲ ಹಾಜರಾಗೋಣ. ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿ. ಎಲ್ಲರಿಗೂ ಶರಣಾರ್ಥಿ.